ಜಸ್ಟ್ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ರಿ ಆಯ್ತಾ. ಯಾಕೆಂದ್ರೆ ಎಲ್ಲರಿಗೂ ಮೋಟಿವೇಶನ್ ಇರ್ತದೆ. ವೆರಿ ಗುಡ್. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ ವಂದಿಸುತ್ತಾ, PSSA ಮೂವ್ಮೆಂಟ್ನ ಎಲ್ಲ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಹರಿವಾಯಿ ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ, ಹಾಗೆ ಯೂಟ್ಯೂಬಲ್ಲಿ ವೀಕ್ಷಿಸ್ತಾ ಇರುವಂತಹ ಮತ್ತೆ ಜೂಮಲ್ಲಿ ಭಾಗಿಯಾದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೂ ಕೂಡ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತೀವಿ. ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ಹಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳೆಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಬ್ರಹ್ಮಶ್ರೀಗಳು ಅಂತ ಇದ್ದಾರೆ, ಗ್ರ್ಯಾಂಡ್ ಮಾಸ್ಟರ್ಸ್ ಅಂತ ಇದ್ದಾರೆ, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮದಿಂದ ಆವಾಹನೆಯನ್ನು ಮಾಡೋಣ. ವೆರಿ ಗುಡ್. ಹಾಸ್ಟೆಲ್ ಪಿರಾಮಿಡ್ ಅನ್ನ ಆವಾಹನೆಯನ್ನು ಮಾಡೋಣ. ಹಾಸ್ಟೆಲ್ ಕ್ರಾಪ್ ಸರ್ಕಲ್ಗಳನ್ನ, ಹಾಸ್ಟೆಲ್ ಕ್ರಿಸ್ಟಲ್ಗಳನ್ನ ಆವಾಹನೆಯನ್ನು ಮಾಡಿದ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನ ಆವಾಹನೆಯನ್ನು ಮಾಡಿದ ಅವನ ಚೈತನ್ಯ ಮತ್ತು ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಕೃಷ್ಣನ ಪ್ರೇರಣೆಯಂತೆ ಭಗವದ್ಗೀತಾ ಚಿಂತನೆ ನಡೀತಾ ಇತ್ತು. ಅದರಲ್ಲಿ ಈಗಾಗಲೇ 6ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಕೃಷ್ಣ ತಾನು ಆ ಧ್ಯಾನ ಯೋಗದ ಬಗ್ಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾನೆ. ಈಗಾಗಲೇ ಒಬ್ಬ ವ್ಯಕ್ತಿ ಧ್ಯಾನ ಸ್ಥಿತಿಯನ್ನು ತಲುಪುವುದಕ್ಕಿಂತ ಮುಂಚೆ ತಾನು ಹೇಗೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅಥವಾ ಅವನ ಮನಸ್ಥಿತಿ ಹೇಗಿರಬೇಕು ಅನ್ನುವುದನ್ನ ಹೇಳಿದ. ಮೊದಲು ಕರ್ಮಯೋಗವನ್ನು ಹೇಳಿದ, ಜ್ಞಾನ ಯೋಗವನ್ನು ಹೇಳಿದ. ಏನು ಕರ್ಮಯೋಗ ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಏನು ಕರ್ಮಯೋಗ ಅಂತಂದ್ರೆ, ನನ್ನೊಳಗೆ ಕೂತು ಅಂದ್ರೆ ನಾಹಂಕರ್ತ ಹರಿಕರ್ತ, ನನ್ನೊಳಗೆ ಕೂತು ಭಗವಂತ ಏನು ಪ್ರೇರಣೆ ಮಾಡಿ ಮಾಡಿಸ್ತಾ ಇದ್ದಾನೋ ಅದನ್ನು ನಾನು ಮಾಡಿಸ್ತಾ ಇದ್ದೇನೆ, ನಾನು ಕೇವಲ ಒಂದು ಮಾಧ್ಯಮ ಅಂತ ತಿಳಿದು ಬೆಳಗ್ಗೆ ಎದ್ದಾಗಿಂದ ರಾತ್ರಿಯವರೆಗೂ ತಾನು ಮಾಡುವ ಸಮಸ್ತ ಕಾರ್ಯವೂ ಕೂಡ ಅದು ಭಗವಂತನ ಪೂಜೆ ಅಂತ ಹೇಳಿ ಯಾರು ಅನುಸಂಧಾನವನ್ನು ಮಾಡ್ತಾ ಪ್ರತಿ ಕ್ಷಣವೂ ಕೂಡ ಭಗವಂತನಲ್ಲಿ ಮನಸ್ಸಿಟ್ಟವನಾಗಿ ಯಾರು ಕರ್ಮವನ್ನು ಮಾಡ್ತಾ ಇರ್ತಾನೆ ಅವನೇ ನಿಜವಾದ ಕರ್ಮಯೋಗಿ. ಅವನಿಗೆ ಗೊತ್ತಿರ್ತದೆ ಏನು ಇದು ನಾನು ಸ್ವತಃ ನಾನು ಮಾಡ್ತಾ ಇರುವುದಲ್ಲ, ಮತ್ತೆ ನನ್ನೊಳಗೆ ಕೂತು ಭಗವಂತ ಮಾಡಿಸ್ತಾ ಇದ್ದಾನೆ, ಪ್ರೇರಣೆ ಮಾಡ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಜೊತೆಗೆ ಅದರ ಫಲವೂ ಕೂಡ ಫಲವೂ ಕೂಡ ನನ್ನ ಕೈಯಲ್ಲಿಲ್ಲ. ಅದನ್ನೇ ಹೇಳಿದ ಏನು, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಕರ್ಮದ ಮೇಲೆ ಕರ್ಮದ ಫಲದ ಮೇಲೆ ನೀನು ಅಧಿಕಾರ ಸಾಧಿಸಬೇಡ, ಯಾಕೆಂದ್ರೆ ಅದನ್ನ ಕೊಡುವವನು ನಾನು. ನೀನು ಎಕ್ಸಾಮ್ ಬರೀಬಹುದು ಅಷ್ಟೇ, ನೀನು ಆಯ್ತಾ, ಕ್ವಶನ್ ಪೇಪರ್ ಕೊಡ್ತೀನಿ, ಅದಕ್ಕೆ ನೀನು ಎಕ್ಸಾಮ್ ಬರೋದು ಲಾಸ್ಟಿಗೆ ಆನ್ಸರ್ ಶೀಟ್ ಕೊಟ್ಟು ಬರ್ಬೋದು ಅಷ್ಟೇ ನೀನು. ಆದ್ರೆ ವ್ಯಾಲ್ಯೂಷನ್ ಮಾಡೋದು ನಾನು, ನಿನಗೆ ಎಷ್ಟು ಮಾರ್ಕ್ಸ್ ಕೊಡಬೇಕು ಅಂತ ನಿರ್ಧಾರ ಮಾಡೋದು ನಾನು, ಆಯ್ತಾ. ಹಾಗಾಗಿ ಕರ್ಮ ಕರ್ಮ ಫಲವನ್ನು ತ್ಯಾಗ ಮಾಡಬೇಕು, ಅವನು ನಿಜವಾದ ಕರ್ಮಯೋಗಿ. ಇನ್ನು ಜ್ಞಾನಯೋಗಿ ಬರೀ ಕರ್ಮ ಮಾಡ್ತೀನಿ ಅಂತ ಹೇಳಿ 3 ಹೊತ್ತು ಕರ್ಮ ಮಾಡ್ತಾ ಇದ್ರಲ್ಲ, ಆ ಕರ್ಮ ಮಾಡುವುದರ ಮುಖ್ಯ ಉದ್ದೇಶವೇ ಜ್ಞಾನ ಸಂಪಾದನೆ ಮಾಡುವುದು. ಯಾವ ಜ್ಞಾನ? ಡಾಕ್ಟರು ಇಂಜಿನಿಯರ್ ಜ್ಞಾನ ಅಲ್ಲ, ಬ್ರಹ್ಮಜ್ಞಾನ, ಆತ್ಮಜ್ಞಾನ. ನೀನು ಯಾರು, ಎಲ್ಲಿಂದ ಬಂದೆ, ಹೇಗೆ ಬಂದೆ, ಇಷ್ಟೆಲ್ಲ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಮಾಡಿಸ್ತಾ ಇರೋದು ಯಾರು? ಎಲ್ಲವೂ ನಿನ್ನದೇ ಅನ್ನುವ ಹಾಗೆ ಕಾಣಿಸ್ತಾ ಇದೆ, ಆದರೆ ಯಾವುದೂ ನಿನ್ನ ನಿಯಂತ್ರಣದಲ್ಲಿ ಇಲ್ಲ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲವೂ ನಮ್ಮದೇ, ಆದ್ರೆ ಯಾವುದೂ ನಾವು ಹೇಳಿದಾಗೆ ಕೇಳ್ತಾ ಇಲ್ಲ. ತನ್ನಷ್ಟು ಅದಕ್ಕೆ ಏನ್ ಬೇಕೋ ಅದನ್ನೇ ಅದು ಮಾಡ್ತಾ ಇದೆ. ಹಾಗಾದ್ರೆ ಇದನ್ನೆಲ್ಲ ನಿಯಂತ್ರಣ ಮಾಡುವವನು ಯಾರಿದ್ದಾನೆ ಅಂತ ಹೇಳಿ ನಮ್ಮೊಳಗೆ ಇದರ ಹಿಂದಿನ ರಹಸ್ಯವನ್ನ ತಿಳಿಯುವ ಪ್ರಯತ್ನ ಮಾಡುವುದೇ ಜ್ಞಾನಯೋಗ. ಅದು ಸುಮ್ಮನೆ ಪುಸ್ತಕವನ್ನು ಓದಿ ಬರುವುದಲ್ಲ. ನಿತ್ಯ ಬದುಕಿನಲ್ಲಿ ಪ್ರತಿಯೊಂದರಲ್ಲೂ ಕೂಡ ನಾವು ಹುಡುಕ್ತಾ ಹೋದಾಗ, ಅನುಭವಿಸ್ತಾ ಹೋದಾಗ ಜ್ಞಾನ ವೃದ್ಧಿ ಆಗ್ತಾ ಹೋಗ್ತದೆ. ಯಾವಾಗ ಒಬ್ಬ ವ್ಯಕ್ತಿ ತಾನು ಕರ್ಮಯೋಗವನ್ನು ಮಾಡ್ತಾ ಜ್ಞಾನವನ್ನು ಸಂಪಾದನೆ ಮಾಡ್ತಾ ಯಾವಾಗ ಪರಿಪಕ್ವವಾಗಿ ಬೆಳಿತಾನೆ, ಅವನು ಧ್ಯಾನ ಸ್ಥಿತಿಯನ್ನು ತಲುಪ್ತಾನೆ. ಸ್ಥಿತಿಯನ್ನು ತಲುಪಿದ ನಂತರ ಆ ಧ್ಯಾನವನ್ನು ಅವನು ಮಾಡ್ತಾ ಧ್ಯಾನ ಯೋಗವನ್ನು ಮಾಡ್ತಾನೆ. ಧ್ಯಾನ ಯೋಗವನ್ನು ಮಾಡ್ತಾನೆ ಅಂತ ಹೇಳಿ 6ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಧ್ಯಾನ ಯೋಗವನ್ನು ಹೇಳ್ಕೊಂಡು ಹೋಗ್ತಾ ಇದ್ದ. ಅದರಲ್ಲಿ ಕೃಷ್ಣ ಈಗಾಗಲೇ ಧ್ಯಾನ ಯೋಗವನ್ನು ಹೇಳ್ತಾ, ನೋಡು, ಒಬ್ಬ ಧ್ಯಾನಿ ತಾನು ಧ್ಯಾನವನ್ನ ಒಂದೇ ಸಾರಿ
ಕಣ್ಣು ಮುಚ್ಚಿಕೊಂಡು ಕುಂತ ತಕ್ಷಣ ಅದು ಧ್ಯಾನ ಅಲ್ಲ. ಕೃಷ್ಣ ಹೇಳುವ ರೀತಿ ಹೇಗಿದೆ ಅಂತಂದ್ರೆ, ಯಾವಾಗ ಮನಸ್ಸು ಶೂನ್ಯವಾಗ್ತದೆ, ಅಂದ್ರೆ ಆಲೋಚನಾರಹಿತ ಸ್ಥಿತಿಯನ್ನು ಒಬ್ಬ ವ್ಯಕ್ತಿ ತಾನು ಕಣ್ಣು ಮುಚ್ಚಿ ಕೂತಾಗ ಆಲೋಚನಾರಹಿತ ಸ್ಥಿತಿಯನ್ನ ಯಾವಾಗ ತಲುಪ್ತಾನೆ, ಆಗ ಅದು ನಿಜವಾದ ಧ್ಯಾನವಾಗ್ತದೆ. ಅಲ್ಲಿವರೆಗೂ ಏನು, ಆ ಧ್ಯಾನ ಸ್ಥಿತಿಯನ್ನ ತಲುಪಿಸ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ ಅಷ್ಟೇ. ಅದು ಧ್ಯಾನ ಅಲ್ಲ ಅದು ಇನ್ನು. ಹಾಗಾಗಿ ಆ ಪ್ರಯತ್ನ ಕಣ್ಣು ಮುಚ್ಚಿ ಕೂದ ತಕ್ಷಣ ಒಂದೇ ಸರಿ ಯಾರಿಗೂ ಬರುವಂತದ್ದಲ್ಲ. ಅದು ನಿರಂತರವಾಗಿ ಅದನ್ನ ಪ್ರಯತ್ನ ಮಾಡ್ತಾ ಮಾಡ್ತಾ ಅವನು ಒಂದು ದಿನ ತಲುಪ್ತಾನೆ ಯಾವುದೋ ಶೂನ್ಯ ಸ್ಥಿತಿ. ಕಣ್ಣು ಮುಚ್ಚಿದ್ರೆ ಸಾಕು, ಅವನು ನೇರವಾಗಿ ಆಲೋಚನಾರಹಿತ ಸ್ಥಿತಿಯಲ್ಲಿ ಕುಳಿತು ಶ್ವಾಸದಲ್ಲಿ ಇಟ್ಟವನಾಗಿ ನನ್ನನ್ನೇ ಕಾಣ್ತಾನೆ ಒಳಗಡೆ. ಅದು ಧ್ಯಾನದ ಸ್ಥಿತಿ. ಆ ಸ್ಥಿತಿಯನ್ನ ತಲುಪ್ತಾನೆ. ಆದ್ರೆ ಆ ಸ್ಥಿತಿಯನ್ನ ತಲುಪಬೇಕಾದ್ರೆ, ಅಥವಾ ಒಬ್ಬ ಧ್ಯಾನ ಯೋಗಿ ಆ ಧ್ಯಾನ ಯೋಗದ ಮಾರ್ಗದಲ್ಲಿ ಇರುವ ಒಬ್ಬ ವ್ಯಕ್ತಿ ತನ್ನ ಮನಸ್ಥಿತಿಯನ್ನು ಹೇಗೆ ಇಟ್ಕೊಂಡಿರ್ಬೇಕು ಅನ್ನೋದನ್ನ ಹೇಳಿದ. ಅಂತಂದ್ರೆ ತನ್ನ ಮನಸ್ಥಿತಿ ಹೇಗೆ ಇರ್ಬೇಕು ಅಂತಂದ್ರೆ, ಯಾವುದನ್ನು ಮನಸ್ಸಿನಲ್ಲಿ ಆ ಮನಸ್ಸು ಶುದ್ಧ ಇರ್ಬೇಕಲ್ಲ, ಆ ಮನಸ್ಸಿನ ನಿಯಂತ್ರಣ ಸಾಧಿಸ್ಬೇಕು. ಅದು ಏನಂತೀವಿ, ಮನಸ್ಸು ಮರ್ಕಟ ಇದ್ದ ಹಾಗೆ. ಹಾಗಾಗಿ ಅದರ ಒಂದು ಏನಂತೀವಿ ಸಾಧಿಸ್ಬೇಕಲ್ಲ. ಅದಕ್ಕೆ ಅವನು ಹೇಳಿದ, ಭಗವಂತ ಹೇಳಿದ ಏನು, ಹಾಗಾಗಿ ಏನು, ಎಲ್ಲರನ್ನೂ ಕೂಡ ಸಮಾನವಾಗಿ ಸಮದರ್ಶನ, ಸಮಾನವಾಗಿ ಸ್ವೀಕಾರ ಮಾಡುವುದನ್ನು ಕಲಿ. ಎಲ್ಲರೊಳಗೂ ಕೂತು ಭಗವಂತ ಮಾಡಿಸ್ತಾ ಇದ್ದಾನೆ. ಹಾಗಾಗಿ ಎಲ್ಲರೂ ಕೇವಲ ಒಂದು ಮಾಧ್ಯಮ. ಯಾರೋ ಒಬ್ಬ ನಮ್ಮನ್ನ ದ್ವೇಷ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ, ಎಲ್ಲವೂ ಅವನ ಪ್ರಾರಬ್ಧವೋ ನಮ್ಮ ಪ್ರಾರಬ್ಧವೋ. ಆದ್ರೆ ಪ್ರಾರಬ್ಧಕ್ಕೆ ಅನುಗುಣವಾಗಿ ದೇವರು ಅವನಿಗೆ ಆ ಪಾತ್ರವನ್ನ ಕೊಟ್ಟಿದ್ದಾನೆ, ಅದನ್ನು ಅವನು ನಿಭಾಯಿಸ್ತಾ ಇದ್ದಾನೆ. ಯಾರೋ ಒಬ್ಬ ಬೈದ, ಅವನೊಳಗೆ ಕೂತು ಭಗವಂತ ಬಯಸ್ತಾ ಇದ್ದಾನೆ, ಅವನಿಗೆ ಪ್ರೇರಣೆ ಮಾಡಿ. ಯಾರೋ ಒಬ್ಬ ಹೊಗಳಿದ, ಅದಕ್ಕೂ ಹಿಗ್ಬೇಡ, ಮಾನಾಪಾನಗಳಿಗೆ ಮೀರಿ ನಿಂತವನಾಗು. ಎಲ್ಲವನ್ನೂ ಮಾಡಿಸ್ತಾ ಇದ್ದಾನೆ ಭಗವಂತ ಅನ್ನೋದನ್ನ ಎಲ್ಲರನ್ನ ಸಮಾನವಾಗಿ ಸ್ವೀಕಾರ ಮಾಡು. ಧ್ಯಾನಕ್ಕೆ ಕೂತಾಗ ನಿನ್ನ ಮನಸ್ಸಿನಲ್ಲಿ ಯಾರ ಬಗ್ಗೆ ಅಭಿಮಾನವೂ ಇರಬಾರದು, ಯಾರ ಬಗ್ಗೆ ದ್ವೇಷವೂ ಇರಬಾರದು. ಅವ್ರು ಯಾರು ಎಷ್ಟೇ ನೀನನ್ನು ದ್ವೇಷ ಮಾಡಲಿ, ಅವ್ರ ಮೇಲೆ ಅಸೂಯೆ ಅಥವಾ ದ್ವೇಷ ಈ ತರದ ಯಾವ ಸ್ಥಿತಿಯಲ್ಲೂ ನೀನು ಇಟ್ಕೊಳ್ಬಾರ್ದು. ಎಲ್ಲವನ್ನ ದೇವರು ಮಾಡಿಸ್ತಾ ಇದ್ದಾನೆ. ಪಾಪ ಅವರವರು ಅಥವಾ ಇನ್ನೂ ಕೆಲವರು ಅಜ್ಞಾನದಿಂದ ಮಾಡಿರ್ಬೋದು, ತಿಳುವಳಿಕೆ ಇಲ್ಲ, ಅಥವಾ ಅವರದೇ ಆದ ಒಂದು ಏನು ಇದರಲ್ಲಿ ಮುಳುಗಿರ್ಬೋದು. ಹಾಗಿರುವಾಗ ನೀನು ಶುದ್ಧ ಸ್ಥಿತಿಯಲ್ಲಿ ಇರಬೇಕು, ಮನಸ್ಥಿತಿಯಲ್ಲಿರ್ಬೇಕು. ಯಾರ ಮೇಲೂ ಯಾವುದನ್ನ ಇಟ್ಕೊಳ್ಳಬಾರದು, ಕೆಟ್ಟ ಭಾವನೆ ಇರಬಾರ್ದಪ್ಪ ಅಂತ ಹೇಳಿ. ಯಾವಾಗ ಅದು ಇನ್ನೂ ಧ್ಯಾನ ಶುರುವಾಗಿಲ್ಲ, ಧ್ಯಾನದ ಸ್ಥಿತಿ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ತಂದೆ, ತಾಯಿ, ಗುರು, ಶಿಷ್ಯ, ವೈರಿ, ಮಿತ್ರ ಈ ತರ ಯಾವ ಆಲೋಚನೆಯೂ ಇರಬಾರ್ದು. ಎಲ್ಲವೂ ಕೇವಲ ಏನೊಂದು ಒಂದು ಆತ್ಮ. ಎಲ್ಲರೂ ಆತ್ಮ, ಅವರವರ ಪಾಲಿನ ಕರ್ತವ್ಯ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿ ಸ್ವೀಕಾರ ಮಾಡು, ಎಲ್ಲವನ್ನ ಸ್ವೀಕಾರ ಮಾಡು. ಹಾಗಾದ್ರೆ ಈಗ ಧ್ಯಾನಕ್ಕೆ ಕೂರೋದು ಹೇಗೆ, ಧ್ಯಾನ ಮಾಡೋದು ಹೇಗೆ ಅಂತಂದ್ರೆ, ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು. ಆಸನವನ್ನು ಮೊದಲು ಸಿದ್ಧ ಮಾಡ್ಕೊಳ್ಳೋದು. ಧ್ಯಾನ ಮಾರ್ಗದಲ್ಲಿ ಸಾಧನೆ ಮಾಡುವಂತಹ ವ್ಯಕ್ತಿ ಮನಸ್ಸನ್ನು ಯಾವಾಗ ನೀನು ನಿರಂತರವಾಗಿ ಧ್ಯಾನ ಯೋಗದಲ್ಲಿ ತೊಡಗಿಸ್ಬೇಕಂತಂದ್ರೆ, ಅವನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ಬೇಕು. ಅದಕ್ಕಾಗಿ ಏನ್ ಬೇಕು, ಏಕಾಗ್ರತೆ ಬೇಕು. ಏಕಾಗ್ರತೆ ಸುಮ್ನೆ ಈಗ ಸಂತೆಯಲ್ಲಿ ಕೂತ್ಕೊಂಡು ಏಕಾಗ್ರತೆ ತರ್ಲಿಕ್ಕೆ ಆಗೋಲ್ಲ. ಮತ್ತೆ ಅದಕ್ಕೆ ನಿಶಬ್ದವಾದ ಸ್ಥಳ ಇರಬೇಕು, ಅಥವಾ ಏಕಾಂತದಲ್ಲಿ ಇರಬೇಕು, ಅಥವಾ ಪ್ರಕೃತಿಯಲ್ಲಿ ಹೋಗಿ ಕೂರ್ಬೇಕು. ಅಲ್ಲಿ ಯಾರು ಬಂದವನಿಗೆ ಡಿಸ್ಟರ್ಬ್ ಮಾಡಬಾರ್ದು. ಹಾಗಾಗಿ ಜನಜಂಗುಳಿ ಇದ್ದಲ್ಲಿ ಧ್ಯಾನ ಅಭ್ಯಾಸ ಮಾಡೋದಲ್ಲ, ಸಾಧ್ಯ ಆಗೋಲ್ಲ. ಒಬ್ಬ ಯೋಗಿಗೆ ಅದು ಸಾಧ್ಯ ಆಗಬಹುದು. ಈಗಾಗಲೇ ಧ್ಯಾನ ಸ್ಥಿತಿಯನ್ನ ತಲುಪಿ ಸಾಧನೆ ಮಾಡಿದ ಒಬ್ಬ ಯೋಗಿ ಎಷ್ಟು ಡಿಸ್ಟರ್ಬೆನ್ಸ್ ಇದ್ರೂ ಅಲ್ಲೇ ಕೂತು ಅವನು ಧ್ಯಾನ ಮಾಡೋ ಅವನಿಗೆ ಆಗ್ಬೋದು. ಆದ್ರೆ ಆರಂಭಿಕ ಹಂತದಲ್ಲಿ ಯಾರು ಪ್ರಯತ್ನ ಮಾಡ್ತಾ ಇರ್ತಾನೆ, ಅವನು ಆದಷ್ಟು ಶಾಂತವಾದ ಜಾಗವನ್ನ ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಹಾಗಾಗಿ ಯಾವ್ದಾದ್ರು ಪರಿಸರ, ಗುಡ್ಡ, ಬೆಟ್ಟ, ಅಥವಾ ಅವನ ಮನೆಯಲ್ಲಿ ಯಾವುದಾದ್ರೂ ಒಂದು ಯಾವ ಪ್ರದೇಶದಲ್ಲಿ ಕೂತು ಅವನ ಮನೆಯಲ್ಲಿ ಕೂತ್ರೆ ಬಹಳ ಹೊತ್ತು ಕೂರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಜಾಗದಲ್ಲಿ ಕೂತು ಅದರಲ್ಲೂ ಪ್ರಶಾಂತವಾದ ಸಮಯದಲ್ಲಿ. ಯಾವುದು ಪ್ರಶಾಂತ ಸಮಯ? ಒಂದು ಬೆಳಗಿನ ಜಾವ ಇರ್ತದೆ, ಇಲ್ಲ ರಾತ್ರಿ ಇರ್ತದೆ, ಇಲ್ಲ ಸಂಜೆಯ ಸಮಯ. ಆದಷ್ಟು ಹಗಲಿಗಿಂತಲೂ ರಾತ್ರಿ ಸಮಯ, ಅಥವಾ ಮುಂಜಾನೆ ಬ್ರಹ್ಮ ಮುಹೂರ್ತ ಅಂತೀವಲ್ಲ, 3 ಗಂಟೆಯ ನಂತರ. ಆ ತರದ ಆ ಸಮಯದಲ್ಲಿ ಪ್ರಕೃತಿಯೂ ಪ್ರಶಾಂತವಾಗಿರ್ತದೆ, ಎಲ್ಲಾ ಜೀವರಾಶಿಗಳು ಪ್ರಶಾಂತವಾಗಿರ್ತವೆ, ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ. ಆಗ ಮನಸ್ಸನ್ನ ಏಕಾಗ್ರಗೊಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಮೊದಲು ಏಕಾಂತ ಅಥವಾ ಈ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದಿರುವ ಜಾಗವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಹಾಗಾದ್ರೆ ಈ ಧ್ಯಾನಕ್ಕೆ ಕೂರುವ ಸ್ಥಳ ಹೇಗಿರ್ಬೇಕಪ್ಪ ಅಂತಂದ್ರೆ, ಮತ್ತೆ ಹಿಂಗೆ ಕೂತ್ಕೊಳ್ಬೇಕು. ಯಾವ ಆಸನ ಹಾಕಿ ಕೂರ್ಬೇಕು, ಯಾವುದ್ರ ಮೇಲೆ ಕೂರಬೇಕು, ಯಾವುದ್ರ ಮೇಲೆ ಯಾಕೆ ಕೂರಬಾರದು ಅನ್ನೋ ಎಷ್ಟೋ ಪ್ರಶ್ನೆಗಳಿದೆ. ಕೆಲವರು ಚೇರ್ ಮೇಲೆ ಕೂತ್ಕೊಳ್ತಾರೆ, ಕೆಲವರು ಆ ಆಸನ, ಈ ಆಸನ, ಮುದ್ರೆ ಏನೇನೋ ಹೇಳ್ತಾರಲ್ಲ. ಅದಕ್ಕೆ ಕೃಷ್ಣ ಏನ್ ಸಜೆಷನ್ ಕೊಡ್ತಾನೆ?
ಗೀತೆಯಲ್ಲಿ ಅಂದ್ರೆ ಧ್ಯಾನಕ್ಕೆ ಕೂರೋದಕ್ಕಿಂತ ಮುಂಚೆ ನಾವು ಒಂದು ನಿರ್ದಿಷ್ಟವಾದ ಜಾಗವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದು ನಿನ್ನ ಮನೆನೇ ಇರ್ಬೋದು. ನಿನ್ನ ಮನೆಯಲ್ಲಿ ಯಾವ ಜಾಗದಲ್ಲಿ ಕೂತ್ರೆ ನಿನಗೆ ಮನಸ್ಸು ಒಂದ್ ರೀತಿ ಹಿತ ಅನಿಸ್ತದೆ, ಖುಷಿ ಅನಿಸ್ತದೆ, ಅಥವಾ ನಿನಗೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ನೀನ್ ಎಲ್ಲೋ ಹೋಗಿ ಕಿಚನ್ ಅಲ್ಲಿ ಕೂತ್ಕೊಳ್ಳೋದು, ಅಥವಾ ಯಾರೋ ಬಂದು ಹೋಗುವಂತ ರೂಮಲ್ಲಿ ಅಥವಾ ಹಾಲಲ್ಲಿ ಕೂತ್ಕೊಂಡು ನಿನಗೆ ಅದು ಡಿಸ್ಟರ್ಬೆನ್ಸ್ ಆಗೋ ತರ ಇರಬಾರ್ದು. ಯಾವುದೋ ಒಂದು ಮೂಲೆನೇ ಇರ್ಬೋದು, ಅಲ್ಲಿ ಪ್ರಶಾಂತವಾದ ಜಾಗ ನೋಡು, ಅಥವಾ ಅಲ್ಲಿ ಯಾರು ನಿನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಜಾಗ ಆಯ್ಕೆ ಮಾಡು. ಆಯ್ತಾ? ಮನೆಯಲ್ಲಿ ಸಾತ್ವಿಕ ಕಂಪನಗಳಿರ್ಬೇಕು, ಅಲ್ಲಿ ಒಳ್ಳೆ ವೈಬ್ರೇಷನ್ ಇರ್ಬೇಕು ಅಂತ ಜಾಗ. ಅದು ಹೇಗೆ ಗೊತ್ತಾಗ್ತದೆ ಅಂದ್ರೆ, ಒಂದೊಂದ್ ದಿವಸ ಒಂದ್ ಕಡೆ ಕೂತ್ಕೊಂಡು ನೋಡು. ಎಲ್ಲಿ ಕೂತ್ರೆ ನಿನಗೆ ಧ್ಯಾನ ಚೆನ್ನಾಗ್ತದೆ ಅದನ್ನ ನೋಡ್ಕೋ ಒಂದ್ಸಾರಿ. ಆವಾಗ ಎಲ್ಲಿ ಚೆನ್ನಾಗಿದೆ ವೈಬ್ರೇಷನ್ ಅಂತ ಅಂತ ಕಾಣಿಸ್ತದೆ ಅಲ್ಲಿ ಕೂತ್ಕೋ. ಆದ್ರೆ ಕೂರೋದ್ಕಿಂತ ಮುಂಚೆ ನಿನಗೆ ಏನಾದ್ರೂ ಹಾಕೋಬೇಕಲ್ಲ, ಬರೀ ನೆಲದ ಮೇಲೆ ಕೂರಬಾರ್ದು. ಆಯ್ತಾ? ಬರೀ ಆ ಹಾಗಾಗಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅಥವಾ ಒಂದು ವೈಬ್ರೇಷನ್ ಇರುವಂತ ಪ್ಲೇಸ್ ಯಾವಾಗ ನೋಡಿದೆ, ಅವಾಗ ಸುಮ್ಮನೆ ಹೋಗಿ ನೆಲದ ಮೇಲೆ ಕೂರಬಾರ್ದು. ಏನ್ ಮಾಡಬೇಕು, ಅದಕ್ಕೆ ಆಸನ ಸಿದ್ಧಿ ಮಾಡಬೇಕು. ಆಸನ ಏನ್ ಹಾಕಬೇಕು? ಆಸನ ಅಂತಂದ್ರೆ ಅದಕ್ಕೆ ಈ ಮಣೆ ಈ ತರದೆಲ್ಲ ಹಾಕಬಾರದು. ಆಯ್ತಾ? ಮಣೆ ಹಾಕಬಾರದು. ಬದಲಾಗಿ ಏನ್ ಹಾಕಬೇಕು, ಬಹಳ ತಗ್ಗಾಗೂ ಇರಬಾರ್ದು. ತಗ್ಗಿನ ಪ್ರದೇಶದಲ್ಲಿ ಯಾವತ್ತೂ ಆಸನ ಹಾಕಿ ನೀನು ಧ್ಯಾನಕ್ಕೆ ಕೂರಬಾರದು. ಆದಷ್ಟು ಅದು ಆ ಸ್ಥಳ ಎತ್ತರವಾಗಿರ್ಬೇಕು. ಆದಷ್ಟು ಎತ್ತರವಾಗಿರ್ಬೇಕು, ಸಾಮಾನ್ಯಕ್ಕಿಂತಲೂ ಎತ್ತರ. ಒಂದ್ ವೇಳೆ ಅಲ್ಲಿ ಎತ್ತರ ಸ್ಥಿತಿ ಇಲ್ಲ ಅಂತಂದ್ರೆ ನೀ ಎತ್ತರ ಮಾಡ್ಕೋಬೇಕು. ಹಾಗಾಗಿ ಜೊತೆಗೆ ಏನಂತೀವಿ, ನಿನಗೆ ಆ ಕೂರುವ ಆಸನವು ಕೂಡ ಒತ್ತುವ ಹಾಗೆ ಅಥವಾ ಒಂಥರ ಇರಿಟೇಷನ್ ಮಾಡುವ ಹಾಗೆ ಇರಬಾರ್ದು. ಆರಾಮ್ಸೆ ಕೂತ್ಕೊಳ್ಳಿ, ಬಹಳ ಹೊತ್ತಿ ಆರಾಮ್ಸೆ ಕೂರ್ಲಿಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಆಸನ ಹಾಕಬೇಕು. ಅದು ಹೇಗಿರ್ಬೇಕು ಅಂದ್ರೆ, ಕೃಷ್ಣ ಹೇಳ್ತಾ ಇದ್ದಾನೆ, ಮೊದಲು ದರ್ಬೆ ಹಾಕಬೇಕು. ದರ್ಬೆಯ ಚಾಪೆಯನ್ನು ಹಾಕಬೇಕು. ಅದರ ಮೇಲೆ ಆ ಕೃಷ್ಣಾಜಿನ ಅಥವಾ ಆ, ಏನು ವ್ಯಾಘ್ರಾಜಿನವನ್ನು ಹಾಕಬೇಕು. ಇವಾಗ ಇದಕ್ಕೆಲ್ಲ ಅವಕಾಶ ಇಲ್ಲ, ಇದೆಲ್ಲ ಬ್ಯಾನ್ ಇದೆ. ಆಯ್ತಾ? ಹಾಗಾಗಿ ಇದನ್ನ ಯಾರು ಈಗ ಯೂಸ್ ಮಾಡೋಂಗಿಲ್ಲ. ಒಂದ್ ವೇಳೆ ಇದ್ರೂ ಕೂಡ ಅದನ್ನು ನಾವು ಲೈಸೆನ್ಸ್ ಇರಬೇಕಾಗ್ತದೆ. ಆಯ್ತಾ? ಸೊ ಅದ್ರ ಬಗ್ಗೆ ಎಲ್ಲ ಯಾರು ಪ್ರಯತ್ನ ಮಾಡಕ್ ಹೋಗೋದು ಬೇಡ. ಬಟ್ ದರ್ಭಾಸನ ಹಾಕ್ಬೇಕು ಅಂತ ಹೇಳ್ತಾನೆ. ಯಾಕೆ ದರ್ಭಾಸನ ಹಾಕ್ಬೇಕು? ನಾ ಹಾಗೆ ಕೂರ್ತೀವಪ್ಪ, ಮಾಡ್ತೀವಲ್ಲ. ಯಾಕೆ ದರ್ಭಾಸನ ಹಾಕ್ಬೇಕು ಅಂತಂದ್ರೆ, ನೆಗೆಟಿವ್ ಎನರ್ಜಿಗಳು ನಮ್ಮನ್ನ ಕನೆಕ್ಟ್ ಮಾಡಬಾರದು ಅನ್ನೋ ಉದ್ದೇಶದಿಂದ ದರ್ಬೆಯ ಚಾಪೆ. ನೀವು ಈ ದೇವರ ಸಾಮಗ್ರಿಗಳು ಸಿಗ್ತದಲ್ಲ, ಪೂಜಾ ಸಾಮಗ್ರಿಗಳು, ಆ ಅಂಗಡಿಲಿ ಹೋಗಿ ಕೇಳಿದ್ರೆ ದರ್ಭಾಸನ ಕೊಡ್ತಾರೆ. ದರ್ಬಾ ಚೀಪೆ, ದರ್ಭದ ಚಾಪೆ ಸಣ್ಣಗಿರ್ತದೆ. ಅದನ್ನ ಹಾಕಿ ಕೂತ್ರೆ ಅದೇನ್ ಮಾಡ್ತದೆ ನೋಡಿ. ಒಟ್ಟು ನಮ್ಮಲ್ಲಿ 14 ಲೋಕಗಳಿದೆ. ಆಯ್ತಾ? 14 ಲೋಕಗಳಿದೆ. 14 ಲೋಕದಲ್ಲಿ ಮೇಲಿನಿಂದ ಕೆಳಗೆ ಬಂದ್ರೆ ಭೂಮಿ 7ನೇ ಲೋಕ. ಕೆಳಗಡೆ 7 ಲೋಕ ಇದೆ, ಅದು ಲೋವರ್ ಡೈಮೆನ್ಷನ್. ನಮ್ಮ ಪ್ರಯತ್ನ ಯಾವತ್ತೂ ಮೇಲಕ್ಕೆ ಹೋಗುವ ಪ್ರಯತ್ನ ಇರಬೇಕು. ನಾವು ಧ್ಯಾನಕ್ಕೆ ಕೂತಾಗ ಎರಡೂ ಕಡೆಯಿಂದಲೂ ನಮ್ಮನ್ನ ಕನೆಕ್ಟ್ ಮಾಡುವ ಸಾಧ್ಯತೆ ಇರ್ತದೆ. ಮೇಲಿನ ಮಾಸ್ಟರ್ಸು ಕನೆಕ್ಟ್ ಆಗ್ಬೋದು, ಕೆಳಗಿನವರು ಕೂಡ ಕನೆಕ್ಟ್ ಆಗ್ಬೋದು. ಅದ್ರಲ್ಲೂ ನಾವು ನೇರವಾಗಿ ನೆಲಕ್ಕೆ ಕೂತ್ರೆ ಏನಾಗ್ತದೆ ಅಂದ್ರೆ, ಅವರು ನಮ್ಮ ಮೂಲಾಧಾರ ಏನು ನೇರವಾಗಿ ನೆಲಕ್ಕೆ ಕೂರ್ತದೆ. ಅವಾಗ ನೇರವಾಗಿ ಬಂದು ನಮ್ಮನ್ನ ಕನೆಕ್ಟ್ ಮಾಡ್ತಾರೆ. ನೀವು ಎಷ್ಟೋ ಜನ ಬೇಕಾದ್ರೆ ಪರೀಕ್ಷೆ ಮಾಡಿ, ಕೆಳಗಡೆ ಕೂತು ಧ್ಯಾನ ಮಾಡಿ ಒಂದೊಂದು ದಿವಸ ಏನೋ ಎಷ್ಟು ಧ್ಯಾನ ಮಾಡಿದ್ರು ಎನರ್ಜಿ ಲಾಸ್ ಆಗಿರೋ ಫೀಲ್ ಆಗಿರ್ತದೆ. ಇಷ್ಟೊಂದು ಸುಸ್ತಾಗಿರೋ ಫೀಲ್ ಬರ್ತಾ ಇರುತ್ತೆ. ಅಥವಾ ಇವತ್ತು ಯಾಕೋ ಬಹಳ ಸುಸ್ತಾಗ್ತಾ ಇದೆ, ಟೈರ್ಡ್ ಆಗಿದೆ, ಇಷ್ಟೊತ್ತಿಗೆ ಧ್ಯಾನ ಮಾಡಿದ್ರು ಏನೂ ಆಗ್ಲೇ ಇಲ್ಲ, ಏನೂ ಅನಿಸ್ಲೇ ಇಲ್ಲ, ಅಥವಾ ಇವತ್ತು ಯಾಕೋ ಧ್ಯಾನ ಚೆನ್ನಾಗ್ ಆಗ್ಲಿಲ್ಲ ಅನ್ನುವ ಸ್ಥಿತಿ ಇರ್ತದೆ. ಕಾರಣ ಇನ್ನೂ ಇದು ಎಲ್ಲರಿಗೂ ಈ ತರ ಅನುಭವ ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ. ಯಾರಿಗೆ ಹಾಸ್ಟೆಲ್ ಬಾಡಿ ಹೊರಗೆ ಬರುತ್ತಲ್ವಾ, ಅವರಿಗೆ ಏನ್ ಅನುಭವ ಆಗುತ್ತೆ ಅಂದ್ರೆ, ನಿಜವಾಗ್ಲೂ ಎಳ್ಕೊಂಡು ಹೋದ ಅನುಭವ ಆಗ್ತದೆ. ಯಾವಾಗ ಹಾಸ್ಟೆಲ್ ಬಾಡಿ ಹೊರಗಡೆ ಬರ್ತದೆ, ಒಂದ್ ವೇಳೆ ನಾವು ನೆಲಕ್ಕೆ ಹಾಕಿ ಕೂತ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ಏನಾದ್ರು ಅವ್ರು ಕಾಯ್ತಾ ಇರ್ತಾರೆ, ಹಿಡಿದು ಎಳೆದು ಬಿಡ್ತಾರೆ, ಕೆಳಗಡೆ ಎಳಿತಾರೆ. ನಮ್ಮ ಹಾಸ್ಟೆಲ್ ಬಾಡಿಯನ್ನ ಸೂಕ್ಷ್ಮ ಶರೀರ ಅಂತೀವಲ್ಲ, ಅದನ್ನ ಹಿಡಿದು ಎಳೆದು ಬಿಡ್ತಾರೆ ಕೆಳಗೆ. ಅದು ಕೂಡ ಸುಮ್ನೆ ಎಲ್ಲರನ್ನೂ ಎಳೆಯಲ್ಲ. ಅದು ನಮ್ಮ ಆಲೋಚನೆ, ಥಾಟ್ಸ್. ಒಂದ್ ವೇಳೆ ನಮ್ಮಲ್ಲಿ ನೆಗೆಟಿವ್ ಏನು ಥಾಟ್ಸ್ ಆಲೋಚನೆಗಳಿದ್ರೆ ಬೇಗ ಕನೆಕ್ಟ್ ಆಗ್ತಾರೆ. ನಮ್ಮ ಎನರ್ಜಿ ನಮ್ಮ ಆಲೋಚನೆ, ನಮ್ಮ ಥಾಟ್ಸು ಯಾವಾಗಲೂ ಪಾಸಿಟಿವ್ ಆಗಿ ಮತ್ತೆ ಮೇಲಿನ ಲೋಕಕ್ಕೆ, ಮತ್ತೆ ಮೇಲಿನ ಲೋಕದ ಮಾಸ್ಟರ್ಸ್ ಏನೋ ಒಂದು ಎನರ್ಜಿ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆಗಿ ಆ ಕಡೆ ನಮ್ಮ ಒಂದು ಇದು ಇದ್ದಾಗ, ಗಮನ ಇದ್ದಾಗ ನಾವು ಯಾವಾಗಲೂ ಮೇಲ್ಗಡೆ ಹೋಗ್ತೀವಿ. ಸೊ ಆ ಕಾರಣದಿಂದಲೇ ಏನ್ ಮಾಡ್ತಾರೆ, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಈ ಎಲ್ಲಾ ಋಷಿ ಮುನಿಗಳು ಸಾಧು ಸಂತರು ನೋಡಿರ್ಬೋದು, ಕೈಯಲ್ಲಿ ಒಂದು ಇದನ್ನ ಹಿಡ್ಕೊಳ್ತಾ ಇದ್ರು. ಕೃಷ್ಣಾಜಿನ ಅಂದ್ರೆ ಜಿಂಕೆಯ ಚರ್ಮ ಮತ್ತೆ ಹುಲಿ ಚರ್ಮವನ್ನು ಹಾಕಿ ಕೂರ್ತಾ ಇದ್ರು. ಯಾಕೆಂದ್ರೆ ಅವರು ಧ್ಯಾನಕ್ಕೆ ಕೂತಾಗ ನೆಗೆಟಿವ್ ಎನರ್ಜಿ ಅವರನ್ನು ಕನೆಕ್ಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ. ಅದಕ್ಕೆ ಆ ಶಕ್ತಿ ಇರ್ತದೆ. ಆಯ್ತಾ? ಒಂದು ಏಕಾಗ್ರತೆ ಮತ್ತೆ ಪಾಸಿಟಿವ್. ಅದರಲ್ಲೂ ಕೃಷ್ಣಾಜಿನವನ್ನು ಯಾಕೆ ಹಾಕ್ಬೇಕು ಅಂದ್ರೆ, ಸಂಸಾರಿಗಳು ಕೃಷ್ಣಾಜಿನ ಯೂಸ್ ಮಾಡ್ತಾರೆ.
ಸಂಸಾರಿಗಳು. ಅವರಲ್ಲಿ ಸಂಪೂರ್ಣವಾಗಿ ವೈರಾಗ್ಯ ತರಿಸಬಾರದು. ಹುಲಿ ಚರ್ಮ ಸನ್ಯಾಸಿಗಳು ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಅವರಲ್ಲಿ ಅದು ಏನಂತೀವಿ ಸಂಪೂರ್ಣವಾಗಿ ವೈರಾಗ್ಯವನ್ನು ತರ್ತದೆ. ಹಾಗಾಗಿ ಅದರಲ್ಲೂ ಏನು ವ್ಯತ್ಯಾಸ ಇದೆ. ಬಟ್ ಇವಾಗ ಅದನ್ನೆಲ್ಲ ಬಳಸಂಗಿಲ್ಲ. ಮತ್ ನಾ ಹೇಳಿದೀನಿ ಅಂತ ನಾಳೆ ಹುಡ್ಕಕ್ ಹೋಗ್ಬೇಡ್ರಿ. ಯಾರು ಆ ಪ್ರಯತ್ನ ಮಾಡಬಾರ್ದು. ಅದಕ್ಕೆ ಯಾಕೆ ಒಳ್ಳೆ ಬೆಸ್ಟ್ ಅದಕ್ಕೆ ಸೊಲ್ಯೂಷನ್ ಅಂದ್ರೆ ಮೇಲ್ಗಡೆ ಕುತ್ಕೊಳ್ಳಿ. ಮೇಲೆ ಮಂಚ ಅಥವಾ ಒಂದು ಸ್ಟೂಲ್ ತರ ಹಾಕಿ ಅಥವಾ ಚೇರ್ ಮೇಲೆ. ಯಾಕೆ ಒತ್ತಿ ಒತ್ತಿ ಚೇರ್ ಮೇಲೆ ಕುತ್ಕೊಳ್ಳಿ ರಾತ್ರಿ, ಚೇರ್ ಮೇಲೆ ಕುತ್ಕೊಳ್ಳಿ ಅಂತೀವಿ ಅಂದ್ರೆ ಇದೇ ಕಾರಣಕ್ಕೆ. ಇಷ್ಟನ್ನೆಲ್ಲ ಬಿಡಿಸಿ ಹೇಳಿದ್ರೆ ಹೆದರಿ ಬಿಡ್ತಾರೆ. ಅದಕ್ಕಾಗಿ ಅಯ್ಯೋ ಹಂಗೆಲ್ಲ ಆಗ್ತದ ಅಂತ ಹೇಳಿ ಅದಕ್ಕೆ ಮೇಲೆ ಕುತ್ಕೊಳ್ಳಿ. ಅದರಲ್ಲೂ ರಾತ್ರಿ ನೆಗೆಟಿವ್ ಎನರ್ಜಿಗಳಿಗೆ ಎನರ್ಜಿ ಜಾಸ್ತಿ ಇರ್ತದೆ. ಅಂದ್ರೆ ನಿಶಾಚರರು ಅಂತೀವಲ್ಲ ಹಾಗೆ. ಹಾಗಂತ ಏನೋ ಅಪಾಯ ಆಗೋಲ್ಲ. ಆ ಯಾಕೆಂದ್ರೆ ಗುರುಶಕ್ತಿ ಇರ್ತದೆ, ಎಲ್ಲ ಮೇಲಿನ ಮಾಸ್ಟರ್ಸ್ ಜೊತೆಗೆ ಇರ್ತಾರೆ. ಅವ್ರೇನ್ ಜಾಸ್ತಿ ಏನು ಮಾಡಲ್ಲ. ಅವರು ಎನರ್ಜಿ ರಿಸೀವ್ ಮಾಡ್ತಾರೆ, ನಮ್ಮ ಎನರ್ಜಿಯನ್ನ ಹೀರಿ ಬಿಡ್ತಾರೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಇನ್ನೇನು. ಬಟ್ ಅದು ನಮ್ಮ ಎನರ್ಜಿ ಲಾಸ್ ಆಗ್ತದೆ. ಹಾಗಾಗಿ ನಾವು ಮೇಲೆ ಹೋದ್ರೆ ಎನರ್ಜಿ ಜಾಸ್ತಿ ಬರ್ತದೆ. ಯಾಕೆಂದ್ರೆ ಹೈಯರ್ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆದಾಗ ಹೈಯರ್ ಎನರ್ಜಿ ಬರ್ತದೆ. ಲೋವರ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆದಾಗ ಅವರಿಗೆ ನಮ್ಮ ಎನರ್ಜಿ ಬೇಕಾಗಿದೆ, ಅವ್ರು ಎಳ್ಕೊಳ್ತಾರೆ. ಅವಾಗ ನಮ್ದು ಲಾಸ್ ಆಗ್ತದೆ. ಹಂಗಾಗಿ ಆ ಆ ಕಾರಣದಿಂದ ನೆಲದ ಮೇಲೆ, ಅದರಲ್ಲೂ ಆ ಹೀಗೆ ಈ ಕಾರಣದಿಂದ ಅದಕ್ಕೆ ಇವಾಗ ಸಾಮಾನ್ಯವಾಗಿ ಆತರ ಎಲ್ಲರಿಗೂ ಕೂರ್ಲಿ ಹಂಗ ನೀವು ಹೇಳ್ಬೋದು ಕಂಬಳಿ ಹಾಕೊಂತೀನಿ ಅಥವಾ ನಾವು ದಪ್ಪಂದು ಬೆಡ್ ಹಾಕೊಂತೀನಿ ಈ ತರ ಎಲ್ಲ ಹೇಳ್ಬೋದು. ಆದ್ರೂ ಕೂಡ ಅದು ಅವರನ್ನ ಏನಂತೆ ನೆಗೆಟಿವ್ ವೈಬ್ರೇಷನ್ ಅನ್ನ ತಡೆಯುವ ಶಕ್ತಿ ಅದಕ್ಕೆಲ್ಲ ಇರೋಲ್ಲ. ದರ್ಬೆಗೆ ಇದೆ ಆಯ್ತಾ, ದರ್ಬೆಗೆ ಹಾಕೊಂತಾರೆ ಅದನ್ನ. ಪವಿತ್ರ ಅಂತ ಹೇಳಿ ಕೈ ಬೆರಳಿಗೆ ಹಾಕೊಂಡು ಈ ಹೋಮ ಯಜ್ಞ ಯಾಗ ಮಾಡುವಾಗ ಹಾಕೊಂಡಿರ್ತಾರೆ, ನೋಡಿರ್ಬೋದು. ಅಥವಾ ಆ ಯಜ್ಞ ಮಾಡುವವರು ಕೂಡ ಚಾಪೆ, ಅದೇ ಚಾಪೆಯನ್ನೇ ಬಳಸ್ತಾರೆ. ಯಾಕೆಂದ್ರೆ ಅಲ್ಲಿ ಏನಾದ್ರೂ ಲೋಪದೋಷ ಏನಾದ್ರೂ ಆದ್ರೆ ಅವ್ರಿಗೆ ಏನು ಆಗಬಾರದು. ಅವರನ್ನು ಯಾರು ಯಾವ್ದ ಆ ಶಕ್ತಿಗಳು, ಅದು ದೈವ ಶಕ್ತಿಯೇ ಇರ್ಬೋದು, ಆ ದುಷ್ಟ ಶಕ್ತಿ ಇರ್ಬೋದು, ಅವರನ್ನ ಕನೆಕ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನ ಬಳಸ್ತಾರೆ. ಹಾಗಾಗಿ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ ಕೃಷ್ಣ. ಫಸ್ಟ್ ದರ್ಭಾಸನವನ್ನು ಹಾಕಬೇಕು. ದರ್ಭಾಸನವನ್ನು ಹಾಕಿ ಅದ್ರ ಮೇಲೆ ಕಂಬಳಿ ಬೆಡ್ಶೀಟ್ ಈ ತರ ಕಂಬಳಿಯನ್ನು ಹೇಳ್ತಾ ಇದ್ದಾನೆ. ದಪ್ಪ ಮಾಡ್ಬೇಕು, ದಪ್ಪ ಮಾಡಿ. ಯಾಕಂದ್ರೆ ಅದು ನಿಮ್ಗೆ ಒತ್ತಬಾರ್ದು. ಹಾಗೆ ಮತ್ತೆ ಎತ್ತರ ಜಾಗದಲ್ಲಿ ಇರಬೇಕು. ಆಯ್ತಾ, ಈ ರೀತಿ ಅದ್ರ ಮೇಲೆ ಈ ತರ ಕೃಷ್ಣಾಜಿನ ಈ ತರದ್ದು ಏನಾದ್ರು ಇದ್ರೆ ಹಾಕಿ ಕೂರ್ಬೇಕು. ಹಾಗೆ ಯಾವಾಗ ನೀನು ಹೀಗೆ ಈ ರೀತಿಯಾಗಿ ಆಸನವನ್ನ ಕುಳಿತು ತಕ್ಷಣ ಏನು ಕೂತ್ಕೊಂಡು ಅದರಲ್ಲಿ ನಿನಗೆ ಯಾವ ರೀತಿ ಕೂತ್ಕೊಂಡ್ರೆ ಯಾವ ಭಂಗಿ, ಆಯ್ತಾ. ಅಂದ್ರೆ ಇದರಲ್ಲಿ ಆ ಪದ್ಮಾಸನ, ವೀರಾಸನ, ಆಸನ, ಈಸನ ಯಾವ ಆಸನವನ್ನು ಕೃಷ್ಣ ಹೇಳಿಲ್ಲ. ನಿನಗೆ ಯಾವುದು ಕಂಫರ್ಟ್ ಅನ್ಸುತ್ತದೆ, ಆರಾಮ್ಸೆ ಕುತ್ಕೊಳ್ಳಿಕ್ಕೆ ಯಾವ್ದು ಹೆಲ್ಪ್ ಆಗ್ತದೋ ಆ ಆಸನದಲ್ಲಿ ಕುಳಿತುಕೋ. ಆಯ್ತಾ, ಕುಳಿತು ಕಣ್ಮುಚ್ಚು. ಆದ್ರೆ ಕಣ್ಣು ಮುಚ್ಚಿದ ಕೂಡಲೇ ನಿನಗೆ ಏಕಾಗ್ರತೆ ಬರೋಲ್ಲ. ಆದ್ರೆ ಆ ಏಕಾಗ್ರತೆಯನ್ನ ಪ್ರಯತ್ನ ಮಾಡ್ಬೇಕು. ಅಲ್ಲ ಎಷ್ಟೊತ್ತು ಕೂತ್ರು ಬರಲ್ಲಲ್ಲಪ್ಪ, ನಾನು ಸುಮ್ಮನೆ ಏನೇನೋ ತಲೆಯಲ್ಲಿ ಆಲೋಚನೆಗಳು ಬರ್ತದೆ. ಇದು ಹೀಗೆ ಏನೋ ಬಹಳ ಏನು ಯಾವ ಕೂತ್ರದ ಸಾಕು, ಸುಮ್ಮನೆ ಎದ್ದು ಹೋಗೋಣ, ಸುಮ್ಮನೆ ಕೂತ್ಕೊಂಡು ಏನ್ ಮಾಡೋಣ ಅನ್ನೋ ತರ ಮನಸ್ಸು ಬರ್ತದೆ. ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ, ನೋಡು, ಯಾವುದು ಕೂಡ ಒಂದೇ ಸಾರಿ ಬರುವಂತದ್ದು. ಪ್ರತಿಯೊಂದರ ಹಿಂದೂ ಕೂಡ ಅಭ್ಯಾಸ ಅನ್ನೋದು ಬೇಕಾಗ್ತದೆ. ಹಾಗೆ ಇಲ್ಲೂ ಕೂಡ ಅಭ್ಯಾಸ ಬೇಕಾಗ್ತದೆ. ಹಾಗಾಗಿ ಈಗ ಒಬ್ಬ ಆ ಬಾಲ್ಯದಿಂದ ಬೆಳೆಸಿಕೊಂಡು ಬಂದ ಅಭ್ಯಾಸ ಹೇಗೆ ಬಿಟ್ಟು ಹೊಸ ಅಭ್ಯಾಸಕ್ಕೆ ತನ್ನನ್ನು ತಾನು ಅಣಿಗೊಳಿಸ್ಕೊಳ್ಬೇಕು ಅಂತಂದ್ರೆ ಮನಸ್ಸಿಗೆ ಬಹಳ ಸಮಯ ಬೇಕಾಗ್ತದೆ. ಹೀಗಾಗಿ ಧ್ಯಾನಕ್ಕೆ ಕೂತ ತಕ್ಷಣ ಮನಸ್ಸು ಏಕಾಗ್ರತೆ ಬರಲಿಲ್ಲ ಅಂತ ಹೇಳಿ ಯಾರು ಗಾಬರಿ ಆಗ್ಬಾರ್ದು. ಮತ್ತೆ ಆ ಪ್ರಯತ್ನ ಬಿಡಬಾರ್ದು. ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರಬೇಕು, ಕೈ ಬಿಡಬಾರ್ದು. ಛಲದಿಂದ ಸಾಧನೆ ಮಾಡಬೇಕು ಏಕಾಗ್ರತೆಗಾಗಿ. ಅಂದ್ರೆ ಆಲೋಚನಾ ರಹಿತ ಸ್ಥಿತಿ. ಮನಸ್ಸು ಏಕಾಗ್ರವಾದ ನಂತರ ಇಂದ್ರಿಯಗಳು ತನ್ನ ಕ್ರಿಯೆಯನ್ನು ನಿಲ್ಲಿಸ್ತವೆ. ಎಲ್ಲಾ ಬಾಹ್ಯ ಇಂದ್ರಿಯಗಳು ಕ್ರಿಯೆಯನ್ನ ಸ್ತಬ್ಧಗೊಳಿಸ್ತವೆ. ಆ ಸ್ಥಿತಿಯಲ್ಲಿ ಹೊರಗಿನ ಶಬ್ದ ಕೇಳಿಸೋಲ್ಲ, ಬಾಹ್ಯ ಕಂಪನಗಳು ಅವನ ಏನು ಮೂಗಿಗೆ ಹಾಕೋದಿಲ್ಲ. ಆಮೇಲೆ ಏನಂತೀವಿ, ಈ ಕಡೆ ಯಾವ ಒಂದು ಪ್ರಜ್ಞೆಯೂ ಅವನಿಗೆ ಇರೋಲ್ಲ. ಅವನು ಏನಂತೀವಿ ಸಮಾಧಿ ಸ್ಥಿತಿಯನ್ನ ತಲುಪ್ತಾನೆ. ಅಂದ್ರೆ ಆಳವಾಗಿ ಹೋಗ್ತಾನೆ ಧ್ಯಾನದಲ್ಲಿ. ಆಲೋಚನಾ ರಹಿತ ಸ್ಥಿತಿಯಲ್ಲಿ ಆಳವಾಗಿ ಧ್ಯಾನಕ್ಕೆ ಹೋಗ್ತಾನೆ. ಆ ಆಳವಾಗಿ ಧ್ಯಾನಕ್ಕೆ ಹೋದಾಗ ಏನಾಗ್ತದೆ, ಅವನಿಗೆ ಎಲ್ಲ ಏನೋ ಹರಿವಾಯು ಗುರುಗಳ ದರ್ಶನವಾಗ್ತದೆ. ಅಂದ್ರೆ ಮೊದಲು ಗುರುಗಳ ದರ್ಶನವಾಗ್ತದೆ, ಒಂದೇ ಸಾರಿ ದೇವರ ದರ್ಶನ ಅಲ್ಲ. ನಮ್ಮ ಚಿತ್ತದಲ್ಲಿ ಅದೆಷ್ಟೋ ವಿಚಾರ ಸಂಗ್ರಹ ಆಗಿರ್ತದೆ. ಆದರೆ ಹಿಂದೆ ದಾಖಲಿಸಿರುವಂತಹ ಎಲ್ಲಾ ವಿಷಯಗಳನ್ನು ಬಿಟ್ಟು ಕೇವಲ ಭಗವಂತನನ್ನ ಅಲ್ಲಿ ನಾವು ಏನೋ ಆವಾಹನೆ ಮಾಡ್ಬೇಕಂತೆ ಆ ಅಂಶವನ್ನ. ಮತ್ತೆ ಅವನ ಒಂದು ಏನಂತೀವಿ ಮಾಸ್ಟರ್ಸ್ ಅಂತೀವಲ್ಲ, ಅದು ಬೇರೆ ಉಳಿದ ದೇವತೆಗಳು, ಹೀಗೆ ಅವರನ್ನ ನಾವು ಆವಾಹನೆ ಮಾಡ್ಬೇಕಂತೆ ಧ್ಯಾನದಲ್ಲಿ. ಅದು ಬಿಟ್ಟು ನನಗೆ ಅದು ಬೇಕಿತ್ತು ಇದು ಬೇಕಿತ್ತು ಅಂತ ಯಾವುದನ್ನು ನೆನೆಸಿಕೊಳ್ಳಬಾರದು. ಹೀಗೆ ನಮ್ಮ ಮನಸ್ಸು ಚಿತ್ತವನ್ನ ನಿಯಂತ್ರಿಸಿ
ನಿಯಂತ್ರಿಸಬೇಕು ಅಂತಂದ್ರೆ ಜನ್ಮ ಜನ್ಮಾಂತರದ ಸಾಧನೆ ಬೇಕು. ನಾನು ಒಂದೇ ಸಾರಿ ಈ ವರ್ಷ ಕೂತ್ಕೊಂಡು ಮಾಡಿಬಿಡ್ತೀನಿ ಅಂದ್ರೆ ಸಾಧ್ಯ ಇಲ್ಲಪ್ಪ. ಹಾಗೆ ಈ ಕೆಲವರಿಗೆ ಈ ಸಾಧನೆ ಆ, ಏನೋ ಎಷ್ಟೋ ದಿನದ ವರ್ಷದ ಪ್ರಯತ್ನದಿಂದ ಬಂದಿರ್ಬೋದು, ಅಥವಾ ಕೊನೆಗೆ ಆ, ಎಷ್ಟೇ ಪ್ರಯತ್ನ ಮಾಡಿದ್ರು ಆ ಸ್ಥಿತಿಯನ್ನು ತಲುಪಲಿಕ್ಕೆ ಆಗದೇನೂ ಇರ್ಬೋದು. ಆದ್ರೆ ಯಾವುದಕ್ಕೂ ನಿರಾಶರಾಗಬಾರದು. ಯಾಕೆಂದ್ರೆ ಈಗಾಗಲೇ ಕೃಷ್ಣ ಹೇಳಿದ್ದ ಹಿಂದೆ, ನೀನು ಮಾಡಿದ ಸಾಧನೆ ಯಾವತ್ತೂ ಎಷ್ಟಕ್ಕೆ ಸ್ಟಾಪ್ ಆದ್ರೂ ಅದು ವ್ಯರ್ಥ ಅಲ್ಲ. ಒಂದೇ ಹೆಜ್ಜೆ ಇಟ್ಟರೂ ಕೂಡ ಅದು ಸಾರ್ಥಕವೇ. ಹಾಗಾಗಿ ನಾವು ಅಧ್ಯಾತ್ಮದಲ್ಲಿ ಇಡುವ ಒಂದೊಂದು ಹೆಜ್ಜೆಯೂ ಕೂಡ ವ್ಯರ್ಥ ಅಲ್ಲ. ಈ ಜನ್ಮದಲ್ಲಿ ಸಿದ್ಧಿ ಸಾಧ್ಯವಾಗದೇ ಇರಬಹುದು. ಖಂಡಿತ ಅದು ಮುಂದಿನ ಜನ್ಮದಲ್ಲಿ ಸಾಧ್ಯ ಆಗ್ತದೆ. ಅದು ಹೇಗೆ ಅಂತಂದ್ರೆ, ಇವತ್ತು ನೀನು ಎಲ್ಲಿಗೆ ನಿಲ್ಲಿಸಿದ್ಯೋ ಅಲ್ಲಿಂದಲೇ ಮುಂದಿನ ನಿನ್ನ ಜನ್ಮದ ಸಾಧನೆ ಶುರುವಾಗ್ತದೆ. ಅದು ವ್ಯರ್ಥ ಅಲ್ಲ. ಆಧ್ಯಾತ್ಮಿಕ ಸಾಧನೆ ಅನ್ನೋದು ಕೇವಲ ಯಾರಿಗೂ ಕೂಡ ಒಂದು ಜನ್ಮದಲ್ಲಿ ಸಾಧ್ಯವಾಗುವುದಲ್ಲ. ಅದನ್ನು ಜನ್ಮ ಜನ್ಮಗಳಿಂದಲೂ ಕೂಡ ಅದನ್ನು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಬರಬೇಕು. ಆದ್ರೆ ಈ ಜನ್ಮದಲ್ಲಿ ಎಲ್ಲಿಂದ ಶುರುವಾಗ್ತದೆ ಅಂದ್ರೆ, ನೀನು ಹಿಂದಿನ ಜನ್ಮದಲ್ಲಿ ಎಲ್ಲಿಗೆ ನಿಲ್ಲಿಸಿದ್ಯೋ, ಯಾವ ಸ್ಥಿತಿಯನ್ನ ತಲುಪಿದ್ಯೋ ಅಲ್ಲಿಂದಲೇ ಈ ಜನ್ಮದಲ್ಲಿ ಶುರುವಾಗ್ತದೆ. ಹಾಗಾದ್ರೆ ಇಲ್ಲಿವರೆಗೂ ನಾನು ಮಾಡೇ ಇರ್ಲಿಲ್ಲಪ್ಪ ಹಿಂದೆ ಅಂತಂದ್ರೆ ತೊಂದ್ರೆ ಇಲ್ಲ. ಇವತ್ತಿನಿಂದ ಈ ಜನ್ಮದಿಂದ ನೀನು ಶುರು ಮಾಡಿದ್ದಿ ಅಂತ ಅರ್ಥ. ಆ ಸ್ಥಿತಿಯನ್ನು ತಲುಪಲಿಕ್ಕೆ ಈ ಜನ್ಮದಲ್ಲಿ ನಿನಗೆ ಸಾಧ್ಯ ಆಗದೇ ಇರಬಹುದು, ಆದ್ರೆ ಆ ಪ್ರಯತ್ನ ಮಾತ್ರ ಅದು ಯಾವತ್ತೂ ವ್ಯರ್ಥ ಅಲ್ಲ. ನೀನು ಆ ಸ್ಥಿತಿಯನ್ನು ತಲುಪದೇ ಇದ್ರೂ ಕೂಡ ನಿನ್ನ ಪ್ರಯತ್ನ ಅದು ಸಾರ್ಥಕವೇ. ಯಾಕೆಂದ್ರೆ ಎಲ್ಲರೂ ಕೂಡ ಆ ಪ್ರಯತ್ನ ಮಾಡಲೇಬೇಕು. ಅವರೆಲ್ಲ ಹಿಂದಿನ ಎಷ್ಟೋ ಜನ್ಮಗಳಿಂದ ಆ ಸಾಧನೆ ಮಾಡಿದ್ದಾರೆ, ಹಾಗಾಗಿ ಇವತ್ತು ಆ ಸ್ಥಿತಿಯನ್ನು ತಲುಪಿದ್ದಾರೆ. ಆದ್ರೆ ನೀನು ಈಗ ಶುರು ಮಾಡಿದ್ದಿ, ಹಂಗಾಗಿ ಆ ಆ ಸ್ಥಿತಿಯನ್ನು ತಲುಪಲಿಲ್ಲ ಅಂತ ನೀನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ನೀನು ಈಗಾಗಲೇ ಶುರು ಮಾಡಿದ್ದಿ. ಈ ಜನ್ಮ ಇಲ್ಲದಿದ್ದರೆ ಏನಾಯ್ತು, ಮುಂದಿನ ಜನ್ಮದಲ್ಲಿ ಖಂಡಿತ ಅದು ನಿನಗೆ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಹೀಗೆ ಕೂರುವಾಗ ಹೇಗೆ ಕೂರಬೇಕು ಅನ್ನೋದನ್ನು ಕೂಡ, ನಿನಗೆ ಸುಖವಾದ ಆಸನದಲ್ಲಿ ಕುಳಿತ ಮೇಲೆ ಆದಷ್ಟು ಪ್ರಯತ್ನ ಮಾಡ್ಬೇಕಂತೆ. ಏನು ಅಂತಂದ್ರೆ, ಶರೀರವನ್ನು ಆದಷ್ಟು ನೆಟ್ಟಗೆ, ಅಂದ್ರೆ ಬೆನ್ನನ್ನ ನೆಟ್ಟಗೆ ಇರುವ ಹಾಗೆ ನೋಡಿಕೊಳ್ಳಬೇಕಂತೆ. ಜೊತೆಗೆ ಕುತ್ತಿಗೆ, ತಲೆ ಯಾವುದು ಕೂಡ ವಾಲಬಾರದು, ನೇರವಾಗಿ ನಿಂತಿರಬೇಕು. ಇದು ಒಂದೇ ಸಾರಿ ಸಾಧ್ಯ ಆಗದೇ ಇರಬಹುದು, ಆದ್ರೆ ಆ ಪ್ರಯತ್ನ ಮಾಡಬೇಕು. ದೇಹವನ್ನು ಆ ರೀತಿ ಹುರಿಗೊಳಿಸಬೇಕು, ನಿಶ್ಚಲಗೊಳಿಸಬೇಕು. ಸ್ವಲ್ಪವೂ ಅಲ್ಲಾಡಬಾರದು, ಕಲ್ಲಿನ ಹಾಗೆ ಕೂತ್ಕೊಳ್ಬೇಕು. ಈ ರೀತಿ ಕುಳಿತುಕೊಳ್ಳುವುದನ್ನು ಆ, ಅಭ್ಯಾಸ ಮಾಡಿದ್ರೆ, ಆದ್ರೆ ಅದು ಒಂದೇ ರೀತಿ ಸಾಧ್ಯ ಆಗುವಂಥದ್ದಲ್ಲ. ಹೇಗೆ ಮನಸ್ಸನ್ನ ನಿಯಂತ್ರಣ ಮಾಡ್ಲಿಕ್ಕೆ ಎಷ್ಟೋ ದಿನ ಅಭ್ಯಾಸ ಮಾಡ್ತೀವೋ, ಹಾಗೆ ದೇಹವನ್ನು ಕೂಡ ಆ ಒಂದು ಸ್ಥಿತಿಯನ್ನು ತಲುಪಲಿಕ್ಕೆ, ಆಸನ ಸಿದ್ಧಿಯ ಸ್ಥಿತಿಯನ್ನು ತಲುಪಲಿಕ್ಕೆ ನಿರಂತರ ಪ್ರಯತ್ನ ಮಾಡ್ತಾ ಇರಬೇಕು, ಅಭ್ಯಾಸ ಮಾಡಿಸ್ಬೇಕು ದೇಹಕ್ಕೆ. ಹಾಗಾಗಿ ದೇಹದಲ್ಲಿ ಇನ್ನೊಂದು ಪ್ರಮುಖ ಅಂಗ ಏನು ಅಂತಂದ್ರೆ ಕಣ್ಣು. ದೇಹವನ್ನ ಸ್ಥಿರಗೊಳಿಸಿದ ಮೇಲೆ ಕಣ್ಣನ್ನ ಕೂಡ ಸ್ಥಿರಗೊಳಿಸಬೇಕು. ಅದು ಹೇಗೆ ಅಂತಂದ್ರೆ, ಎರಡು ರೀತಿ ಹೇಳ್ತಾನೆ ಕೃಷ್ಣ. ನಿನಗೆ ಹೇಗೆ ಆಗ್ತದೋ ಹಾಗೆ ಮಾಡು. ಏನು ಅಂದ್ರೆ, ಕಣ್ಣು ತೆರೆದು ಕಣ್ಣು ತೆರೆದು ಕೂಡ ಧ್ಯಾನ ಮಾಡಬಹುದಂತೆ, ಕಣ್ಣು ಮುಚ್ಚಿಯೂ ಕೂಡ ಧ್ಯಾನ ಮಾಡಬಹುದು. ಕಣ್ಣು ತೆರೆದು ಹೇಗೆ ಧ್ಯಾನ ಮಾಡುವುದು ಅಂತಂದ್ರೆ, ತೆರೆದು ಹೇಗೆ ಧ್ಯಾನ ಮಾಡು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅಂದ್ರೆ, ನಿನ್ನ ಮೂಗಿನ ತುದಿಯನ್ನ ಗಮನಿಸುತ್ತಾ ಕಣ್ಣು ಓಪನ್ ಮಾಡಿದ್ದಿ, ಆದ್ರೆ ಯಾವುದನ್ನೂ ನೋಡಬಾರ್ದು, ಆ ಕಡೆ ಈ ಕಡೆ ನೋಡೋದಲ್ಲ. ಕಣ್ಣಿನ ಈ ಮೂಗಿನ ತುದಿ ಇರ್ತದಲ್ಲ, ಆ ತುದಿಯ ಒಂದು ಇದನ್ನೇ ಆ ನೋಡ್ತಾ ಧ್ಯಾನ ಮಾಡೋದು. ಇದು ಒಂದು ರೀತಿ. ಇನ್ನು ಕಣ್ಣು ಮುಚ್ಚಿರ್ತೀಯ, ಆ, ಅದು ಸಾಧ್ಯ ಆಗೋಲ್ಲ ನಿನಗೆ. ಆ ಸ್ಥಿತಿಯನ್ನು ಒಂದೇ ರೀತಿ ನಿನಗೆ ಸಾಧಿಸ್ಲಿಕ್ಕೆ ಆಗೋಲ್ಲ ಅನ್ನೋದಾದ್ರೆ ಕಣ್ಣು ಮುಚ್ಚು, ಅಂತರ್ಮುಖಿಯಾಗು. ಕಣ್ಣು ಮುಚ್ಚಿ ಆದ ಕಣ್ಣು ಬಿಟ್ರೆ ನೀನು ಮೂಗಿನ ತುದಿಯನ್ನ ಗಮನಿಸ್ತಾ ಇದೆಯಲ್ಲ, ಕಣ್ಣು ಮುಚ್ಚಿ ಆ ಆ ಏನು ಮೂಗಿನಲ್ಲಿ ಬರುವಂತಹ ಶ್ವಾಸ ಏನಿದೆ, ಯಾಕಂದ್ರೆ ನೀನು ಒಳಗಡೆ ಇನ್ನರ್ ಆಗಿದೆಯಲ್ಲ, ಆ ಶ್ವಾಸವನ್ನು ಗಮನಿಸ್ತಾ ಇರಬೇಕು. ಆ ಈ ರೀತಿ ಎರಡು ರೀತಿ ಯಾವುದು ಸಾಧ್ಯವಾಗ್ತದೋ ಅದು. ಸಾಮಾನ್ಯವಾಗಿ ಎಲ್ಲರೂ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಾರೆ, ಆದ್ರೆ ಕೆಲವರು ಕಣ್ಣು ಬಿಟ್ಟು ಕೂಡ ಧ್ಯಾನ ಮಾಡ್ತಾರೆ. ಇದನ್ನೆಲ್ಲ ಗಮನಿಸಿರ್ಬೋದು. ಈ ಹನುಮಂತ, ಕೆಲವು ಯೋಗಿಗಳನ್ನೆಲ್ಲ ಫೋಟೋದಲ್ಲಿ ನೋಡಿರ್ತೀವಿ ನಾವು. ಅರ್ಧ ಕಣ್ಣು ಓಪನ್ ಇರ್ತದೆ ನೋಡಿ. ಹ ಅರ್ಧ ಕಣ್ಣು ಓಪನ್ ಇರ್ತದೆ, ಆದ್ರೆ ಅವರು ಕಣ್ಣು ಪೂರ್ತಿ ಓಪನ್ ಮಾಡಿರಲ್ಲ. ಆದ್ರೆ ಅವರು ಇಲ್ಲೇ ಎಲ್ಲೋ ಒಂದು ಈ ಭಾಗದಲ್ಲಿ ಗಮನಿಸ್ತಾ ಇರ್ತಾರ. ಅಂದ್ರೆ ಅದು ಕೂಡ ಒಂದು ಧ್ಯಾನದ ಸ್ಥಿತಿ. ಆದ್ರೆ ಈಗ ನಮಗೆಲ್ಲ ಅದು ಒಂದೇ ರೀತಿ ಒಂದೇ ಸಾರಿ ಆ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಹಾಗಾಗಿ ಇಷ್ಟೆಲ್ಲ ನೀನು ಏನು ಕೂತೆ, ಅದಕ್ಕೆ ಆಸನ ಸಿದ್ಧಿ ಮಾಡಿದೆ, ಆಸನದಲ್ಲಿ ಕುಳಿತುಕೊಳ್ಳೋದನ್ನ ಅಭ್ಯಾಸ ಮಾಡಿದೆ. ದೇಹವನ್ನು ಈ ರೀತಿ ಕಿತ್ತುಕೊಳ್ಬೇಕು, ಕಣ್ಣು ಮುಚ್ಚಿದೆ, ಶ್ವಾಸದ ಮೇಲೆ ಗಮನವನ್ನಿಟ್ಟೆ. ಕಣ್ಣನ್ನು ಮುಚ್ಚಿದೆ, ಯಾವಾಗ ಅಂತರ್ಮುಖಿಯಾದೆ, ಆಗ ಆ ನೀನು ನಿಧಾನವಾಗಿ ಆ ಧ್ಯಾನ ಸ್ಥಿತಿಯನ್ನು ತಲುಪಲಿಕ್ಕೆ ಶುರುವಾಗ್ತೀವಿ. ಆಗ ಮನಸ್ಸು ಪ್ರಶಾಂತವಾಗ್ತಾ ಬರ್ತದೆ, ಯಾವ ಗೊಂದಲವೂ ಇರೋಲ್ಲ. ವಿಚಿತ್ರವಾದ ಆನಂದದ ಸ್ಥಿತಿಯನ್ನು ಅನುಭವಿಸ್ತಾ ಹೋಗ್ತೀಯ. ಹಾಗೆ
ಇದ್ರ ಜೊತೆಗೆ ಇನ್ನೊಂದು ಭಯ ಹೊರಟು ಹೋಗ್ತದೆ. ಜೊತೆಗೆ ಇನ್ನೊಂದು ಹೇಳ್ತಾನೆ ಕೃಷ್ಣ ಇಲ್ಲಿ, ಜೊತೆಗೆ ಬ್ರಹ್ಮಚರ್ಯ ಪರಿಪಾಲನೆ ಮಾಡಬೇಕು. ಬೇಗ ಈ ಸ್ಥಿತಿಯನ್ನು ನೀನು ತಲುಪಬೇಕು ಅಂದ್ರೆ ಬ್ರಹ್ಮಚರ್ಯ ಪರಿಪಾಲನೆ ಮಾಡಬೇಕು. ಬ್ರಹ್ಮಚರ್ಯ ಪರಿಪಾಲನೆ ಅಂತಂದ್ರೆ ಕೃಷ್ಣ ಹೇಳ್ತಾ ಇರೋದು ಬ್ರಹ್ಮಚರ್ಯ ಅಪರಿಗ್ರಹ. ಬ್ರಹ್ಮಚರ್ಯ ಅಂತಂದ್ರೆ ಮದುವೆ ಆಗದೆ ಇರುವುದು ಅಂತ ಅರ್ಥ ಅಲ್ಲ. ಈಗಾಗಲೇ ನಾವು ಈ ಹಿಂದೆ ಕೂಡ ಅದನ್ನ ಹೇಳಿದ್ವಿ. ಬ್ರಹ್ಮಚರ್ಯ, ವೈರಾಗ್ಯ ಅಂತಂದ್ರೆ ಅದಕ್ಕೆ ಕೃಷ್ಣ ತನ್ನದೇ ಆದ ಡೆಫಿನೇಷನ್ ಕೊಟ್ಟಿದ್ದಾನೆ. ಇವತ್ತು ನಾವು ತಿಳಿದುಕೊಳ್ಳುವ ರೀತಿಯ ಡೆಫಿನೇಷನ್ ಅಲ್ಲ. ಬ್ರಹ್ಮಚರ್ಯ ಅಂತಂದ್ರೆ ಮದುವೆ ಆಗದೆ ಇರುವುದು ಅಂತ ಅರ್ಥ ಅಲ್ಲ. ತಾನು ತನ್ನ ಹೆಂಡತಿಯನ್ನ ಬಿಟ್ಟು ಯಾರನ್ನೂ ಗಮನಿಸಬಾರದು, ತನ್ನ ಪತಿಯನ್ನ ಬಿಟ್ಟು ಯಾರನ್ನೂ ಗಮನಿಸಬಾರದು. ಅವರೊಂದಿಗೆ ಮಾತ್ರ ತಾನು ಪ್ರೀತಿ ವಿಶ್ವಾಸದಿಂದ ಇರಬೇಕೇ ಹೊರತು ಬೇರೆಯವರ ಜೊತೆಗೆ ಅಲ್ಲ. ಅಂದ್ರೆ ಕಾಮದೃಷ್ಟಿಯಿಂದ. ಅದು ಬ್ರಹ್ಮಚರ್ಯ ಪರಿಪಾಲನೆ. ಒಂದು ವೇಳೆ ಮದುವೆ ಆಗದೇ ಇದ್ರೆ ಹೆಣ್ಣನ್ನಾಗಲಿ ಗಂಡನ್ನಾಗಲಿ ಕಾಮದೃಷ್ಟಿಯಿಂದ ನೋಡಬಾರದು, ಅದು ಬ್ರಹ್ಮಚರ್ಯ. ಅದು ನೈತಿಕ ಬ್ರಹ್ಮಚರ್ಯ ಅಂತಾನೂ ಹೇಳ್ತಾರೆ. ಆದ್ರೆ ಮದುವೆ ಆದ್ಮೇಲೆ ತನ್ನ ಹೆಂಡತಿಯನ್ನ ಬಿಟ್ಟು ತನ್ನ ಗಂಡನನ್ನ ಬಿಟ್ಟು ಯಾರೂ ಬೇರೆಯವರನ್ನ ಗಮನಿಸಬಾರದು, ಅದು ಬ್ರಹ್ಮಚರ್ಯ ಪರಿಪಾಲನೆ. ಆಯ್ತಾ? ಸನ್ಯಾಸಿ ಆದ್ರಂತೂ ಯಾರನ್ನೂ ಗಮನಿಸಬಾರದು, ಅದು ಬ್ರಹ್ಮಚರ್ಯ. ಹೀಗೆ ಪ್ರತಿಯೊಬ್ಬರ ಇಲ್ಲೂ ಕೂಡ ಬ್ರಹ್ಮಚರ್ಯ ಪರಿಪಾಲನೆ ಅನ್ನೋದು ಇರಲೇಬೇಕು. ಅದೇನ್ ಮಾಡ್ತದೆ, ನಮ್ಮನ್ನ ಮನಸ್ಸನ್ನು ಸ್ಥಿರಗೊಳಿಸ್ಲಿಕ್ಕೆ ಸಹಾಯ ಮಾಡ್ತದೆ. ಬೇಗ ಒಬ್ಬ ಯೋಗಿ ಸ್ಥಿತಿಯನ್ನು ತಲುಪಲಿಕ್ಕೆ ಸಹಾಯ ಮಾಡ್ತದೆ. ವೈರಾಗ್ಯ ಅಂದ್ರೆ ಏನು? ಪ್ರತಿಯೊಬ್ಬರಲ್ಲೂ ಕೂಡ ವೈರಾಗ್ಯ ಇರಬೇಕು. ಯಾವುದರಲ್ಲಿ ವೈರಾಗ್ಯ? ಹೆಂಡತಿ ಮಕ್ಕಳು ಸಂಸಾರದಲ್ಲಿ ಅಲ್ಲ ವೈರಾಗ್ಯ. ಯಾವುದು ನಿನಗೆ ವಿಹಿತವಲ್ಲವೋ ಆ ವಿಷಯದ ಮೇಲೆ ನಿನಗೆ ವೈರಾಗ್ಯ ಇರಬೇಕು. ಅಂದ್ರೆ ಯಾವುದು ನಿನಗೆ ಕೆಟ್ಟದ್ದು, ಯಾವುದು ನಿನ್ನನ್ನ ಸನ್ಮಾರ್ಗಕ್ಕೆ ಕರೆದುಕೊಂಡು ಹೋಗುವುದಿಲ್ಲವೋ ಆ ಅದರ ಮೇಲೆ ನಿನಗೆ ವೈರಾಗ್ಯ ಇರಬೇಕು. ಅದು ಪ್ರತಿಯೊಬ್ಬರಲ್ಲೂ ಇರಬೇಕು. ಯಾವುದು ನಿನ್ನ ಉದ್ಧಾರಕ್ಕೆ ಅಥವಾ ನಿನಗೆ ಒಳಿತಿಗೆ ಸಹಾಯವಾಗ್ತಾ ಇದೆಯೋ ಅದರ ಮೇಲೆ ನಿನಗೆ ಆ ಏನಂತೀವಿ ಆ ತುಡಿತಾ ಇರಬೇಕು. ಬದಲಾಗಿ ಅಂಥದ್ರ ಮೇಲಲ್ಲ. ಉದಾಹರಣೆಗೆ ಈಗ ಮದ್ಯಪಾನ, ಧೂಮಪಾನ, ಆ ತರದ ವಿಷಯಗಳ ಮೇಲೆ ವೈರಾಗ್ಯ ಇರಬೇಕು. ಅದನ್ನ ಯಾವತ್ತೂ ಇಷ್ಟಪಡಬಾರದು. ಅದರಿಂದ ನಾವು ಆದಷ್ಟು ದೂರ ಇರುವ ಪ್ರಯತ್ನ ಮಾಡಬೇಕು. ಹಾಗಾಗಿ ಹೀಗೆ ಬ್ರಹ್ಮಚರ್ಯ ಮತ್ತೆ ವೈರಾಗ್ಯ ಇದು ಎರಡೂ ಕೂಡ ಮನುಷ್ಯನಿಗೆ ಆ ಅಥವಾ ಧ್ಯಾನ ಸಾಧನೆ ಮಾಡುವವರಿಗೆ, ಅದು ಒಬ್ಬ ಧ್ಯಾನ ಯೋಗಿಗೆ ಇವೆಲ್ಲವೂ ಕೂಡ ಪರಿಪಾಲನೆ ಮಾಡಬೇಕಾಗ್ತದೆ. ಹಾಗಾಗಿ ಜೊತೆಗೆ ಭಗವಂತನನ್ನ ಸರ್ವೋತ್ತಮ ಅನ್ನುವ ಅಚಲವಾದ ಭಕ್ತಿಯಿಂದ ಭಗವಂತನ ಸಂಪೂರ್ಣ ಭರವಸೆಯನ್ನ ಇಟ್ಟು ಸದಾ ಭಗವಂತನನ್ನ ನಾನು ಕಾಣುವ ಏನಂತೀವಿ ದೃಷ್ಟಿಯಿಂದ ಆ ಸಮಾಧಿ ಸ್ಥಿತಿಯನ್ನ ಸಾಧಿಸಬೇಕು ಹೀಗೆ ಅಂತ ಹೇಳ್ತಾ ಕೃಷ್ಣ ಹೇಳಿದ. ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಏನು ಅಂದ್ರೆ ಯುದ್ಧರಂಗದಲ್ಲಿ ಯುದ್ಧಕ್ಕೆ ನಿಂತಂತ ಅರ್ಜುನನಿಗೆ ಈ ಧ್ಯಾನ ಮಾಡೋದೇ ಧ್ಯಾನ ಯೋಗವನ್ನ ಯಾಕೆ ಹೇಳ್ತಾ ಇದ್ದಾನಪ್ಪ? ಅವನಿಗೆ ಯುದ್ಧ ಮಾಡು ಅಂತ ಹೇಳ್ಕೊಟ್ರೆ ಸಾಕಾಗಿತ್ತು. ಯುದ್ಧರಂಗಕ್ಕೆ ಬಂದು ಯುದ್ಧ ಮಾಡಕ್ಕಂತ ಬಂದು ನಿಂತಿದ್ದಾರೆ, ಕೃಷ್ಣ ಧ್ಯಾನ ಮಾಡೋದು ಹೆಂಗಂತ ಹೇಳ್ಕೊಂಡು ಕುಂತಿದ್ದಾರೆ. ಅದ್ರ ಅವಶ್ಯಕತೆ ಏನಿತ್ತು ಆ, ಅಂತಂದ್ರೆ ಕೃಷ್ಣ ಇಲ್ಲಿ ಒಂದು ನೆಪ ಅಷ್ಟೇ. ಕೃಷ್ಣ ಅರ್ಜುನನನ್ನು ಕೇವಲ ಒಂದು ನೆಪವನ್ನಾಗಿಸಿಕೊಂಡು ಆ ಉಪದೇಶ ಮಾಡ್ತಾ ಇದ್ದಾನಷ್ಟೆ. ಆದ್ರೆ ಕೇವಲ ಅರ್ಜುನನ ಕುರಿತು ಹೇಳ್ತಾ ಇರುವುದಲ್ಲ, ಇದು ಸಂಪೂರ್ಣವಾಗಿ ಇಡೀ ಮನುಕುಲವನ್ನ ಆ ಉದ್ದೇಶವಾಗಿಟ್ಟುಕೊಂಡು ಹೇಳ್ತಾ ಇರುವಂತಹ ಉಪದೇಶ. ಹಾಗಾಗಿ ಈ ಒಂದು ಧ್ಯಾನ ಯೋಗವನ್ನು ಹೇಳ್ತಾ ಇದ್ದಾನೆ. ಧ್ಯಾನದಲ್ಲಿ ನಾವು ಕಾಣುವುದು ನೇರ ಭಗವಂತನಲ್ಲ, ಜೊತೆಗೆ ಅವನ ಪ್ರತೀಕವನ್ನ. ಏನು ಅವನ ಪ್ರತೀಕ? ಅವನ ಪ್ರತೀಕ ಅಂತಂದ್ರೆ ದೇವತೆಗಳು ಮತ್ತೆ ದೇವರಿಗೆ ಸಂಬಂಧಪಟ್ಟಂತಹ ವಸ್ತುಗಳು, ಈ ಭೂಮಿ ಮೇಲೆ ಇರುವಂತಹ ವಸ್ತುಗಳು, ಅವನು ಧ್ಯಾನದಲ್ಲಿ ದರ್ಶನ ಮಾಡ್ತಾನಂತೆ. ಒಂದೇ ಸಾರಿ ದೇವರ ದರ್ಶನ ಅಲ್ಲ, ಬದಲಾಗಿ ಆ ಏನಂತೀವಿ ದೇವತೆಗಳ ದರ್ಶನ ಅಥವಾ ಗುರುಗಳ ದರ್ಶನವಾಗ್ತದೆ. ಆ, ಹಾಗಾಗಿ ಆ ಜೊತೆಗೆ ದೇವರ ಏನಂತೀವಿ ನಾವು ಆ ಪ್ರತೀಕ ಆದಂತ, ಈ ಉದಾಹರಣೆಗೆ ಗಂಧ, ತುಳಸಿ ಅಥವಾ ಹೂವು, ಈ ತರ ಅಂದ್ರೆ ಮಂಗಳಕರವಾದಂತ ವಸ್ತುಗಳು ಅಂತೀವಲ್ಲ, ಆ ತರದ ವಸ್ತುಗಳ ದರ್ಶನ ಆಗ್ತಾ ಹೋಗ್ತದೆ ಆರಂಭದಲ್ಲಿ. ಒಂದೇ ಸಾರಿ ದೇವರ ದರ್ಶನ ಅಲ್ಲ. ಅಥವಾ ಕೆಲವೊಮ್ಮೆ ಗುರುಗಳು ಅಥವಾ ದೇವತೆಗಳು ಕಾಣಿಸಿಕೊಳ್ಳಬಹುದು ಧ್ಯಾನದಿಂದ ಆಚೆಗೆ. ಹ್ಮ್ ಹಾಗಾಗಿ ಆ ಮನಸ್ಸನ್ನ ನಿರಂತರವಾಗಿ ಭಗವಂತನಲ್ಲಿ ನೆಲೆಗೊಳಿಸಬೇಕು. ಮನಸ್ಸಿನ ಮೂಲಕ ಧ್ಯಾನದಲ್ಲಿ ಭಗವಂತನ ಮಾನಸ ರೂಪ ಗೋಚರ ಆಗುವವರೆಗೆ ನಿರಂತರವಾಗಿ ಆ ಪ್ರಯತ್ನ ಇರಬೇಕು ಅಂತ ಹೇಳ್ತಾ, ಆಗ ಅದು ನೇರವಾಗಿ ಭಗವಂತನನ್ನ ಕಾಣಲಿಕ್ಕೆ ಸಹಾಯ ಮಾಡ್ತದೆ. ಈ ಸ್ಥಿತಿಯನ್ನು ತಲುಪಿದವನೇ ಧ್ಯಾನ ಯೋಗಿ, ನಿಜವಾದ ಯೋಗಿ. ಒಂದು ಜೀವ ತನ್ನ ಸಾಧನೆಯ ಹಾದಿಯಲ್ಲಿ ಪಡೆಯಬಹುದಾದಂತಹ ಅತ್ಯಂತ ಮಹತ್ತರವಾದ ಆನಂದದ ಪರಾಕಾಷ್ಠೆಯನ್ನ ಆ ಒಬ್ಬ ಸಾಧಕ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಾಗ ಅನುಭವಿಸ್ತಾನಂತೆ. ಅಂದ್ರೆ ಅವನಿಗೆ ಯಾವ ಕೋಟಿ ಕೋಟಿ ಹಣ, ಸಂಪತ್ತು, ಐಶ್ವರ್ಯ ಯಾವುದೂ ಕೊಡಲಾರದಂತಹ ಆನಂದ
ಆನಂದ ಭಗವಂತನ ದರ್ಶನ ಕೊಡ್ತದಂತೆ. ಇದಕ್ಕೆ ಮಿಗಿಲಾದ ಅರಿವಿಲ್ಲ, ಆನಂದ ಇಲ್ಲ, ದರ್ಶನವೂ ಇಲ್ಲ. ಹಾಗಾಗಿ ಈ ಈ ಸಾಕ್ಷಾತ್ಕಾರಕ್ಕಾಗಿ, ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಅವನು ಆ ಏನು ಪ್ರಯತ್ನ ಮಾಡ್ತಾ ಇರ್ತಾನೆ. ಕೊನೆಗೆ ಯಾವ ಸ್ಥಿತಿಯನ್ನು ತಲುಪ್ತಾನಂದ್ರೆ ಈ ಸಂಸಾರದ ಭವಬಂಧನದಿಂದ ತಪ್ಪಿಸಿಕೊಂಡವನಾಗಿ ಕೊನೆಗೆ ಭಗವಂತನನ್ನೇ ಹೋಗಿ ಸೇರ್ತಾನೆ ಅತಿಯಾಗಿ. ಜೊತೆಗೆ ಇದರಲ್ಲಿ ಕೆಲವೊಂದು ಏನಂದ್ರೆ ಯಮ ನಿಯಮಗಳನ್ನು ಹೇಳ್ತಾ ಇದ್ದಾನೆ. ಏನು ಯಮ ನಿಯಮಗಳು ಅಂತಂದ್ರೆ, ಮೊದಲು ಈ ಯಾರು ಧ್ಯಾನ ಯೋಗವನ್ನು ತಲುಪ್ತಾನೆ, ಒಬ್ಬ ಒಬ್ಬ ಸಾಧಕ, ಅವನಲ್ಲಿ ಕೆಲವು ಆ, ನಿತ್ಯ ಅವನು ಕೆಲವು ಪರಿಪಾಲನೆ ಮಾಡ್ಬೇಕು. ಏನು ಅಂತಂದ್ರೆ, ಅತಿಯಾಗಿ ತಿನ್ನುವುದನ್ನ ನಿಲ್ಲಿಸಬೇಕು, ಸಿಕ್ಕದನ್ನ ತಿನ್ನುವುದನ್ನ ನಿಲ್ಲಿಸಬೇಕು. ಆ, ಆ, ಹಾಗಾಗಿ ತಿನ್ನದೇ ಇರ್ಲಿಕ್ಕೆ ಆಗೋಲ್ಲ. ಒಂದು ದೇಹದ ಪೋಷಣೆಗೆ ಎಷ್ಟು ಪೋಷಕಾಂಶ ಅಥವಾ ಇತರದೆಲ್ಲ ಏನು ಬೇಕಾಗ್ತದೆ, ದೈಹಿಕ ದೇಹವನ್ನು ಮೇಂಟೈನ್ ಮಾಡಲಿಕ್ಕೆ ಅಷ್ಟು ಆ, ಆಹಾರವನ್ನು ಅವನು ಸ್ವೀಕಾರ ಮಾಡಲೇಬೇಕು. ಆದರೆ ಅತಿಯಾಗಿ ತಿನ್ನಬಾರದು. ಹೊಟ್ಟೆಗೆ ಹೆಚ್ಚು ಆಹಾರ ಹೋದಾಗ ಮನಸ್ಸು ನಿಸ್ತೇಜವಾಗ್ತದೆ, ಅದು ನಮ್ಮ ನಿಯಂತ್ರಣಕ್ಕೆ ಸಿಗೋಲ್ಲ. ಅಥವಾ ಬೇಡ ಆಗಿರುವಂಥದ್ದು ಅಥವಾ ಸರಿಯಾಗಿ ಜೀರ್ಣ ಆಗದೆ ಇರುವುದು, ಏನೇನೋ ತಿಂದಾಗ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ. ಹಾಗಾಗಿ ಅತ್ಯಂತ ಶುದ್ಧ ಸಾತ್ವಿಕವಾದ ಆಹಾರವನ್ನ ತಿನ್ನಬೇಕು. ಹೊಟ್ಟೆ ಬಾಕನ ಆಗಬಾರದು. ಹೊಟ್ಟೆ ಆ, ಏನಂತೀವಿ, ತಾನು ಬದುಕಲಿಕ್ಕೆ ಯಾವುದರ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ತಿನ್ನಬೇಕು. ಆಸೆಯಿಂದ ತಿನ್ನುವುದಲ್ಲ, ಅತಿಯಾದ ಆಹಾರ ಸೇವನೆ ಒಳ್ಳೆಯದಲ್ಲ. ಈ ಕಾರಣಕ್ಕಾಗಿ ಅತಿಥಿಗಳಿಗೂ ಕೂಡ ಅತಿಥಿ ಸತ್ಕಾರ ಮಾಡುವಾಗ ಬಲವಂತವಾಗಿ ಬಡಿಸಬಾರದಂತೆ. ಯಾಕಂದ್ರೆ ಅದು ಕೂಡ ತಪ್ಪಾಗ್ತದೆ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬಡಿಸ್ಬೇಕು ಅಂತ ಹೇಳಿ. ಅದೇ ರೀತಿ ತಿನ್ನದೇ ಇದ್ರು ತಿನ್ನದೇನೂ ಇರ್ಲಿಕ್ಕೆ ಆಗೋಲ್ಲ, ಆ ರೀತಿನೂ ಮಾಡಬಾರ್ದು. ಆಹಾರವನ್ನೆಲ್ಲ ಕಟ್ಟಿ ಅಥವಾ ಕಡಿಮೆ ಮಾಡಿ ಒಂಥರ ಏನಂತೀವಿ, ದೇಹವನ್ನ ದಂಡನೆ ಮಾಡುವುದು, ಆ ಥರನೂ ಮಾಡಬಾರ್ದು. ದೇಹಕ್ಕೆ ಬೇಕಾದಂತಹ ಆ, ಏನು ಆ, ಶಕ್ತಿ ಬೇಕಾದಷ್ಟು ಆಹಾರವನ್ನು ಸ್ವೀಕಾರ ಮಾಡಲೇಬೇಕು. ಅದು ಸಾತ್ವಿಕ ಆಗಿರ್ಬೇಕು. ಹೀಗೆ ಭಗವಂತನ ಯಾಕೆಂದ್ರೆ ಆ ದೇಹ ಅನ್ನೋದು ಕೊನೆಯ ಸಾಧನೆಯ ಕೊನೆಯ ಹಂತದವರೆಗೂ ಕೂಡ ಆ ದೇಹ ಬೇಕೇ ಬೇಕಲ್ಲ ಸಾಧನೆ ಮಾಡಲಿಕ್ಕೆ. ಹಾಗಾಗಿ ಆ ದೇಹದ ಪೋಷಣೆಯು ಕೂಡ ಆ ಏನಂತೀವಿ ಮುಖ್ಯವಾಗ್ತದೆ. ಅತಿಯಾಗಿ ದಂಡನೆ ಮಾಡಬಾರದು ದೇಹವನ್ನ. ಹಾಗಾಗಿ ಆಹಾರವನ್ನ ನಿಯಂತ್ರಣ ಮಾಡಿ ದಂಡನೆ ಮಾಡಬಾರದು. ಜೊತೆಗೆ ಹೇಳ್ತಾ ಇದ್ದಾನೆ, ಆಹಾರದ ಜೊತೆಗೆ ನಿದ್ದೆಯನ್ನು ಕೂಡ ನಿಯಂತ್ರಣ ಮಾಡಬೇಕು. ಎಷ್ಟು ಸಾಧ್ಯವಾಗ್ತದೋ ಅಷ್ಟು ನಿಯಂತ್ರಣ ಮಾಡಿ ಅತ್ಯಂತ ಕಡಿಮೆ ಸಮಯ ನಿದ್ದೆಯನ್ನು ಮಾಡುವ ಅಭ್ಯಾಸ ಮಾಡಬೇಕು. ಸಾಧ್ಯವಾದರೆ ನಿದ್ದೆಯನ್ನ ನಿಗ್ರಹ ಮಾಡುವ ಅಭ್ಯಾಸವನ್ನು ಮಾಡಬೇಕು. ನಾವು ಹೇಗೆ ಅಭ್ಯಾಸ ಮಾಡಿಕೊಂಡೆವೋ ಹಾಗೆ ನಮ್ಮ ಮನಸ್ಸು ನಮ್ಮನ್ನ ಆದಷ್ಟು ಬೇಗ ನಮ್ಮ ಆ ಒಂದು ಸಮಾಧಿ ಸ್ಥಿತಿಗೆ ಕರ್ಕೊಂಡು ಹೋಗ್ತದೆ. ನಿಜವಾದ ಆಹಾರ ಅಲ್ಲ, ಸಾರಿ, ನಿಜವಾದ ಅಂದ್ರೆ ಸಾತ್ವಿಕವಾದ ನಿಯಮಿತವಾದ ಆಹಾರ, ನಿಯಮಿತವಾದ ನಿದ್ದೆ ಆರೋಗ್ಯಕ್ಕೆ ಅದು ಪೂರಕವಾಗಿರ್ತದೆ. ಧ್ಯಾನಕ್ಕೆ ಅದು ಬಹಳ ಮುಖ್ಯ. ಅತಿಯಾಗಿ ನಿದ್ದೆ ಮಾಡೋದು ಅಲ್ಲ, ಅತಿಯಾಗಿ ತಿನ್ನೋದು ಅಲ್ಲ. ಸಾಧ್ಯವಾದರೆ ಎಷ್ಟು ಬೇಕೋ ಅಷ್ಟು ಆಹಾರ, ಸಾಧ್ಯವಾದರೆ ಬಹಳ ಕಡಿಮೆ ನಿದ್ದೆ, ಸಾಧ್ಯವಾದರೆ ನಿದ್ದೆಯನ್ನು ನಿಗ್ರಹ ಮಾಡುವುದು, ಗುಡಕೇಶನಾಗುವುದು. ಯೋಗಾಭ್ಯಾಸದಿಂದ ಯೋಗಿ ಸುಪ್ತ ಪ್ರಜ್ಞೆ ನಿಯಂತ್ರಣವಾಗ್ತದೆ. ಸಾಮಾನ್ಯವಾಗಿ ನಮ್ಮ ಚಿತ್ರದಲ್ಲಿರುವಂತಹ ಹಿಂದಿನ ಕೆಟ್ಟ ಕೆಟ್ಟ ನೆನಪುಗಳು ಆ ಆ ಧ್ಯಾನದಲ್ಲಿ ಸಮಯದಲ್ಲಿ ಬರ್ತದೆ. ಆದ್ರೆ ಯಾವುದನ್ನು ನಾವು ಗಮನಕ್ಕೆ ತಗೊಳ್ಬಾರದು. ಕೇವಲ ನಮ್ಮ ಉದ್ದೇಶ ಏನಿರ್ತದೆ, ದೇವರನ್ನ ಕಾಣೋದು. ನನ್ನೊಳಗಿರುವ ಆತ್ಮಾರಾಮನನ್ನು ನೋಡ್ಬೇಕು, ನನ್ನ ಆತ್ಮವನ್ನು ನೋಡ್ಕೊಳ್ಬೇಕು, ನಾನು ಯಾರು ಅನ್ನೋದನ್ನ ತಿಳಿಬೇಕು ಅನ್ನುವ ತುಡಿತದಲ್ಲಿ ಇರಬೇಕು. ಯಾವುದೇ ಆಲೋಚನೆಗಳು ಬಂದರೂ ಕೂಡ ಅದನ್ನು ಗಮನಿಸಬಾರದು. ಧ್ಯಾನ ಸಾಧನೆಯಲ್ಲಿ ಬೀಗೊಂಡ ಈ ಸ್ಥಿತಿಯಲ್ಲಿ ಹೊರಗಡೆ ವಿಷಯಗಳತ್ತ ಹರಿಬಾರದು. ಹೊರಗಡೆ ವಿಷಯದಲ್ಲಿ ಮೂಗು ತೋರಿಸಕ್ಕೆ ಹೋಗಬಾರ್ದು. ಹಾಗಾಗಿ ಆ ಈ ಸ್ಥಿತಿಯಲ್ಲಿ ನಿಂತವನು ಎಂದೂ ಭಗವಂತನಿಂದ ಕದಲೋದಿಲ್ಲ. ಇದನ್ನ ಪಡೆದ ಮೇಲೆ ಇನ್ಯಾವ ಗಳಿಕೆಯೂ ನನಗೆ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಹೋಗ್ತಾನೆ. ಆ, ಹಾಗಾಗಿ ಆ ಯಾವುದೇ ಅವನ ಜೀವನದಲ್ಲಿ ಆ ಒಂದು ಸಾಧನೆಯ ದಾರಿಯಲ್ಲಿ ಅವನಿಗೆ ಒದಗಬಹುದಾದಂತಹ ಯಾವ ಪರಿಸ್ಥಿತಿಯಿಂದಲೂ ಕೂಡ ಅವನು ಕಂಗೆಡುವುದಿಲ್ಲ. ಎಲ್ಲ ದೂರಗಳಿಂದ ಬಿಡುಗಡೆ ಹೊಂದಿದವನಾಗಿ ವಿಷಯಗಳಿಂದ ಬೇಸತ್ತು ಬೆನ್ನು ತಿರುಗಿಸುವ ಅವಶ್ಯಕತೆಯಲ್ಲಿ ಅವನು ಇರೋದಿಲ್ಲ ಅಂತ ಹೇಳ್ತಾ, ಇಷ್ಟೆಲ್ಲ ಹೇಳ್ತಾ ಇದ್ದೀಯಲ್ಲಪ್ಪ, ಆದ್ರೆ ದೇವರಲ್ಲಿ ಮನಸ್ಸು ನಿಲ್ಬೇಕಲ್ಲಪ್ಪ. ಎಲ್ಲೆಲ್ಲೋ ಮನಸ್ಸು ಹೋಗ್ತದೆ. ಮನಸ್ಸಲ್ಲಿ ಆಲೋಚನೆ ಬರದೇ ಇದ್ರೂ ಕೂಡ ದೇವರಲ್ಲಿ ಮನಸ್ಸನ್ನು ನಿಲ್ಲಿಸೋದು ಹೇಗೆ? ಅದರಲ್ಲಿ ಆ ಅದನ್ನು ಕೂಡ ನಾವು ಪ್ರಯತ್ನ ಮಾಡಬೇಕಲ್ಲ, ಸುಮ್ಮನೆ ಬರೋದಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ ನೋಡು, ಮನಸ್ಸನ್ನ ನನ್ ಅಂದ್ರೆ ಭಗವಂತನಲ್ಲಿ ನಿಲ್ಲಿಸಬೇಕು. ಅದು ಕೂಡ ಹೇಗೆ ಹೇಗೆ ಅಂತಂದ್ರೆ, ಅದು ಅದಕ್ಕೂ ಕೂಡ ಅಭ್ಯಾಸ ಮಾಡಬೇಕು. ಹೇಗೆ ಅಭ್ಯಾಸ ಮಾಡಬೇಕು? ನಿನ್ನ ಬುದ್ಧಿಯನ್ನು ಉಪಯೋಗಿಸ್ಬೇಕು. ಆ, ಹಾಗಾಗಿ ಎಲ್ಲಾ ಸಮಸ್ಯೆಗಳ ಮೂಲ ನಮ್ಮ ಸಂಕಲ್ಪಗಳು. ಆ ಮನಸ್ಸನ್ನು ಹೇಗೆ ಭಗವಂತನ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾನೆ ದೇವರು.
ಎಲ್ಲಾ ಸಮಸ್ಯೆಗಳಿಗೆ ಮೂಲ ಯಾವುದು? ನಮ್ಮ ಸಂಕಲ್ಪಗಳು. ಸಂಕಲ್ಪಗಳು ಅಂದ್ರೆ ಏನು ಅಂತಂದ್ರೆ ಮನಸ್ಸಿನಲ್ಲಿ ನಮಗೆ ಮೂಡಬಹುದಾದಂತಹ ತೀರ್ಮಾನ. ನಾನು ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ನಾನು ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ತಾನು ಏನಂತೀವಿ ಸಂಕಲ್ಪಗಳನ್ನು ಮಾಡ್ತಾನೆ. ಅದು ಆಸೆಗಳನ್ನ ಸೃಷ್ಟಿ ಮಾಡ್ಕೊಳ್ತಾ ಇರ್ತಾನೆ. ನಾನು ನಾಳೆ ಅದನ್ನ ಮಾಡ್ತೀನಿ, ನಾಡಿದ್ದು ಇದನ್ನ ಮಾಡ್ತೀನಿ, ಮುಂದಿನ ತಿಂಗಳು ಅದು ಇದು ಇದು ಏನೇನೋ ಸಂಕಲ್ಪಗಳು. ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವ ಮೊದಲು ಕೂಡ ಮಾನಸಿಕವಾಗಿ ಅದನ್ನ ಮಾಡ್ತೇವೆ. ಇನ್ನು ಕೆಲಸ ಆಗಿರ್ತದೋ ಇಲ್ಲೋ, ಆದ್ರೆ ನಾವು ಮೈಂಡಲ್ಲಿ ಅದ್ರ ಮೊದಲೇ ಅದ್ರ ಬಗ್ಗೆ ಪ್ಲಾನಿಂಗ್ ಮಾಡಿರ್ತೀವಿ. ಹ್ಮ್ ಇಂದು ಎಲ್ಲಿ ಹೋಗ್ಬೇಕು, ಯಾರನ್ನ ಭೇಟಿ ಮಾಡಬೇಕು, ಇಡೀ ವೇಳಾಪಟ್ಟಿ ತಯಾರು ಮಾಡಿರ್ತೀವಿ. ಈ ರೀತಿ ಸಾವಿರಾರು ಸಂಕಲ್ಪಗಳು ನಾವು ತಲೆಯಲ್ಲಿ ಮಾಡಿರ್ತೀವಿ. ಅದನ್ನ ಈಡೇರಿಸಿಕೊಳ್ಳಿಕ್ಕಾಗಿ ಸಾವಿರಾರು ಬಯಕೆಗಳು ಹುಟ್ಟುತ್ತವೆ. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಅದರಿಂದ ಹೀಗೆ ಆಗ್ಬೇಕು, ಅವರನ್ನ ಅಲ್ಲಿ ಹೋಗಿ ಸೇರ್ಬೇಕು, ಇಲ್ಲಿ ಹೋಗಿ ಸೇರ್ಬೇಕು, ಅವ್ರನ್ನ ಕೇಳ್ಬೇಕು, ಇದನ್ನ ಕೇಳ್ಬೇಕು, ಏನೇನೋ ಅದಕ್ಕೆ ವಿವಿಧ ಮಜಲುಗಳು ಹುಟ್ಟಿಕೊಳ್ತವೆ. ಬದುಕು ಎಂದರೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಂಡ ಏನು ಈ ಸಂಕಲ್ಪಗಳನ್ನ ಆ ಈಡೇರಿಸಿಕೊಳ್ಳುವುದೇ ನಿಜವಾದ ಜೀವನ ಅನ್ನುವ ಹಂತವನ್ನ ಆ ಸಂಕಲ್ಪ ಅನ್ನುವುದು ನಮ್ಮನ್ನ ತಳ್ಳಿಬಿಡ್ತದೆ. ಹೀಗೆ ಸಾವಿರಾರು ಸಂಕಲ್ಪ, ಅದಕ್ಕೆ ಇನ್ನೂ ಲಕ್ಷಾಂತರ ಕಾಮನೆಗಳು ಮನಸ್ಸಿನಲ್ಲಿ ತುಂಬುತ್ತಾ ಹೋದರೆ ಮನಸ್ಸಿನಿಂದ ಆಚೆಗೆ ಯೋಚಿಸಲು ಅವಕಾಶವೇ ಇರೋಳು. ಮನಸ್ಸು ಎಂದರೆ ಬರೀ ಸಂಕಲ್ಪ ವಿಕಲ್ಪಗಳಿಂದಲೇ ತುಂಬಿ ಹೋಗ್ತದೆ. ಏನೇನೋ ಕನಸುಗಳನ್ನ ಕಟ್ತೀಯ, ಅಂದ್ರೆ ಸಂಕಲ್ಪಗಳನ್ನ ಮಾಡಬೇಕು ಮಾಡಬಾರದು ಅನ್ನುವ ಗೊಂದಲದಲ್ಲಿ ಸಿಕ್ಕಾಕೊಳ್ತೀಯ. ಅದೇ ಇದನ್ನ ಮಾಡಬೇಕು ಅಂತ ನೀನು ಅನ್ಕೊಳ್ತೀಯ, ಅದು ಸಂಕಲ್ಪ. ಆಗ್ತದೋ ಇಲ್ಲೋ ಅಂತ ಯೋಚನೆ ಮಾಡ್ತೀಯ, ಅದು ವಿಕಲ್ಪ. ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತೀಯ, ಅದು ವಿಕಲ್ಪ. ಬರೀ ಅದೇ ಗೊಂದಲದಲ್ಲಿ ಬದುಕ್ತೀಯ. ಅದನ್ನ ಈಡೇರಿಸಿಕೊಳ್ಳೋದೇ ಜೀವನ ಅಂತ ಹೇಳಿ ಅದೇ ಪ್ರಯತ್ನದಲ್ಲಿರ್ತೀಯ. ಇದರಿಂದ ಆಚೆಗೆ ಮನಸ್ಸನ್ನ ಮುಟ್ಟೋದೇ ಇಲ್ಲ, ಮನಸ್ಸನ್ನ ತಲುಪೋದೇ ಇಲ್ಲ ನೀನು. ಹಾಗಾಗಿ ಮೊದಲು ನಿನ್ನ ಸಂಕಲ್ಪಗಳನ್ನ ಬಿಟ್ಟು ಬಿಡು. ಯಾಕೆ ಬಿಡು? ಇದು ತಿರುಕನ ಕನಸು. ಯಾವ ಸಂಕಲ್ಪವೂ ಕೂಡ ನಿನ್ನ ಕೈಯಲ್ಲಿರೋದಿಲ್ಲ. ನಾಹಂ ಕರ್ತ ಹರಿ ಕರ್ತ. ಎಷ್ಟು ಹೆಚ್ಚು ಸಂಕಲ್ಪ ಮಾಡ್ತಾ ಹೋಗ್ತೀನಿ, ನಿನ್ನ ಮನಸ್ಸಿಗೆ ಅದು ಭಾರ ಆಗ್ತಾ ಹೋಗ್ತದೆ, ಹತಾಶೆಯನ್ನು ಉಂಟು ಮಾಡ್ತಾ ಹೋಗ್ತದೆ. ಅದು ನಿನ್ನನ್ನು ವ್ಯಾಕುಲತೆಗೆ ತಳ್ತದೆ. ನಂತರ ಏನನ್ನು ಬೇರೆ ಏನು ಬೇಡ ಅನ್ನುವ ಸ್ಥಿತಿಗೆ ಏನು ತೆಗೆದುಕೊಂಡು ಹೋಗ್ಬಿಡ್ತದೆ. ಹಾಗಾಗಿ ಬಯಸುವುದು ಮನಸ್ಸಿನ ಸಹಜ ಗುಣ. ಅದು ಮರ್ಕಟ ಇದ್ದ ಹಾಗೆ, ಕೋತಿ ಇದ್ದ ಹಾಗೆ. ಒಂದು ಕಡೆ ನಿಲ್ಲಲ್ಲ, ಅಲ್ಲಿ ಹಾರ್ತದೆ, ಇಲ್ಲಿ ಹಾರ್ತದೆ, ಅದನ್ನ ನೋಡ್ತದೆ, ಇದನ್ನ ನೋಡ್ತದೆ, ಏನೇನೋ ಹುಟ್ಟಿಸ್ತದೆ. ಅದು ಸಹಜ ಗುಣ. ಆ ಬಯಸ ಆ ಆ, ಗುಣ ಅನ್ನುವುದು ಬಯಸದೇ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಏನು ಬರ್ತದೋ ಅದು ಬರಲಿ. ಬಯಸುವುದು ಅಂತ ಹೇಳಿ ಬಯಸುವುದನ್ನ ಕಲಿತರೆ ಸಂಕಲ್ಪ ವಿಕಲ್ಪಗಳನ್ನ ಬಿಟ್ಟುಬಿಡು. ಇದು ನಿನ್ನ ಇದೇ ಯಾರು ಈ ಸಂಕಲ್ಪ ವಿಕಲ್ಪಗಳನ್ನು ಬಿಡ್ತಾನೆ, ಅದೇ ನಿಜವಾದ ಯಶಸ್ಸಿನ ಸೂತ್ರ. ಬಯಸಿದ್ದು ಸಿಗೋದಿಲ್ಲ ಅಂತ ಗೊತ್ತು, ಬಯಸಿದಂತೆ ಆಗೋದಿಲ್ಲ ಅಂತಾನೂ ಗೊತ್ತು. ಹಾಗಿದ್ಮೇಲೆ ಯಾಕೆ ಕನಸಿನ ಗೋಪುರ ಕಟ್ತೀಯ? ಯಾವುದೂ ನಿನ್ನ ಕೈಯಲ್ಲೂ ಇಲ್ಲ ಅನ್ನೋದು ಗೊತ್ತಿದೆ. ಈಗಾಗಲೂ ನಾನು ಹೇಳ್ತಾ ಬಂದಿದ್ದೀನಿ, ಯಾವ ಅರ್ಥವೂ ಇಲ್ಲ. ನಮ್ಮ ಸಂಕಲ್ಪ ಕೇವಲ ಒಂದೇ ಒಂದು, ಯಾವುದು? ಭಗವಂತನ ಸಂಕಲ್ಪ. ಹೇಗೆ ಇದೆಯೋ ಅದು ನಡೀತದೆ. ದೇವರು ಏನಿಟ್ಟಿದಾನೋ ಅದು ನಡೀತದೆ. ಅದೇ ಒಂದೇ ನಿನ್ನ ಸಂಕಲ್ಪ ಆಗಿರಬೇಕು ಇಡೀ ಬದುಕಿನಲ್ಲಿ. ನಿನ್ನ ಪಾಲಿನ ಕರ್ಮ ನೀನು ಮಾಡು, ಬಂದದ್ದನ್ನ ಉಣ್ಣು. ಹರಿಯ ಚರಣ ಅರಿವು ತಪ್ಪದಿರಲಿ. ನನ್ನದು ಎನ್ನುವ ಪ್ರತ್ಯೇಕ ಸಂಕಲ್ಪ ಬೇಡ. ಭಗವಂತನ ಸಂಕಲ್ಪ ಏನಿದೆಯೋ ಅದಿರ್ಲಿ. ನಾ ಹಂಕರ್ತ ಹರಿಕರ್ತ. ದೇವರು ಇಟ್ಟಿದ್ದಾನೆ, ಕೃಷ್ಣನ ಪ್ರೇರಣೆ, ಅವನು ಮಾಡಿಸ್ತಾ ಇದ್ದಾನೆ. ಅವನ ಸಂಕಲ್ಪ ಏನಿದೆಯೋ ಅದು ನಡೀತದೆ. ಇದನ್ನು ಕೆಲವರು ಹೇಳ್ತಾರಲ್ಲ, ದೇವ್ರ ಇಟ್ಟಂಗೆ ಆಗ್ತದೆ, ನಮ್ದೇನಿದೆಯಪ್ಪ ಎಲ್ಲ ದೇವ್ರದು ಅಂತ ಹೇಳಿ. ಹಾಗೆ ನೀನು ಈ ರೀತಿಯಾಗಿ ಯೋಚನೆ ಮಾಡುವುದನ್ನ ಕಲಿ. ಅದು ಬಿಟ್ಟು ನೀನೇ ನಾನೇ ಮಾಡ್ತೀನಿ ಅಂತ ಹೇಳಿ ಏನೇನೋ ಇಚ್ಛೆ ಮಾಡ್ಕೊಂಡು ಹೋಗ್ಬೇಡ. ಅದು ನಿನ್ನ ದುಃಖಕ್ಕೆ ಕಾರಣವಾಗ್ತದೆ. ಹಾಗಾಗಿ ಭಗವಂತನ ಇಚ್ಛೆಗೆ ವಿರುದ್ಧವಾದ ಒಂದು ಸಂಕಲ್ಪವೂ ಕೂಡ ನಮ್ಮಲ್ಲಿ ಇರಬಾರದು. ನೀನು ಏನು ಬಯಸಿದೆಯೋ ಅದು ನನ್ನ ಸಂಕಲ್ಪ. ಇದು ಒಬ್ಬ ಯೋಗಿ ಧ್ಯಾನದಲ್ಲಿ ತೊಡಗಿಕೊಳ್ಳಬೇಕಾದಂತಹ ಏಕೈಕ ಸಂಕಲ್ಪ. ಸಂಕಲ್ಪ ಎಲ್ಲಿ ಹುಟ್ಟುತ್ತದೋ ಅಲ್ಲೇ ಅದನ್ನ ತಡಿಬೇಕು. ಸಂಕಲ್ಪ ಹುಟ್ಟುವುದೇ ಮನಸ್ಸಿನ ಗುಣ. ಮನಸ್ಸಿನಿಂದ ನಾವು ನಮ್ಮ ಮನಸ್ಸಿಗೆ ನಿರಂತರವಾಗಿ ಈ ರೀತಿ ಹೇಳ್ಕೊಳ್ತಾ ಇರಬೇಕು, ನೀನು ಹುಚ್ಚು ಸಂಕಲ್ಪ ಮಾಡಬೇಡ. ಮಾಡಿದ್ರೆ ಅದು ನಿನಗೆ ಸಿಗೋಲ್ಲ, ನಂತರ ಸಿಗಲಿಲ್ಲ ಅಂತ ನೀನು ಚಟಪಡಿಸ್ತೀಯ. ಅದರಿಂದ ಹುಚ್ಚು ಹುಚ್ಚು ಸಂಕಲ್ಪಗಳು ಬೇಡ. ಬಿಡು, ಮನಸ್ಸಿಗೆ ನಿರಂತರವಾಗಿ ಹೇಳ್ತಾ ಇರು, ಅದನ್ನು ಪಳಗಿಸಬೇಕು. ಸಾಧಕನನ್ನ ದಾರಿ ತಪ್ಪಿಸುವುದು ಮನಸ್ಸು, ದಾರಿ ಆ ಹೆಚ್ಚಿಸುವುದು ಕೂಡ ಆ ಹುಟ್ಟಿಸುವುದು ಕೂಡ ಮನಸ್ಸು. ಆದ್ದರಿಂದ ಮನಸ್ಸಿಗೆ ನಿರಂತರ ಈ ರೀತಿ ಹೇಳ್ತಾ ಇರಬೇಕಂತೆ. ನಾವು ನಮ್ಮ ಹುಚ್ಚು ಸಂಕಲ್ಪವನ್ನು ಬಿಡಬೇಕಾದ್ರೆ ಮೊದಲು ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಯಾಕೆಂದ್ರೆ ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ, ಮೂಗು ನೋಡ್ತದೆ,
ಆ, ಇದರಿಂದಲೇ ನಮಗೆ ಆ ಸಂಕಲ್ಪಗಳು ಶುರುವಾಗ್ತದೆ. ಹಾಗೆ ನಮ್ಮಲ್ಲಿ ಒಳ್ಳೆಯ ಸಂಸ್ಕಾರವನ್ನು ರೂಢಿಸಿಕೊಳ್ಬೇಕು. ಇದಕ್ಕಾಗಿ ಹಿಂದೆ ಚಿಕ್ಕ ಚಿಕ್ಕ ಆ ಅನೇಕ ಆಧ್ಯಾತ್ಮಿಕ ಸಂಸ್ಕಾರಗಳಿವೆ. ಹಾಗಾಗಿ ಮನಸ್ಸು ಜಾರಲು ಬಿಡಬೇಡ. ಎಲ್ಲಾ ಸಂಕಲ್ಪವನ್ನ ತ್ಯಾಗ ಮಾಡಿ ಭಗವಂತ ಏನು ನನ್ನ ನನ್ನ ನಿಜವಾದ ಒಡೆಯಾರು ದೇವ ಇದ್ದಾನೆ, ಅವನು ಮಾಡಿಸ್ತಾ ಇದ್ದಾನೆ. ಅವನ ಸಂಕಲ್ಪ ಏನಿದೆಯೋ, ನಾವು ಹೇಳ್ತೀವಲ್ಲ, ಮಾಸ್ಟರ್ಸ್ ಎಲ್ಲ ಇದ್ದಾರೆ, ಮೇಲೆ ಮಾಸ್ಟರ್ಸ್ ಇದ್ದಾರೆ, ಅವ್ರದ್ದೇನು ಅವರೆಲ್ಲ ನೋಡ್ಕೊಂತಾರೆ. ಈ ರೀತಿ ಬದುಕ್ತಾ ಇರಬೇಕು. ಮನಸ್ಸನ್ನು ಒಮ್ಮೆಗೆ ತಿರುಗಿಸಲು ಬರೋಲ್ಲಪ್ಪ. ಇದನ್ನ ನೀನು ಒಂದೇ ಸಾರಿ ಈ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲದೇ ಇರಬಹುದು. ಆದ್ರೆ ನಿರಂತರವಾಗಿ ಅಭ್ಯಾಸ ಮಾಡು, ತಿಳಿ ಹೇಳು, ಮೆಲ್ಲ ಮೆಲ್ಲನೆ ಅದನ್ನ ತೋಟಿಗೆ ತಗೊಂಡು ಬಾ. ಒಂದೇ ಸರಿ ನಿನಗೆ 100% ಆಗದೇ ಇರ್ಬೋದು, 2%, 3% ಇಂಪ್ರೂವ್ಮೆಂಟ್ ಆದ್ರೂ ಅದು ಸಾರ್ಥಕವೇ. ಆ ಒಂದೇ ಸಾರಿ ನಾವು ಒಂದು ಜಾಗ ತಲುಪಲಿಕ್ಕೆ ಆಗಲ್ಲ. ಒಂದೊಂದೇ ಹೆಜ್ಜೆ ಇಡ್ತಾ 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 ನಾವು ಅಲ್ಲಿ ಹೋಗಿ ಸೇರ್ತೀವಲ್ಲ, ಹಾಗೆ ಒಂದು ದಿನ 1% ನೀನು ಅದರಲ್ಲಿ ಇಂಪ್ರೂವ್ ಆದ್ರೂ ಕೂಡ ಅದು ಒಳ್ಳೇದೇ, ಬದಲಾವಣೆ. ಇದಕ್ಕೆ ಛಲ ಬೇಕು, ಧೈರ್ಯ ಬೇಕಾಗ್ತದೆ. ಗುರಿ ಮುಟ್ಟುವ ತನಕ ನಾನು ಏನೋ ವಿಚಲಿತನಾಗಲಾರೆ ಅನ್ನುವ ಬುದ್ಧಿ ಇರಬೇಕು. ಧೃತಿಗೆಡಬಾರದು, ಅದು ಬಹಳ ಮುಖ್ಯ ಆಗ್ತದೆ. ನಮ್ಮ ಮನಸ್ಸು ಬಹಳ ಚಂಚಲ ಇದೆ. ನಮ್ಮ ಮನಸ್ಸು ಬಹಳ ಚಂಚಲ ಇದೆ. ಈ ಕಾರಣದಿಂದ ಅದು ಎಲ್ಲ ಕಡೆ ಹರಿದಾಡ್ತಾ ಇರ್ತದೆ. ಅದು ಎಲ್ಲೆಲ್ಲಿ ಜಾರ್ತದೋ ಅಲ್ಲೆಲ್ಲಿ ಭಗವಂತನನ್ನ ಚಿಂತನೆ ಮಾಡುವುದನ್ನ ಅಭ್ಯಾಸ ಮಾಡು. ಆಗ ನಿನ್ನ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ. ಎಲ್ಲೆಲ್ಲಿ ಹೋಗ್ತದೆ ಅಲ್ಲೆಲ್ಲ ಒಮ್ಮೆ ನಮ್ಮ ಮನಸ್ಸು ಭಗವಂತನಲ್ಲಿ ನೆಲೆ ನಿಂತು ಅಂತಾದ್ರೆ, ಗೊಂದಲದ ಗೂಡಾದಂತಹ ಮನಸ್ಸು ಪ್ರಶಾಂತವಾಗ್ತದೆ. ಅದನ್ನು ಸಾಧಿಸಿದ ವ್ಯಕ್ತಿ ಎಂತಹ ಸನ್ನಿವೇಶದಲ್ಲೂ ಕೂಡ ಉದ್ವೇಗಕ್ಕೆ ಒಳಗಾಗಲ್ಲ, ಸಮಚಿತ್ತದಲ್ಲಿ ಇರ್ತಾನೆ. ಶುದ್ಧವಾದ ಮನಸ್ಸಿಗೆ ಯಾವತ್ತೂ ಮೈಲಿಗೆ ಆಗೋಲ್ಲ. ಮನಸ್ಸು ಮಡಿಯಾಗಿದ್ದಾಗ ಅವನು ಹೊರಗಡೆಯಿಂದ ಅವನಿಗೆ ಏನಾದ್ರೂ ಕೂಡ ಅವನು ಮಡಿಯಾಗೇ ಇರ್ತಾನೆ, ಅಂದ್ರೆ ಶುದ್ಧವಾಗೇ ಇರ್ತಾನೆ. ಭಗವಂತನ ಧ್ಯಾನಕ್ಕೋಸ್ಕರ ಮನಸ್ಸನ್ನ ಸ್ವಚ್ಛಗೊಳಿಸಿ ಒಮ್ಮೆ ಭಗವಂತನನ್ನು ಕಾಣಬಹುದು. ಆದರೆ ಭಗವಂತನ ಅನುಭವದಿಂದ ಕೆಳಗಿಳಿದ ತಕ್ಷಣ ಪುನಃ ತಾಮಸ ಆವೇಶಗಳು ನಿನ್ನನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಅಂದ್ರೆ ಈ ಯಾರೋ ಒಬ್ಬ ದೇವರನ್ನು ಕಂಡ ಹಾಗಂತ ಹೇಳಿ ಅವನನ್ನ ಅವನ್ ಮತ್ತೆ ಏನಂತೀವಿ, ಆ ಅದೇ ಸ್ಥಿತಿಯಲ್ಲೇ ಇರ್ತಾನೆ ಅಂತ ಹೇಳಕ್ಕಾಗಲ್ಲ. ಅವನನ್ನ ನೆಗೆಟಿವ್ ಅಥವಾ ಮತ್ತೆ ಈ ಒಂದು ವಿಷಯ ವಸ್ತುಗಳು ಅವನನ್ನ ಡಿಸ್ಟರ್ಬ್ ಮಾಡಬಹುದು, ಆ ಪ್ರಯತ್ನ ಮಾಡಬಹುದು. ಹಾಗಾಗಿ ಅವಾಗೂ ಕೂಡ ನೀನು ಜಾಗೃತನಾಗಿರ್ಬೇಕು. 24 ಗಂಟೆಯೂ ಧ್ಯಾನ ಮಾಡಬೇಕು ಅಂತ ಅರ್ಥ ಅಲ್ಲ, ಸದಾ ಭಗವಂತನ ಗುಂಗಿನಲ್ಲಿ ಇರಬೇಕು. ಅದು ಬಿಟ್ಟು ನೀನು ಈ ಬರೀ ಅದು ಇದು ಹಾಳು ಮೂಳು ಚಿಂತೆ ಈ ಗುಂಗಿನಲ್ಲಿ ಇರಬಾರದು. ಎಲ್ಲಿ ಏನು ಕಂಡ್ರು ಅಲ್ಲಿ ದೇವರನ್ನ ಚಿಂತನೆ ಮಾಡುವುದನ್ನ ಕಲಿ. ನಾವು ಅದೇ ಕೃಷ್ಣ ಪ್ರಜ್ಞೆ. ನಾವು ಭಗವಂತನನ್ನ ಬ್ರಹ್ಮ ಅಂತ ಕರಿತೀವಿ. ಯಾಕೆ ಬ್ರಹ್ಮ ಅಂತೀವಿ? ಎಲ್ಲಾ ಕಾಲದಲ್ಲೂ, ಎಲ್ಲಾ ದೇಶದಲ್ಲೂ, ಎಲ್ಲಾ ಸಮಯದಲ್ಲೂ ವ್ಯಾಪಿಸಿರುವವನು, ಸರ್ವವ್ಯಾಪಿ, ಸರ್ವಗುಣಪೂರ್ಣನಾದವನು, ಕಾಲತಃ ದೇಶತಃ ಗುಣತಃ ಶಕ್ತಿತಃ ಅನಂತನಾಗಿ ಇರುವವನೇ ಪರಮಾತ್ಮ. ಅವನು ಎಲ್ಲೆಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ, ಅಣುರೇಣು ತೃಣ ಕಾಷ್ಟಗಳಲ್ಲೂ ಇದ್ದಾನೆ. ಹಾಗಾಗಿ ಎಲ್ಲಿ ಏನು ಕಾಣ್ತಿ, ಏನೇನ್ ಮಾಡ್ತಿ, ಎಲ್ಲಾ ಕಡೆ ದೇವರನ್ನ ಚಿಂತನೆ ಮಾಡು. ಅದನ್ನು ಪ್ರಹ್ಲಾದ ಮಾಡಿದ. ಒಂದು ಕಂಬದಲ್ಲೂ ದೇವರನ್ನ ಕಂಡ, ತಿನ್ನುವ ಅನ್ನದಲ್ಲಿ ದೇವರನ್ನ ಕಂಡ್ರು. ಅದಕ್ಕೆ ನಮ್ಮ ಹಿಂದಿನವರು ಪ್ರತಿಯೊಂದರಲ್ಲೂ ದೇವರ ಚಿಂತನೆ ಮಾಡಿದ್ರು. ಒಂದು ಗಿಡ, ಮರ, ಬಳ್ಳಿ, ತುಳಸಿ, ಹೂವು, ಹಣ್ಣು, ಪ್ರತಿಯೊಂದರಲ್ಲೂ ಒಂದು ಏನು ಪ್ರಾಣಿ, ಪಶು, ಪಕ್ಷಿ ಎಲ್ಲದರಲ್ಲೂ ದೇವರನ್ನ ಕಾಣ್ತಾ ಹೋದ್ರು. ಅವರು ಮೂರ್ಖರಲ್ಲ. ಎಲ್ಲಾ ಕಡೆ ಸರ್ವಾಂತರ್ಯಾಮಿ ಆಗಿದ್ದಾನೆ ಅಂದ್ಮೇಲೆ ಎಲ್ಲಾ ವಸ್ತುವಿನಲ್ಲೂ ಇದ್ದಾನೆ ಅಂತ ಅರ್ಥ. ತಂದೆ, ತಾಯಿ, ಗುರು, ಹಿರಿ ಎಲ್ಲರಲ್ಲೂ ದೇವರನ್ನ ಕಂಡ್ರು. ಯಾಕೆಂದ್ರೆ ಇದೇ ಕಾರಣ. ಎಲ್ಲಾ ಕಡೆ ಭಗವಂತನ ಚಿಂತನೆ ಇರ್ಲಿ, ಬುದ್ಧಿ ಕೆಡದೇ ಇರ್ಲಿ, ನಾನೇ ಅನ್ನುವ ಅಹಂಕಾರ ಬರದೇ ಇರ್ಲಿ, ಎಲ್ಲವನ್ನ ನಿಯಂತ್ರಣ ಮಾಡುವವನು, ಎಲ್ಲರನ್ನೂ ನಿಯಂತ್ರಣ ಮಾಡುವ ಒಂದು ಶಕ್ತಿ ಇದೆ ಆ ಅನ್ನುವ ಒಂದು ವಿಶ್ವಮೂಲ ಚೈತನ್ಯ ಅನ್ನೋದು ಇದೆ ಅನ್ನುವ ಅರಿವು ಪ್ರತಿ ಕ್ಷಣ ಎಲ್ಲರಲ್ಲೂ ಬರಲಿ ಅನ್ನೋ ಉದ್ದೇಶದಿಂದಲೇ ನಮ್ಮ ಹಿಂದಿನವರು ಮಾಡಿದ್ದು. ಅದು ಬಿಟ್ಟು ನಾವು ಆ ಅದನ್ನ ಅರ್ಥ ಮಾಡಿಕೊಳ್ಳದೆ ಅದನ್ನ ಬೇರೆ ರೀತಿ ಬಿಂಬಿಸಬಾರದು. ಹಾಗಾಗಿ ಈ ಏಕರೂಪ ಸ್ಥಿತಿಯನ್ನ ತಲುಪಬೇಕು. ಯಾರು ಹೀಗೆ ನನ್ನನ್ನ ಎಲ್ಲರಲ್ಲಿಯೂ ಮತ್ತೆ ಎಲ್ಲರನ್ನು ನನ್ನಲ್ಲಿ ಕಾಣುತ್ತಾನೋ ಅವನಿಗೆ ನಾನು ಎಂದೆಂದೂ ಕೂಡ ಇಲ್ಲ ಅಂತ ಅನಿಸಿಕೊಳ್ಳುವುದಿಲ್ಲ. ಅವನ ಪಾಲಿಗೆ ನಾನು ಯಾವಾಗಲೂ ಇರ್ತೇನೆ. ಹ? ಹೀಗೆ ಈಗಾಗಲೇ ಮುಂದೆ ಅದನ್ನೇ ಹೇಳ್ತಾನಲ್ಲ, ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ಮಿಥ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಮ್ಯಹಂ. ಹಾಗೆ ಅವನ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ. ಯಾರು ಸದಾ ನನ್ನನ್ನೇ ಚಿಂತನೆ ಮಾಡ್ತಾ ಇರ್ತಾನೆ, ಯಾರು ಸದಾ ನನ್ನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟವನಾಗಿರ್ತಾನೆ, ಆ ಆ, ಅವನನ್ನ ನಾನು ಸದಾ ಅವನ ಪಾಲಿಗೆ ನಾನು ಯಾವತ್ತೂ ಇಲ್ಲ ಅಂತ ಆಗೋಲ್ಲ. ಹೀಗೆ ಭಗವಂತನ ಆ ಅನ್ಯೋನ್ಯ ಸಂಬಂಧ, ದೇವರು ಎಂದೂ ನಮ್ಮನ್ನ ಬಿಟ್ಟು ಬಿಡೋಲ್ಲ. ಇನ್ನು ಎಚ್ಚರ ನಮ್ಮಲ್ಲಿ ಸದಾ ಜಾಗೃತವಾಗಿರಬೇಕು. ಹೀಗೆ ಭಗವಂತ ನಾವು ಆತನನ್ನ ಹೇಗೆ ನೋಡ್ತೇವೋ ಹಾಗೆ
ಕಾರಣ ನಮ್ಮಲ್ಲಿ ಎಚ್ಚರ ಯಾವತ್ತೂ ಜೀವನದಲ್ಲಿ ಬಗೆಹರಿಯದಂತಹ ಸಮಸ್ಯೆ ನಮಗೆ ಬರೋದೇ ಇಲ್ಲ. ಪ್ರಾರಬ್ಧ ಕರ್ಮಗಳು ಬಂದರೂ ಕೂಡ ನಮ್ಮನ್ನ ಕೈ ಹಿಡಿದು ನಡೆಸುವ ಒಂದು ಆದಿಪರಾಶಕ್ತಿ ಇದೆ ಅನ್ನುವ ಭರವಸೆಯಲ್ಲಿ ಅವನು ಬದುಕ್ತಾ ಇರ್ತಾನೆ. ನನ್ನ ಯೋಗಕ್ಷೇಮ ನೋಡಿಕೊಳ್ಳುವವನೊಬ್ಬ ಇದ್ದಾನೆ ಅಂತ ಹೇಳಿ ಅವನು ಯಾವ ಪರಿಸ್ಥಿತಿಗೂ ಹೆದರೋಲ್ಲ, ಧೈರ್ಯವಾಗಿರ್ತಾನೆ. ಕೆಟ್ಟ ಯೋಚನೆಗಳು ದೂರವಾಗ್ತವೆ. ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಅವನು ತೊಡಗಿಕೊಳ್ಳುವುದಿಲ್ಲ. ಅಂದ್ರೆ ಟೀಕೆ ಟಿಪ್ಪಣಿಗಳು, ಅಪವಾದಗಳು, ನಿಂದನೆಗಳು ಯಾವುದಕ್ಕೂ ವಿಚಲಿತನಾಗುವುದಿಲ್ಲ. ಹಾಗಾಗಿ ಆ ವ್ಯರ್ಥವಾಗಿ ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತನಾಡೋದು, ಗಾಸಿಪ್ ಅಂತೀವಲ್ಲ, ಆ ಗಾಸಿಪಲ್ಲಿ ಯಾವತ್ತೂ ಅವನು ತೊಡಗಿಕೊಳ್ಳುವುದಿಲ್ಲ. ಹ್ಮ್. ಹೀಗೆ ಒಬ್ಬ ಸಾಧಕ ತಾನು ನಿಯಂತ್ರಣ ನಿರಂತರವಾಗಿ ಪ್ರಯತ್ನ ಮಾಡ್ತಾನಪ್ಪ ಅಂತ ಹೇಳ್ತಾ ಮುಂದೆ ನೋಡು, ಸರ್ವಗತನಾದಂತಹ ಭಗವಂತ ಅಂದ್ರೆ ನನ್ನನ್ನು ಏಕರೂಪವಾಗಿದ್ದಾನೆ ಅಂತ ಹೇಳಿ ಯಾರು ನಿರಂತರವಾಗಿ ನನ್ನನ್ನೇ ಅನುಸಂಧಾನ ಮಾಡ್ತಾ ಇರ್ತಾನೆ ಧ್ಯಾನದಲ್ಲಿ, ಅವನು ನನ್ನನ್ನೇ ಬಂದು ಸೇರ್ತಾನೆ ಅಂದ್ರೆ ಮೋಕ್ಷವನ್ನು ಪಡಿತಾನೆ. ಹ? ಹಾಗೆ ಹಾಗಾಗಿ ಸಮದೃಷ್ಟಿ ಇರಬೇಕಪ್ಪ ಅಂತ ಹೇಳಿ ಇಲ್ಲಿ ಮುಖ್ಯವಾಗಿ ಸಾತ್ವಿಕರೊಂದಿಗೆ ಒಬ್ಬ ಸಾಧಕ ಯಾವಾಗಲೂ ಸಮದರ್ಶನವನ್ನು ಬೆಳೆಸಿಕೊಳ್ಳುತ್ತಾನೆ. ಯೋಗಿಗಳಲ್ಲಿ ಶ್ರೇಷ್ಠನಾದವನು ತನ್ನಂತೆಯೇ ಇನ್ನೊಬ್ಬರು ಅಂತ ಹೇಳಿ ತಿಳಿದು ಪ್ರತಿಯೊಬ್ಬರಲ್ಲೂ ಕೂಡ ತಾನು ಬದುಕ್ತಾ ಇರ್ತಾನೆ. ಇನ್ನು ತನ್ನನ್ನು ಕಾಣ್ತಾ ದೇವರನ್ನು ಕಾಣ್ತಾ ಬದುಕ್ತಾ ಇರ್ತಾನೆ. ಹಾಗಾಗಿ ಯಾವತ್ತೂ ಅವನು ಇನ್ನೊಬ್ಬರ ಸುಖವನ್ನು ಖುಷಿ ಪಡ್ತಾನೆ, ಇನ್ನೊಬ್ಬರ ದುಃಖವನ್ನು ನೋಡಿ ಅವನು ಮರುಗ್ತಾನೆ. ಆ ಒಂದು ಸ್ಥಿತಿಯನ್ನ ಒಬ್ಬ ಯೋಗಿ ತಾನು ತಲುಪಿರ್ತಾನೆ ಅಂತ ಹೇಳ್ತಾ ಆ ಅರ್ಜುನ ಮುಂದೆ ಪ್ರಶ್ನೆ ಮಾಡ್ತಾನೆ, ಏನು ಅಂತಂದ್ರೆ, ನೀನು ಸಂಗ್ರಹವಾಗಿ ಎಲ್ಲ ಧ್ಯಾನ ಸ್ಥಿತಿಯನ್ನೆಲ್ಲ ಹೀಗೆ ಮಾಡಬೇಕು ಅಂತ ನೀನು ಹೇಳಿದೆಯಪ್ಪ. ಆದ್ರೆ ಮನಸ್ಸು ಅನ್ನೋದು ಬಹಳ ಚಂಚಲ ಇದೆ. ಇದನ್ನ ಹಿಡಿದು ಇಟ್ಕೊಳ್ಳೋದು ಹೇಗೆ? ಸ್ಥಿರವಾದ ಧ್ಯಾನವನ್ನು ಸಾಧಿಸ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗ್ಬೇಕಲ್ಲಪ್ಪ. ಎಲ್ಲರೂ ಎಲ್ಲರೂ ಧ್ಯಾನ ಸಾಧನೆ ಮಾಡ್ಲಿಕ್ಕೆ ಆಗ್ಬೇಕಲ್ಲ. ಕೆಲವರು ಮಾತ್ರ ಆ ಒಂದು ಶಕ್ತಿ ಯಾರಿಗಿರ್ತದೆ ಅವ್ರು ಮಾಡ್ಬೋದು. ಆದ್ರೆ ಎಲ್ಲರಿಗೂ ಅದು ಸಾಧ್ಯ ಆಗ್ಬೇಕಲ್ಲ. ಅದನ್ನು ಹೇಗೆ, ಅದನ್ನ ನಿಯಂತ್ರಣ ಮಾಡೋದು ಹೇಗೆ ಅಂತ ಹೇಳಿ ಅರ್ಜುನ ತಾನು ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಮುಂದೆ ಆ ಕೃಷ್ಣ ಅದಕ್ಕೆ ಉತ್ತರ ಕೊಟ್ಟುಕೊಂಡು ಹೋಗ್ತಾನೆ. ಏನು ಅಂತ ಹೇಳಿ ನಾವು ಅದನ್ನ ಮುಂದಿನ ಸೆಷನ್ ಅಲ್ಲಿ ನೋಡೋಣ ಅಂತ ಹೇಳ್ತಾನೆ. ಕಾಯೇನ ವಾಚಾ ಮನಸೇಂದ್ರಿಯ ಇರುವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಅದ್ಯ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ಕೂತು ಹರಿವಾಯಿ ಗುರುಗಳು ಏನು ನುಡಿಸಿದರೋ ಅಷ್ಟು ಹೇಳುವ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ಏನೇ ಲೋಪದೋಷ ಇದ್ದರೂ ಕೂಡ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಅದು ಹರಿವಾಯುಗಳು ಕೃಷ್ಣನದ್ದು ಅಂತ ಹೇಳ್ತಾ ಇಲ್ಲಿವರೆಗೂ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಲಿಸಿದಂತಹ ಎಲ್ಲ ಜೂಮಲ್ಲಿ ನೋಡ್ತಾ ಇರೋರು, ಯೂಟ್ಯೂಬಲ್ಲಿ ವೀಕ್ಷಣೆ ಮಾಡ್ತಾ ಇರೋರು ಎಲ್ಲ ಧ್ಯಾನ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ವೆರಿ ಗುಡ್. ಸಂಗಮೇಶ್ ಜಿ, ಹಾ, ನಮಸ್ಕಾರ. ನಮಸ್ತೆ. ಏನಾದ್ರು ಇದೆಯಾ ನಿಮ್ದು ಮೆಸೇಜ್? ಹಾ, ವೆರಿ ಗುಡ್. ಒಂದು ನಿಮಿಷ. ಈಗ ನಾವು ಧ್ಯಾನ ಧ್ಯಾನ ಮಾಡ್ಬೇಕಾದ್ರೆ 100% ಅಲ್ಲಿ 1% ಮಾತ್ರ ಧ್ಯಾನ ಮಾಡ್ತೀವಿ. 99% ನಮ್ಮ ನಡತೆ, ನಾವು ಹೆಂಗ್ ಜೀವಿಸ್ತೀವಿ, ನಾವು ಹೆಂಗ್ ಬಿಹೇವ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ 1% ಮಾತ್ರ ಧ್ಯಾನ ಕೆಲಸ ಮಾಡೋದು. ನೀವು ರಾತ್ರಿ ಎಲ್ಲ ಧ್ಯಾನ ಮಾಡಿ ಬೆಳಿಗ್ಗೆ ಎದ್ದು ಗಾಸಿಪ್ ಮಾಡೋದಾಗ್ಲಿ, ಬೇರೆಯವ್ರ ಬಗ್ಗೆ ಯಾವೇಳನ ಮಾತಾಡೋದಾಗ್ಲಿ, ಈ ತರ ಮಾಡಿದ್ರೆ ಅದು ಮಾಡಿದ ಧ್ಯಾನ ಎಲ್ಲ ಗಂಗಾದಲ್ಲಿ ತೊಳದಂಗ ಆಗ್ಬಿಡುತ್ತೆ. ಅದಕ್ಕೆ ಪತ್ರಿಜಿ ಗುರುಗಳು ಹೇಳಿದ್ದಾರೆ, 1% ಮಾತ್ರ ಧ್ಯಾನ, 99% ನಾವ್ ಹೆಂಗ್ ನಡಿತೀವಿ. ಆ ಬಸವಣ್ಣನ ಒಂದ್ ಕಡೆ ಹೇಳ್ತಾರೆ, ಕಳಬೇಡ ಕೊಲ್ಲಬೇಡ ಅಂತ. ಹಂಗ ನಾವು ಕಳ್ತನ ಮಾಡ್ಬಾರ್ದು, ಕೊಲೆ ಮಾಡ್ಬಾರ್ದು, ಮಾಂಸಾಹಾರ ಸೇವನೆ ಮಾಡ್ಬಾರ್ದು, ಮತ್ತೆ ಸುಳ್ಳು ಹೇಳ್ಬಾರ್ದು. ಹ್ಮ್ ಈ ತರ ಮಾಡಿದ್ರೆ ನಾವು ಧ್ಯಾನ ಮಾಡೋದಕ್ಕೂ ಅದಕ್ಕೆ ನಮ್ ಫಲ ಸಿಗುತ್ತೆ. ಇಲ್ಲಾಂದ್ರೆ ಸಿಗಕ್ ಸಾಧ್ಯನೇ ಇಲ್ಲ. ಇದು 100%. ಅದೇ ಹೇಳುದು. ಅದಕ್ಕೆ ಧ್ಯಾನ ಎಷ್ಟು ಇಂಪಾರ್ಟೆಂಟೋ ನಾವು ನಡತೆನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ರಾತ್ರಿ ಎಲ್ಲಾ ಧ್ಯಾನ ಮಾಡಿ ಬೆಳಿಗ್ಗೆ ಎದ್ದು
ಬೇರೆ ಬೇರೆ ಈ ತರ ಮಾಂಸಾಹಾರ ಸೇವನೆ ಮಾಡೋದಾಗ್ಲಿ, ಬೇರೆಯವ್ರ ಬಗ್ಗೆ ಮಾತಾಡೋದಾಗ್ಲಿ, ಈ ತರ ಮಾಡಿದ್ರೆ ಅದ್ ರಾತ್ರಿ ಎಲ್ಲ ಧ್ಯಾನ ಮಾಡಿದ್ದು ಹೊರಟೋಗ್ಬಿಡುತ್ತೆ, ಇಲ್ಲಿ ಇರಲ್ಲ ಅದು. ನಾವು ಮುಂದೆ ಧ್ಯಾನದಲ್ಲಿ ಸಾಧನೆ ಮಾಡಕ್ ಆಗಲ್ಲ ಅಷ್ಟೇ. ಮತ್ತೆ ಹೇಳಿ. ಓಕೆ. ಓಕೆ, ಇವತ್ತಿನ ಮೆಸೇಜ್ ಇದು. ಇವತ್ತಿರ್ಬೇಕು. ಓಕೆ, ಥ್ಯಾಂಕ್ ಯು. ಬಹಳ ಸಣ್ಣದಾಗಿದ್ರು ಕೂಡ ನಿಜವಾಗ್ಲೂ ಎಲ್ಲರೂ ಪಾಲನೆ ಮಾಡ್ಲೇಬೇಕಾದಂತ. ಹೌದು. ಹಿಂಗೆ ಒಂದು ಒಂದು ದೊಡ್ಡ ಹಡಗೋ ದೋಣಿನೋ, ಆ ಆದ್ರೆ ಅದನ್ನ ಮುಳುಗಿಸ್ಲಿಕ್ಕೆ ಒಂದು ಸಣ್ಣ ಇದು ಸಾಕು ಅಂತೀವಲ್ಲ, ಹಂಗೆ ನಮ್ಮ ಎಲ್ಲಾ ಸಾಧನೆಯನ್ನ ಹಾಳು ಮಾಡ್ಲಿಕ್ಕೆ ಇಂಥ ಒಂದು ಸಣ್ಣ ತಪ್ಪು ಸಾಕು ಅಲ್ಲ. ಹಾ, ಹಾಗೆ. ಓಕೆ. ಆಮೇಲೆ ಆ ಮಾಡಿ ಇಲ್ಲ, ಇವತ್ತು ಯಾರಾದ್ರೂ ಹೊಸಬ್ರು ಬಂದಿದ್ರೆ ಮಾಸ್ಟರ್ಸ್, ಆ ಆರಾಮ್ಸೆ ಎಲ್ಲರೂ ಚೇರ್ ಮೇಲೆ ಕುತ್ಕೊಂಡು ಧ್ಯಾನ ಮಾಡಿ. ನಿದ್ದೆ ಬಂದ್ರೆ ಆಯ್ತು. ಲಾಜಿಕ್ ಏನು ಅಂತಂದ್ರೆ, ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು? ಎದ್ದು ಹೋಗಿ ಮಲಗೋದಲ್ಲ, ನಿದ್ದೆ ಬಂದೇ ಬರ್ತದೆ. ಎದ್ದು ಹೋಗಿ ಮಲಗಬಾರ್ದು, ಬದಲಾಗಿ ಧ್ಯಾನ ಸ್ಥಿತಿಯಲ್ಲೇ ನಿದ್ದೆಗೆ ಜಾರಬೇಕು. ಯೋಗ ನಿದ್ರೆ, ಯೋಗ ನಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಇವ ನಿದ್ದೆ ಬಂತು, ನಂಗೆ ಭಾಳ ಹೊತ್ತು ಕುತ್ಕೊಳ್ಳೋಕೆ ಆಗ್ಲಿಲ್ಲ ಅಂತ ಎದ್ದು ಹೋಗಬಾರ್ದು. ಧ್ಯಾನ ಸ್ಥಿತಿಯಲ್ಲೇ ಮಲ್ಕೋಬೇಕು. ಎರಡನೇದು ಅದನ್ನ ಯೋಗ ನಿದ್ರೆ, ಯೋಗಿಕ್ ಸ್ಲೀಪ್. ಎರಡನೇದೇನು ಅಂತಂದ್ರೆ ಕಾಯಾನುಪಾಸನ ಆಗ್ತಾ ಇರ್ತದೆ, ಅದರಲ್ಲೂ ಆರಂಭಿಕ ಹಂತದಲ್ಲಿರು. ನೀವು ಹಿಂದೆ ಎಷ್ಟಾದ್ರೂ ಧ್ಯಾನ ಸಾಧನೆ ಮಾಡಿರ್ರಿ, ಇಲ್ಲಿ ಶುರುವಾಗ್ತದೆ ಅದು. ಅದು ಫಸ್ಟ್ ಡೇನೇ ಶುರುವಾಗ್ಬೇಕಂತಿಲ್ಲ. ಇಡೀ 41 ದಿನ ಮಂಡಲದಲ್ಲಿ ಯಾವತ್ತು ಬೇಕಾದ್ರೂ ಶುರುವಾಗ್ಬೋದು. ಇವನ್ ಹಗಲು ಕೂಡ ನಡೀತದೆ. ನೀವು ಧ್ಯಾನ ಮಾಡದೇ ಇರುವಾಗಲೂ ಕೂಡ ಕ್ಲೆನ್ಸಿಂಗ್ ಅನ್ನೋದು ನಡೀತಾ ಇರ್ತದೆ. ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಅದಕ್ಕೆ ನಾವು ಹೆದರಬಾರ್ದು. ಜೊತೆಗೆ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು, ಸಹಕರಿಸಬೇಕು. ಅದು ತುಂಬಾ ಕಾಯಾನುಪಾಸನ ಅಂದ್ರೆ ನಾಡಿಮಂಡಲ ಶುದ್ಧೀಕರಣ. ಅದು ತುಂಬಾ ಇರಿಟೇಷನ್ ಆಗ್ತದೆ, ಕೈ ಎಳಿತದೆ, ಕಾಲು ಎಳಿತದೆ. ಅದು ಎಲ್ಲರಿಗೂ ಒಂದೇ ತರ ಆಗ್ಬೇಕಂತೇನಿಲ್ಲ, ಅವರವರ ಸ್ಥಿತಿಗಳಿಗೆ ಅನುಗುಣವಾಗಿ. ಕೆಲವರಲ್ಲಿ ತುಂಬಾ ಬ್ಲಾಕೇಜಸ್ ಎಲ್ಲ ಇದ್ರು ಅಂತಂದ್ರೆ ತುಂಬಾ ಇರಿಟೇಷನ್, ಕೆಲವರಿಗೆ ಅರ್ಧ ಗಂಟೆ ಕುತ್ಕೊಳ್ಳೋಕ್ಕಾಗಲ್ಲ, ಕೈ ಬಹಳ ವೈಬ್ರೇಷನ್ ಇರ್ತದೆ, ಬಹಳ ಭಯ ಆಗ್ತಾ ಇರ್ತದೆ, ಏನೇನೋ ಇರ್ತದೆ. ಈ ಸ್ಥಿತಿಯಲ್ಲಿ ಎಲ್ಲರೂ ಇರ್ತಾರೆ, ಆದ್ರೆ ಅದನ್ನ ನಾವು ಫೇಸ್ ಮಾಡಲೇಬೇಕು. ಅದು ಬಹಳ ಇಂಪಾರ್ಟೆಂಟ್. ಅದೊಂದು ಮುಖ್ಯ. ಹಂಗಾಗಿ ನನಗೆ ಬಹಳ ಹೊತ್ತಾಯ್ತು, ನನಗೆ ತುಂಬಾ ಅದು ಬಂತು ಇದು ಬಂತು ಅಂತ ಎದ್ದು ಹೋಗಬಾರ್ದು. ಆಮೇಲೆ ಈ ಎರಡನೇದೇನು ಅಂತಂದ್ರೆ ಬಹಳ ಮುಖ್ಯ, ಬಹಳ ಮುಖ್ಯ ಆದದ್ದು ಇದು ಏನು ಅಂತಂದ್ರೆ, ನೀವು ರಾತ್ರಿ ಪೂರ್ತಿ ಮಾಡಬೇಕು. ಜೊತೆಗೆ ಎಷ್ಟೊತ್ತಾದ್ರೂ ಮಾಡಿದ್ರು, ಇಲ್ಲಿ ಮಾಡ್ತಾ ಇದೀವಿ ಅಂದ್ಮೇಲೆ ಈ ಒಂದು ಎನರ್ಜಿ ಕನೆಕ್ಟ್ ಆದವರು ಒಂದನ್ನ ಪಾಲನೆ ಮಾಡ್ಲೇಬೇಕು. ಏನು ಅಂತಂದ್ರೆ, ಅಪ್ಪಿತಪ್ಪಿಯೋ ನೆಗೆಟಿವ್ ಆಲೋಚನೆ ಮಾಡಬಾರ್ದು. ಅಪ್ಪಿತಪ್ಪಿಯೋ ನೆಗೆಟಿವ್ ಆಲೋಚನೆ ಮಾಡಬಾರ್ದು. ನೆಗೆಟಿವ್ ಮಾತುಗಳು ಬರಬಾರ್ದು ಬಾಯಲ್ಲಿ. ನಿನಗಾಗಲ್ಲ, ನಿನಗೆ ಹೋಗಲ್ಲ, ನೀನು ಹಂಗಾಗು ಹಿಂಗಾಗು ಹೇಳಬಾರ್ದು. ಯಾಕೆ ಅಂದ್ರೆ ಯಾವಾಗ ಯಾರಿಗೆ ಎಲ್ಲಿ ಹೆಂಗೆ ವಾಕ್ಸಿದ್ಧಿ ಬರ್ತದೆ ಗೊತ್ತಿಲ್ಲ. ಹೇಳಿದ್ದೇ ಸತ್ಯ ಆಗ್ತದೆ. ರಾತ್ರಿ ಇಲ್ಲಿ ಯಾರು ನಾವು ರಾತ್ರಿ ಎಲ್ಲ ಧ್ಯಾನ ಮಾಡ್ತೀವಲ್ಲ ನಿದ್ದೆ ಬಿಟ್ಟು, ಅವರಲ್ಲಿ ದೈವಿ ಗುಣಗಳು ಜಾಗೃತ ಆಗ್ತಾ ಹೋಗ್ತವೆ. ಅವ್ರ ನಾಲಿಗೆಯಲ್ಲಿ ಏನ್ ಹೇಳ್ತಾರೆ ಅದೇ ಸತ್ಯ ಆಗ್ಬಿಡ್ತದೆ. ಹಂಗಾಗಿ ಬಹಳ ಹುಷಾರಿಂದ ಇರಬೇಕು. ಯಾವತ್ತೂ ಎಲ್ಲೂ ನೆಗೆಟಿವ್ ಹೇಳಬಾರ್ದು, ಬೈಬಾರ್ದು, ಕೆಟ್ಟದ್ದನ್ನ ಎಣಿಸಬಾರ್ದು ಯಾರಿಗೂ. ನಿಮಗ್ ಬಹಳ ಸಿಟ್ಟು ಬಂತ, ಬೈಲೇಬೇಕಾ? ಹೇಳ್ರಿ ಅವನಿಗೆ, ನಿನಗೆ ಅಜ್ಞಾನ ನೀನು ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ಲಿ, ಆತ್ಮಜ್ಞಾನ ಪ್ರಾಪ್ತಿ ಆಗ್ಲಿ, ಆದಷ್ಟು ಬೇಗ ಉದ್ಧಾರ ಆಗ ಹೋಗಿ ಅಂತ ಬೈದು ಬಿಡ್ಬೇಕು. ಅದು ಬಿಟ್ಟು ಹೋಗಿ ಹಾಳಾಗು ಅನ್ಬಾರ್ದು. ಆಯ್ತಾ? ಅದು ಯಾರೇ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಯಾರಿಗಾದ್ರೂ ಜಗಳ ಮಾಡೋದು, ಯಾರೇ ಬೈದ್ರಿ, ಮಕ್ಕಳಿಗಾದ್ರೂ ಅಷ್ಟೇ, ನೀನು ಓದ್ತಾ ಇಲ್ಲ ದಂಡ, ಹಾಗೆಲ್ಲ ಹೇಳ್ಬಾರ್ದು. ನೀನು ಬುದ್ಧಿವಂತ ಇದ್ದಿ, ಪಾಸಿಟಿವ್ ಹೇಳ್ಬೇಕು ಅವ್ರಿಗೆ. ನೀನು ಬುದ್ಧಿವಂತ ಇದ್ದಿ, ನೀನು ಪ್ರಯತ್ನ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀಯ, ಮಾಡು. ಹಾ, ನೀನು ಬರೀ ನೀನ್ ಚೆನ್ನಾಗಿ ಓದ್ತೀಯ, ಓದು ಅಂತ ಹೇಳಿ ಅವನಿಗೆ ಪಾಸಿಟಿವ್ ಆಗಿ, ಅವನಿಗೆ ಬೈದಂಗೂ ಇರಬೇಕು, ಆದ್ರೆ ಅದು ಪಾಸಿಟಿವ್ ಆಗಿರ್ಬೇಕು. ಅದನ್ನ ನಾವು ಬೆಳೆಸ್ಕೊಳ್ಬೇಕು. ಆಯ್ತಾ? ಅದು ಬಿಟ್ಟು ಅವನನ್ನ ಬರೀ ಡಿಮೋಟಿವೇಟ್ ಮಾಡೋದು ಈ ತರ ಎಲ್ಲ ಮಾತಾಡ್ಬಾರ್ದು. ಅದು ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ವಾಕ್ಸಿದ್ಧಿ ಅನ್ನೋದು ಇರ್ತದೆ, ಬಹಳ ಹುಷಾರಿಂದ ಇರ್ಬೇಕು. ಅಪ್ಪಿತಪ್ಪಿಯೂ ನೆಗೆಟಿವ್ ಹೇಳಬಾರ್ದು, ನೆಗೆಟಿವ್ ಮಾತಾಡಬಾರ್ದು. ನಮ್ಮ ವಿಚಾರದಲ್ಲೂ ಕೂಡ ನಾವು ನೆಗೆಟಿವ್ ಆಗಿ ಅನ್ಕೊಳ್ಬಾರ್ದು. ನನಗೆ ಧ್ಯಾನ ಮಾಡಕ್ಕಾಗಲ್ಲ ಅನ್ಕೋಬಾರ್ದು, ಅಥವಾ ನಂಗೆ ಕೂರಕ್ಕಾಗಲ್ಲ ಅನ್ಬಾರ್ದು, ನಾನ್ ಮಾಡ್ತೇನೆ ಇಲ್ವೋ, ಈ ತರ ಎಲ್ಲ ಅನುಮಾನಗಳು ಇರಬಾರ್ದು. ಅದೇ ವಿಕಲ್ಪಗಳು. ಆಯ್ತಾ? ವಿಕಲ್ಪಗಳಿರಬಾರ್ದು. ಅಂದ್ರೆ ವಿಕಲ್ಪ ಅಂತಂದ್ರೆ, ಸಂಕಲ್ಪ ಅಂದ್ರೆ ಮಾಡ್ತೇನೆ ಅನ್ನೋದು, ವಿಕಲ್ಪ ಅಂದ್ರೆ ನನ್ನಿಂದ ಆಗ್ತದಿಲ್ಲೋ ಅನ್ನೋದು, ಅಂದ್ರೆ ರಿವರ್ಸ್ ಆಗಿರ್ಬಾರ್ದು. ಆಯ್ತಾ? ಅದು ಪಾಸಿಟಿವ್ ಆಗಿರ್ಬೇಕು ಯಾವತ್ತು. ಹಾ, ಆಮೇಲೆ ಇನ್ನೊಂದು, ಯಾಕೆ ಇದು ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಆಗಿರ್ಬೇಕು, ಯಾಕೆ ಇದು ಅಂತಂದ್ರೆ, ಈಗ ಪ್ರತಿಯೊಂದಕ್ಕೂ ಕೂಡ ಎರಡು ಎರಡು, ಈಗ ನಾವು ಅದಕ್ಕೆ ದೇವರ ಮಧ್ಯೆ ಇಟ್ಟಿದ್ದಾನೆ ಭೂಮಿನ. ಆಯ್ತು? ನಮ್ಮ ಪ್ರತಿಯೊಂದು ಆಲೋಚನೆಗಳಿಗೂ ಕೂಡ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ.
ದೇವತೆಗಳು ಕೂಡ ಅಭಿಮಾನಿಗಳಿದ್ದಾರೆ. ಲೋವರ್ ಡೈಮೆನ್ಷನ್ ಅಂದ್ರೆ ದಾನವರು, ರಾಕ್ಷಸರು ಅಂತೀವಲ್ಲ, ಅವರು ಕೂಡ ಅಭಿಮಾನಿ ದೇವತೆಗಳು ಇರ್ತಾರೆ. ಹ್ಮ್ ಅಭಿಮಾನಿ ದೇವತೆಗಳು ಅಂತ ಅಂದ್ರೆ ಪ್ರತಿಯೊಂದು ನಮ್ಮ ಆಲೋಚನೆಗಳಿಗೂ ಕೂಡ ಒಬ್ಬೊಬ್ಬ ಇವ್ರು ಇರ್ತಾರೆ. ಮನುಷ್ಯನ ನಮ್ಮ ಒಳ್ಳೆಯ ಮನಸ್ಸಿಗೆ ಯಾರು ಅಭಿಮಾನಿ ದೇವತೆ ಅಂದ್ರೆ ಶಿವ. ಆಯ್ತಾ? ಅದಕ್ಕೆ ಹಾ ಒಂದು ವೇಳೆ ನಾವು ನೆಗೆಟಿವ್ ಆಲೋಚನೆ ಮಾಡಿದ್ರೆ ಕೆಳಗಿನ ಮಾಸ್ಟರ್ಸ್ ಅಂದ್ರೆ ಲೋವರ್ ಡೈಮೆನ್ಷನ್ ದಾನವರು ಅಂತೀವಲ್ಲ, ರಾಕ್ಷಸರು, ದಾನವರು, ದೈತ್ಯರು, ಅವರು ಕನೆಕ್ಟ್ ಆಗ್ತಾರೆ. ಅದು ಪ್ರಕೃತಿ ದೇವರೇ ಮಾಡಿದ ನಿಯಮ ಅದು. ಹಾಗಾಗಿ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ನೀವು ಬೇಕಾದ್ರೆ ಇನ್ನೊಂದು ಅಬ್ಸರ್ವ್ ಮಾಡಿ, ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸಮಯದಲ್ಲಿ ಕೆಲವರು ವಿಚಿತ್ರ ಆಗ್ತಾರೆ, ಅಥವಾ ಯಾವುದಾದ್ರೂ ಸಮಸ್ಯೆಗಳು ದೊಡ್ಡದಾಗೋದು ಜಾಸ್ತಿ. ಯಾಕೆ ಗೊತ್ತು? ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಸಮಯದಲ್ಲಿ ಹೈ ಲೆವೆಲ್ ಎನರ್ಜಿ ಇರುತ್ತೆ. ಆಯ್ತಾ? ಎನರ್ಜಿ ಲೆವೆಲ್ ಹೈ ಇರುತ್ತೆ. ಅದು ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಅಂತ ಇರೋಲ್ಲ, ಒಟ್ಟಿನಲ್ಲಿ ಎನರ್ಜಿ. ಆಯ್ತಾ? ಆ ಅದು ಹೈ ಇರುತ್ತದೆ, ನಾರ್ಮಲ್ ಡೇಸ್ಗಿಂತ ಹೈ ಇರ್ತದೆ. ಆದ್ರೆ ಈ ವಿಚಿತ್ರವಾಗಿ ಆಡ್ತಾರಲ್ಲ, ಅವ್ರ ಮೇಲೆ ಅದು ಹೆಂಗೆ ಪ್ರಭಾವ ಬೀರ್ತದೆ ಅಂದ್ರೆ, ನೀವು ನಿಮ್ಮ ಆಲೋಚನೆಗಳ ಆಧಾರದ ಮೇಲೆ ಅದು ಪಾಸಿಟಿವ್ ನೆಗೆಟಿವ್ ಅಂತ ಆಗ್ತದೆ. ಉದಾಹರಣೆಗೆ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ರೆ, ಅಥವಾ ನಿಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿದ್ರೆ ಅದು ಹೈ ಆಗ್ತದೆ, ನೀವು ಉನ್ನತ ಸ್ಥಿತಿಗೆ ಹೋಗ್ತೀರಿ. ಅದಕ್ಕೆ ಹೇಳೋದು, ಹುಣ್ಣಿಮೆ ದಿವಸ ಧ್ಯಾನ ಮಾಡೋದ್ರಿಂದ, ಒಂದು ತಿಂಗಳು ಧ್ಯಾನ ಮಾಡೋದನ್ನ ಬರೀ ಒಂದು ದಿನ ರಾತ್ರಿ ಹುಣ್ಣಿಮೆ ಧ್ಯಾನ ಮಾಡಿದ್ರೆ ಸಿಗ್ತದೆ. ಯಾಕೆ? ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಹೈ ಎನರ್ಜಿ ಇರ್ತದೆ. ಒಂದು ವೇಳೆ ನೆಗೆಟಿವ್ ಇದ್ರೆ, ನೆಗೆಟಿವ್ ಆಲೋಚನೆಗಳಿದ್ರೆ ಆ ಟೈಮಲ್ಲಿ ಅದೇ ಜಾಸ್ತಿ ಆಗ್ತದೆ. ನೆಗೆಟಿವ್ ಇದ್ರೆ ನೆಗೆಟಿವ್ ಜಾಸ್ತಿ ಆಗ್ತದೆ. ಅಂದ್ರೆ ಆ ಒಂದು ಥಾಟಿಗೆ ಎನರ್ಜಿ ಅದು ಬೂಸ್ಟ್ ಆಗ್ತದೆ. ಆಯ್ತಾ? ಅಪ್ಗ್ರೇಡ್ ಆಗ್ತದೆ. ಹಾಗಾಗಿ ನಮ್ಮ ಆಲೋಚನೆಗಳು ಮೊದಲು ಪಾಸಿಟಿವ್ ಆಗಿರ್ಬೇಕು. ಆವಾಗ ಮಾತ್ರ ಅದು ನಮ್ಮ ಏನಂತೀವಿ, ಹುಣ್ಣಿಮೆ ಅಮಾವಾಸ್ಯೆಯು ಕೆಲವರಿಗೆ ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಅದು ಅವರವರ ಆಲೋಚನೆ ಮನಸ್ಥಿತಿಗಳಿಗೆ ಅನುಗುಣವಾಗಿರ್ತದೆ. ಅದ್ರ ಹಿಂದಿರೋದು ಹೈ ಎನರ್ಜಿ. ಅದು ಬಿಟ್ಟು ಅದು ಪಾಸಿಟಿವ್ ನೆಗೆಟಿವ್ ಅಂತ ಅರ್ಥ ಅಲ್ಲ. ಆಯ್ತಾ? ಹಂಗಾಗಿ ನಾವು ಬಹಳ ಪಾಸಿಟಿವ್ ಆಗಿರ್ಬೇಕು. ಕಾಯಾನುಪಾಸನ ನಡೀತಾ ಇರ್ತದೆ. ಕೆಲವರಿಗೆ ವಾಮಿಂಟ್ ಬಂದಂಗೆ ಆಗ್ಬೋದು, ಕೆಲವರಿಗೆ ದುಃಖ ಬರ್ತದೆ, ಅಳು ಬರ್ತದೆ, ಬೇಕು ಅಂತಲೇ ಅಪವಾದ, ಅವಮಾನ, ಏನೇನು ಬೇಕಾದ್ರೂ ಒಟ್ಟಿನಲ್ಲಿ ಕ್ಲೆನ್ಸಿಂಗ್ ಆಗ್ಲಿಕ್ಕೆ ಏನ್ ಬೇಕೋ ಅದೆಲ್ಲ ಆಗ್ತದೆ. ಕೆಲವರಿಗೆ ವಾಂತಿ ಬರ್ತದೆ, ಡಿಸೆಂಟ್ರಿ ಹೆಂಗೆ ಗೊತ್ತು? 20, 30, 40 ಸಾರಿ ಹೋದರಿದ್ದಾರೆ ದಿನ ಪೂರ್ತಿ. ಮತ್ತೆ ಸೆಷನ್ ಶುರುವಾಗೋವರೆಗೂ ಹೋದರಿದ್ದಾರೆ. ಅಂದ್ರೆ ಆ ರೀತಿ ಕ್ಲೀನ್ ಆಗ್ಬೇಕದು, ಅವಾಗ ಅದು ಚೆನ್ನಾಗಿರ್ತದೆ. ಹಂಗೆ ಕರ್ಮಗಳು ಆ ಥರ ಕ್ಲೀನ್ ಆಗ್ತವೆ. ಹಾಸ್ಟೆಲ್ ಸರ್ಜರಿ ಆಗ್ಬೋದು. ಅದಕ್ಕೆಲ್ಲ ನಾವು ಸಹಕಾರ ಕೊಡ್ಬೇಕು. ಹೆಲ್ಪಿಂಗ್ ಏಂಜಲ್ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಇಂದಿರಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನಾವು ಓಪನ್ ಐ ಮೆಡಿಟೇಷನ್ ಮಾಸ್ಟರ್ಸ್ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಅದಕ್ಕೆ ದೀಪ ಗೀಪ ರೆಡಿ ಮಾಡ್ಕೊಡ್ರಿ ಅಷ್ಟೊಳಗನೆ. ಹ್ಮ್ ಮಮತಾ ಮೇಡಮ್ ಯಾರಾದರೂ? ಓಕೆ. ಎಸ್ ಹಲೋ. ಮೇಡಮ್. ಎಸ್ ಮೇಡಮ್. ಸರ್, ಮಾಸ್ಟರ್, ಅದೇ ಒಂದು 2-3 ಡೇಸ್ ಇಂದ. ಹಲೋ. ಎಸ್ ಮೇಡಮ್ ಹೇಳಿ. 2-3 ಡೇಸ್ ಇಂದ ತುಂಬಾ ಈ ನೀರಲ್ಲೇ ಬೀಳೋ ತರ. ಮತ್ತೆ ನಮ್ ತಂದೆ ಇದಾಗಿ ಒಂದು 7-8 ವರ್ಷ ಆಯ್ತು. ನಮ್ ತಂದೆ ಕನ್ಸಲ್ ಬಂದ್ರು ಮೊನ್ನೆ. ಮತ್ತೆ ನಮ್ಮ ಅಜ್ಜಿ, ನಮ್ಮ ಮಾವ ಅವರೆಲ್ಲ ತೀರೋಗಿದ್ದಾರೆ. ಅವರೆಲ್ಲ ಡೈಲಿ ಒಬ್ಬೊಬ್ರು ಒಂದೊಂದ್ ಬ್ಯಾಚ್ ಕನ್ಸಲ್ ಬರ್ತಿದ್ದಾರೆ. ಯಾತಕ್ಕೆ ಅಂತ ಗೊತ್ತಾಗ್ಲಿಲ್ಲ ಮಾಸ್ಟರ್ ನಮ್ಗೆ. ಇಲ್ಲ, ಅದು ಅವ್ರ ಎಥರಿಕ್ ಬಾಡಿ. ಆಯ್ತಾ? ಅಂದ್ರೆ ಸದ್ಗತಿ ಸಿಕ್ಕಿಲ್ಲ ಅಂತೀವಲ್ಲ ಅದು, ಅಥವಾ ಭಾವನಾ ಶರೀರ ಅಂತೀವಿ ನೋಡ್ರಿ. ಒಂದು ಪ್ರೊಸೆಸ್ ಹೇಗಾಗ್ತದೆ ಅಂದ್ರೆ, ಇದ್ರ ಹಿಂದೆ ಲಾಜಿಕ್ ತಿಳ್ಕೊಳ್ಬೇಕು. ಮೊದಲನೇದಾಗಿ ಅದು ಯಾರಾದ್ರೂ ಆಗಿರ್ಲಿ, ಯಾವಾಗ ಒಬ್ಬ ವ್ಯಕ್ತಿ ದೇಹವನ್ನ ಬಿಟ್ಟ ಕೂಡಲೇ ಅದರಲ್ಲಿ ನಮ್ಮಲ್ಲಿ ಒಟ್ಟು 7 ಶರೀರ ಇರ್ತದಲ್ಲ, 7 ಶರೀರ ಇರ್ತದೆ. ಫಸ್ಟ್ ದೇಹ ಹೇಗೆ ಬಿಡ್ತದೆ ಅಂದ್ರೆ, ನಮ್ಮ ಸೂಕ್ಷ್ಮ ಶರೀರ ಹೊರಗಡೆ ಬರ್ತದೆ. ಇಲ್ಲಿಂದ ಹೊರಗಡೆ ಬಂದ ಕೂಡಲೇ ನಮಗೂ ಈ ದೈಹಿಕ ಏನು ದೇಹಕ್ಕೂ ಕೂಡ ಆ ಸೂಕ್ಷ್ಮ ಶರೀರಕ್ಕೂ ಒಂದು ಸಿಲ್ವರ್ ಕಾರ್ಡ್ ಅಂತ ಕನೆಕ್ಷನ್ ಇರ್ತದೆ, ಅಥವಾ ಅದನ್ನು ಜೀವಶಕ್ತಿ ಅಂತಾನೂ ಹೇಳ್ಬೋದು. ಅದು ಕಡಿಮೆ ಆಗ್ತದೆ ಸಾವಿನ ಸಮಯದಲ್ಲಿ, ಅದು ಕಟ್ ಆಗ್ತದೆ. ಯಾವಾಗ ಅದು ಕಟ್ ಆಯ್ತು, ಹೊರಗೆ ಬಂದಿದ್ದು ಒಳಗೆ ಹೋಗಲ್ಲ. ಹಾಸ್ಟೆಲ್ ಟ್ರಾವೆಲ್ ಅಲ್ಲಿ ಏನಾಗ್ತದೆ, ಹೊರಗೆ ಬರ್ತದೆ ಮತ್ತೆ ಹೋಗಿ ಒಳಗೆ ಸೇರ್ತದೆ, ಹೊರಗೆ ಬರ್ತದೆ ಒಳಗೆ ಹೋಗಿ ಸೇರ್ತದೆ. ಆದ್ರೆ ಅದು ಯಾವಾಗ ಕಟ್ ಆಯ್ತು ಅದೇ ಸಾವು. ಯಾವಾಗ ಅದು ಕಟ್ ಆಯ್ತು, ಸೂಕ್ಷ್ಮ ಶರೀರ ಹೊರಗೆ ಬಂದ ಕೂಡಲೇ 4ನೇ ಶರೀರದಲ್ಲಿ ಆತ್ಮ ಇರ್ತಾನೆ. ಆ ಕೂಡಲೇ ಅವನು ಹೊರಟು ಹೋಗ್ತಾನೆ. ಎಲ್ಲಿಗೆ ಹೋಗ್ತಾನೆ? ಕಾರಣ ಲೋಕಕ್ಕೆ ಹೋಗ್ತಾನೆ, ಅಂದ್ರೆ ಯಮಲೋಕ. ಕಾರಣಲೋಕ ಅಂದ್ರೆ ಯಾವುದು? ಯಮಲೋಕ. ಆ ಕ್ಷಣದಲ್ಲೇ ಹೋಗ್ತಾನೆ, ಅವನು ಇರೋಲ್ಲ. ಆಯ್ತಾ? ಇದು ಆತ್ಮ ಅನ್ನೋದು ಇಲ್ಲಿ ಉಳಿಯೋಲ್ಲ. ಅದು ಯಾ- ಯಾರೇ ಆದ್ರೂ ಅಷ್ಟೇ, ಡೆತ್ ಆದ ಕೂಡಲೇ ಹೊರಟು ಹೋಗ್ತದೆ. ಆದ್ರೆ ಈ 3 ಇರ್ತದೆ.
ಒಂದು ಏನೋ ನಮ್ದು ಫಿಸಿಕಲ್ ಬಾಡಿ, ಎರಡನೇದು ಎಥಿರಿಕ್ ಬಾಡಿ ಅಂತೀವಿ, ಭಾವನಾ ಶರೀರ, ಮೂರನೇದು ಸೂಕ್ಷ್ಮ ಶರೀರ. ಆಯ್ತಾ? ಈ ಭಾವ ನಮ್ಮ ದೈಹಿಕ ಶರೀರ ಏನ್ ಮಾಡ್ತೀವಿ, ಹೋಗಿ ಸಂಸ್ಕಾರ ಮಾಡ್ತೀವಿ, ಒಂದು ಸುಟ್ಟಾಕ್ತಿವಿ, ಇಲ್ಲ ಅದನ್ನ ಬೇರೆ ರೀತಿ ಸಂಸ್ಕಾರ ಮಾಡ್ತೀವಿ ಮಣ್ಣಿನಲ್ಲಿ. ಅಂದ್ರೆ ಈ ದೇಹ ಮುಗೀತು ಅಲ್ವಾ, ಈ ದೇಹ ಸಂಸ್ಕಾರ ಆಯ್ತು, ಈ ದೇಹದ ಸಮಸ್ಯೆ ಇಲ್ಲ, ಇನ್ನು ಎರಡು ದೇಹ ಉಳಿತದೆ. ಯಾವುದು? ಭಾವನಾ ಶರೀರ ಮತ್ತೆ ಸೂಕ್ಷ್ಮ ಶರೀರ. ಆ ಭಾವನಾ ಶರೀರ ಏನಾಗ್ತದೆ, ಅದು ಭಾವನೆಗಳು. ನಮ್ಮ ಭಾವನಾ ಶರೀರ ಅನ್ನೋದು ಅದಕ್ಕೆ ಎಥಿರಿಕ್ ಬಾಡಿ ಅಂತೀವಿ ನಾವು, ಆಯ್ತಾ, ಅಥವಾ ಎನರ್ಜಿ ಬಾಡಿ ಅಂತಾನು ಹೇಳ್ತೀವಿ. ಆ ಭಾವನಾ ಶರೀರ ತಾನು ಇನ್ನೂ ಇದ್ದೀನಿ ಅನ್ನೋ ಭ್ರಮೆಯಲ್ಲಿರ್ತದೆ, ಭಾವನೆ. ಅರ್ಥ ಆಯ್ತು? ನಾನು ಸತ್ತೋಗಿದ್ದೀನಿ ಅನ್ನೋದು ಗೊತ್ತಿರಲ್ಲ ಅದಕ್ಕೆ. ಯಾಕೆಂದ್ರೆ ದೇಹ ಯಾವಾಗ ಹೊರಗೆ ಅದು ಬಿಟ್ಟು ಬಂದಿರ್ತದಲ್ಲ, ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರ್ತದೆ ಆ ದೇಹವನ್ನು ಹೋಗಿ ಸೇರ್ಕೊಳ್ಳಿಕ್ಕೆ, ಎಲ್ಲಿವರೆಗೆ ಸಂಸ್ಕಾರ ಆಗೋವರೆಗೂ. ಬಟ್ ಅವರು ತುಂಬಾ ವರ್ಷಗಳೇ ಆಯ್ತಲ್ಲ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಹ್ಮ್ ಅದು ನಿರಂತರವಾಗಿ ಬರ್ತಾನೆ ಇರ್ತದೆ, ಅಲ್ಲೇ ಸುತ್ತಾ ಇರ್ತದೆ. ಅದಕ್ಕೋಸ್ಕರನೇ ನಾವೇನ್ ಮಾಡ್ತೀವಿ ಆ ಸಮಯದಲ್ಲಿ, ಆ ಜಾಸ್ತಿ ಅತಿಯಾಗಿ ಅಳೋದು ಕೂಡ ಒಳ್ಳೇದಲ್ಲ. ಆಮೇಲೆ ಅವರಿಗೆಲ್ಲ 3 ದಿವಸದ ಸಂಸ್ಕಾರ ಅಥವಾ 13 ದಿವಸದ ಸಂಸ್ಕಾರ, ಅದನ್ನೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ, ಅವರಿಗೆ ಆ ಸಮಯದಲ್ಲಿ ಏನ್ ಮಾಡ್ತೀವಿ ಹೇಳ್ರಿ, ಅವರಿಗೆಲ್ಲ ಆಸೆ ಇರೋ ಎಲ್ಲ ವಸ್ತುಗಳನ್ನ ಇರ್ತೀವಿ. ಯಾಕೆ? ಅವರ ಭಾವನೆಗಳಲ್ಲಿ ಉಳ್ಕೋಬಾರ್ದು. ನಾನು ಅದನ್ನ ತಿನ್ಬೇಕು ಅಂತ ಅನ್ಕೊಂಡಿದ್ದೆ, ಇದನ್ನ ತಿನ್ಬೇಕು ಅಂತ ಅದ್ರಲ್ಲೂ ಅದು ಕೆಲವರಿಗೆಲ್ಲ ಏನಾಗಿರ್ತದೆ ಅಂದ್ರೆ, ಈ ಲಾಸ್ಟ್ ಕೊನೆಯ ಸಮಯದಲ್ಲಿ ಕೈ ಬಾಯಿ ಅಥವಾ ಎಲ್ಲ ಬಿದ್ದು ಹೋಗಿರ್ತದೆ. ಅಂದ್ರೆ ಊಟ ಮಾಡಕ್ ಆಗಿರಲ್ಲ, ಕೆಲವೊಂದು ಜೀವಗಳು ಕೊರಗಿ 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 ಸತ್ತೋಗಿರ್ತಾರೆ. ಅವರಲ್ಲಿ ಏನೋ ಕೊನೆಯ ಕಾಲದಲ್ಲಿ ತಿನ್ಬೇಕು ಅಂತ ಆಸೆ ಇರ್ತದೆ, ಆದ್ರೆ ತಿನ್ಲಿಕ್ಕೆ ಆಗಿಲ್ಲ. ಆದ್ರೆ ಅದು ಭಾವನಾ ಶರೀರದಲ್ಲಿ ಹಾಗೆ ಉಳ್ಕೊಂಡಿರ್ತದೆ, ಕೊರಗ್ತಾ ಇರ್ತದೆ ಅದು. ಅವಾಗ ಅದಕ್ಕೊಂದು ರೀತಿ ತೃಪ್ತಿ ಆಗ್ಬೇಕಪ್ಪ, ಆತರ ಎಲ್ಲ ಫುಲ್ ಫುಡ್ ಗಿಡ್ ಎಲ್ಲ ಇಟ್ಟು ಅದಕ್ಕೆ ತೃಪ್ತಿ ಪಡಿಸ್ಬಿಡೋದು, ಖುಷಿ ಪಟ್ಬಿಡೋದು. ಯಾವಾಗ ಆ ಭಾವನೆಗಳು ಕರಗ್ತದೆ, ಅದು ಮತ್ತೆ ಬೇರೆದು ಇರಬಾರ್ದು. ನನ್ನ ಹೆಂಡತಿ ಮಕ್ಕಳು, ನನಗೊಂದು ಮದುವೆ, ಏನೋ ಮಗನ ಮದುವೆ ಮಾಡ್ಬೇಕಂತ ಇದ್ದೆ, ಮಗಳು ಮದುವೆ, ಈ ತರ ಎಲ್ಲೇನೋ ಭಾವನೆಗಳು ಇಟ್ಕೊಂಡಿರ್ತದ. ಯಾವಾಗ ಅದು ನಾನು ಸತ್ತು ಹೋಗಿದ್ದೇನೆ, ನಾನು ಇಲ್ಲಿ ಇರಬಾರ್ದು, ನನ್ನ ಕತೆ ಮುಗಿದಿದೆ, ಇವ್ರು ಯಾರೋ ನನಗೆ ಸಂಬಂಧ ಇಲ್ಲ ಅನ್ನುವ ಅರಿವು ಎಲ್ಲಿವರೆಗೂ ಬರೋಲ್ಲ, ಅಲ್ಲಿವರೆಗೂ ಅದು ಅಲ್ಲೇ ಸುತ್ತಾ ಇರ್ತದೆ. ಅದನ್ನೇ ನಾವು ಪೇತ ಅಂತ ಕರಿತೀವಿ. ಅದು ಆತ್ಮ ಅಲ್ಲ, ಪೇತ. ಅದು ಭ್ರಮೆಯಲ್ಲಿ ಅತೃಪ್ತ ಆತ್ಮ ಅಂತೀವಲ್ಲ, ಅತೃಪ್ತ, ಅದು ಆತ್ಮ ಅಲ್ಲ, ಅತೃಪ್ತ ದೇಹ. ಆಯ್ತಾ? ಅದೇನ್ ಮಾಡ್ತದೆ, ಸುಮ್ಮನೆ ಅದು ಇದೇ ಭ್ರಮೆಯಲ್ಲೇ ಇರ್ತದೆ. ಇವ್ರು ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ನನ್ನ ಮನೆ, ಇದೇ ತರ ಓಡಾಡ್ತಾ ಇರೋದು. ಅವರಿಗೆ ಸಾಧ್ಯವಾದ್ರೆ ಅವರ ಎನರ್ಜಿ ಕನೆಕ್ಟ್ ವೀಕ್ ಆದಾಗ ಬಂದು ಕನೆಕ್ಟ್ ಆಗೋದು, ಈ ತರ ಪ್ರಯತ್ನ ಮಾಡ್ತಾ ಇರ್ತದೆ. ಅದು ಏನಂತಂದ್ರೆ, ಅದನ್ನ ಅದು ಬಂದು ಡಿಸ್ಟರ್ಬ್ ಮಾಡೋದು, ಓಡಾಡೋದು. ಅದಕ್ಕೆ ಹೇಳೋದು, ಅವರನ್ನ ಅತಿಯಾಗಿ ನೆನ್ಸ್ಕೊಳ್ಬಾರ್ದು. ಅವರಿಗೆ ಏನಂತ, ಅವ್ರಿಗೆ ಅದಿಷ್ಟ ಇದಿಷ್ಟ ಅಂತ ಆಹಾರ ಇಡೋದು. ಆಮೇಲೆ ಈ ತರ ಕೆಲವರು ವಿಚಿತ್ರವಾಗಿ ಮಾಡ್ತಾ ಇರ್ತಾರೆ. ಅದೆಲ್ಲ ಅದು ಏನಾಗ್ತದೆ ಅಂದ್ರೆ, ಮತ್ತು ಅವರನ್ನ ಇಲ್ಲಿ ಹಿಡಿದಿರ್ತದೆ, ಬಂಧನಕ್ಕೆ ಕಾರಣವಾಗ್ತದೆ. ಸತ್ತವರಿಗೆ ಅದು ಯಾವತ್ತೂ ಶ್ರೇಯಸ್ಸಲ್ಲ. ಅವ್ರು ಅದು ಅದೇನಾಗ್ತದೆ ಅಂದ್ರೆ, ಇದಕ್ಕೇನು ಸಮಸ್ಯೆ ಆಗೋಲ್ಲ. ಆ ಆತ್ಮ ಹೋಗಿರ್ತದಲ್ಲ, ಅದಕ್ಕೆ ಮುಂದೆ ಹೋಗ್ಲಿಕ್ಕೆ ಆಗೋಲ್ಲ. ಇಲ್ಲಿ ಎಥರಿಕ್ ಬಾಡಿ ಅದು ಕ್ಲಿಯರ್ ಆಗಿಲ್ಲ ಅಂದ್ರೆ, ಆ ಅದು ಅಲ್ಲಿ ಮುಂದೆ ಬೇರೆ ಜನ್ಮಗಳನ್ನು ತಗೊಳ್ಳಿಕ್ಕೆ ಅಥವಾ ನೆಕ್ಸ್ಟ್ ಪ್ರೊಸೆಸ್ ಆಗ್ಲಿಕ್ಕೆ ಅದಕ್ಕೆ ನಾವೀಗ ಏನ್ ಮಾಡ್ಬೇಕಪ್ಪ ಪ್ರೊಸೆಸ್ ಅಂತಂದ್ರೆ, ನೀವು ಬರ್ತದೆ ಅಂತ ಹೇಳಿದ್ರಲ್ಲ, ರಾತ್ರಿ ಅವು ಬರ್ತಾ ಇದ್ದಾರೆ ಅಂತಂದ್ರಲ್ಲ, ಆಮೇಲೆ ಅದು ಅದಕ್ಕೆ ಲಿಮಿಟ್ ಇಲ್ಲ, ಟೈಮ್ ಲಿಮಿಟ್ ಇಲ್ಲ, ಅವ್ರು ಇಷ್ಟೇ ವರ್ಷ ಇರ್ಬೇಕಂತ. ಆದ್ರೆ ಅವರವರ ಭಾವನೆ ಮತ್ತೆ ಕೋಪ ಕ್ರೋಧ ಅಂತೀವಲ್ಲ, ಅದರ ಆಧಾರದ ಮೇಲೆ ಅವ್ರು ಬದುಕ್ತಾರೆ. ಅಂದ್ರೆ ಅದು ಇಲ್ಲೇ ಇರ್ತದೆ, ಭ್ರಮೆಯಲ್ಲಿ ಸುತ್ತಾ ಇರ್ತದೆ. ಕೆಲವರು 10 ವರ್ಷ, 20 ವರ್ಷ, 40 ವರ್ಷ, 50 ವರ್ಷ, ಕೆಲವೊಂದು ಜನ್ಮ ಜನ್ಮಗಳು ಕೂಡ ಹಾಗೆ ಇರ್ತದಂತೆ. ಅತಿಯಾದ ಉದಾಹರಣೆಗೆ ಭಾರಿ ಆಕ್ರೋಶ ಕೋಪ ಇರ್ತದೆ ಕೆಲವರಿಗೆ, ಅಂದ್ರೆ ವಿಕೃತವಾಗಿ ಸಾಯಿಸಿರ್ತಾರೆ, ಅಥವಾ ಕೆಲವರನ್ನ ಭಯಾನಕವಾಗಿ ಸಾಯಿಸಿರ್ತಾರೆ. ಅದು ಒಂದ್ ರೀತಿ ಆ ಸಾಯುವ ಸಮಯದಲ್ಲಿ ಬಹಳ ಏನಂತೀವಿ, ರೋಷ ಆವೇಶ ಇಟ್ಟುಕೊಂಡು ಸತ್ತಿರ್ತದೆ. ಕೊನೆಯವರೆಗೂ ಅದೇ ಒಂದು ಇದರಲ್ಲಿ ಇರ್ತದೆ. ಅದೇನ್ ಮಾಡ್ತದೆ, ಆ ಒಂದು ಆವೇಶ ಏನಾಗ್ತದೆ, ಅದು ಯಾವತ್ತೂ ಕಡಿಮೆ ಆಗೋದು. ಕೆಲವರಲ್ಲಿ ಏನಾಗ್ತದೆ, ಕೆಲವರು ಸ್ವಲ್ಪ ಕೋಪ ಗೀಪ ಇರ್ತದೆ, ಆದ್ರೆ ಕಳೀತಾ ಕಳೀತಾ ಕಳೀತಾ, ಉದಾಹರಣೆಗೆ ಈಗ ನಮಗೆ ಯಾರ ಮೇಲಾದ್ರೂ ಕೋಪ ಇದ್ರೆ ಎಷ್ಟು ದಿವಸ ಇರ್ಲಿಕ್ಕೆ ಸಾಧ್ಯ? 1 ವರ್ಷ ಇರ್ಬೋದು, 2 ವರ್ಷ, 5 ವರ್ಷ, 10 ವರ್ಷ, ಆಮೇಲೆ ಏನಾಗ್ತದೆ, ಅದು ಕಡಿಮೆ ಆಗ್ತದಲ್ಲ. ಆಮೇಲೆ ಆಸೆಗಳು ಅಷ್ಟೇ ಕಡಿಮೆ ಆಗ್ತದೆ. ಹಾಗೆ ನೀವು ಇವಾಗ ಏನ್ ಮಾಡ್ಬೇಕಂತಂದ್ರೆ, ಅವರು ಬರ್ತಾರಲ್ಲ, ಬಂದಾಗ ಅವ್ರಿಗೆ ಹೇಳ್ಬೇಕು, ಬಂದು ನೀವು ಕುತ್ಕೊಂಡು ಧ್ಯಾನ ಮಾಡಿ. ಅವಾಗ ನೀವು ಅವ್ರಿಗೆ ಹೇಳ್ಬೇಕು, ನೋಡಿ ನೀವು ಸತ್ತು ಹೋಗಿದ್ದೀರಿ, ಇಲ್ಲಿ ನೀವು ಸತ್ತಬಾರದು, ಅಷ್ಟಕ್ಕೂ ನಿಮಗೂ ನಮಗೂ ಇಲ್ಲಿ ಯಾವ ಸಂಬಂಧ ಇಲ್ಲ, ನೀವು ಮತ್ತೆ ಇಲ್ಲಿ ಬರುವ ಪ್ರಯತ್ನ ಮಾಡಬಾರ್ದು, ನೀವು ಮುಂದಿನ ಲೋಕಕ್ಕೆ ಹೋಗ್ಬೇಕು, ಹೊರಟು ಹೋಗಿ, ಇಲ್ಲಿ ಇರಬಾರ್ದು. ನೀವು ಇಲ್ಲಿ ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ಅದು ಏನೋ ಸಮಸ್ಯೆ, ನಿಮಗೆ ಸಮಸ್ಯೆ.
ಅಂತ ಹೇಳಿ ನಾನು ನಿಮಗೆ ಸಹಾಯ ಮಾಡ್ತೇನೆ, ನಿಮ್ಮ ಸದ್ಗತಿ ಆಗ್ಲಿಕ್ಕೆ ನಾನು ಸಹಾಯ ಮಾಡ್ತೇನೆ. ನಾನೆಲ್ಲ ಮಾಸ್ಟರ್ಸ್ ಅಲ್ಲಿ ಪ್ರೇಯರ್ ಮಾಡ್ತೀನಿ, ದೇವರಲ್ಲಿ ಪ್ರೇಯರ್ ಮಾಡ್ತೀನಿ, ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ನೀವು ಇಲ್ಲಿ ಹೊರಟು ಹೋಗ್ಬೇಕು, ಮತ್ತೆ ಯಾವತ್ತೂ ನನಗೆ ಕಾಣಿಸ್ಕೊಳ್ಬಾರ್ದು, ಈ ಕಡೆ ಬರಬಾರ್ದು ನೀವು ಅಂತ ನೀವು ಅವರಿಗೆ ಹೇಳಬೇಕು. ಧ್ಯಾನಕ್ಕೆ ಕುತ್ಕೊಳ್ಳಿ ಅಂತ ಹೇಳಿ ಅವ್ರ ಮೇಲೆ ಒಂದು ಪಿರಮಿಡ್ ಹಾಕ್ಬೇಕು, ಆಸ್ಟ್ರಲ್ ಪಿರಮಿಡ್ ಅಂತೀವಲ್ಲ, ನಿಮ್ಮ ಮೇಲೆ ಆಸ್ಟ್ರಲ್ ಪಿರಮಿಡ್ ನಿರ್ಮಾಣ ಆಗ್ಲಿ ಅಂತ ಹೇಳಿ ಮಾಡಿ ಅವರಿಗೆ ಕಳಿಸ್ಕೊಡ್ಬೇಕು. ಅವ್ರು ಮತ್ತೆ ಮತ್ತೆ ಬಂದಾಗ ನೀವು ಅವ್ರನ್ನ ಏನಂತೀವಿ, ಈ ರೀತಿ ರಿಯಲೈಸ್ ಮಾಡಿಸ್ಬೇಕು ಅವರಿಗೆ, ಸತ್ಯ ಏನು, ನೀವು ಇಲ್ಲ, ಇಲ್ಲಿಲ್ಲ, ನೀವು ನಮಗೆ ಯಾರೋ ಸಂಬಂಧ ಇಲ್ಲ. ಆಮೇಲೆ ಎರಡನೇದು ಏನಾಗ್ತದೆ ಅಂದ್ರೆ, ಅವ್ರು ನಿಜವಾಗ್ಲೂ ನಿಮಗೆ ಡಿಸ್ಟರ್ಬ್ ಮಾಡ್ಬೇಕಂತ ಬರ್ತಾ ಇರಲ್ಲ, ಅವರಿಗೆ ಫುಲ್ ಕನ್ಫ್ಯೂಸ್ ಇರ್ತಾರೆ, ಅವರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಇರ್ತಾರೆ. ಅದೇ ಕಾರಣಕ್ಕೆ ಗರುಡ ಪುರಾಣವನ್ನ ಹೇಳಬೇಕು ಅಂತ ಹೇಳೋದು. ಯಾವ ಸಮಯದಲ್ಲಿ ಸಾವಿನ ಮನೆಯಲ್ಲಿ ಗರುಡ ಪುರಾಣ ಓದಿಸ್ತಾರೆ, ಯಾಕೆ ಗೊತ್ತು? ಅದರಲ್ಲೂ ಪೇತಕಾಂಡವನ್ನು ಹೇಳಿಸ್ತಾರೆ, ಇದೇ ಕಾರಣಕ್ಕೆ. ಯಾಕೆಂದ್ರೆ ಆ ಭಾವನ ಶರೀರಗಳು ಅಲ್ಲೇ ಇರ್ತದೆ ಮನೆಯಲ್ಲಿ ಜೊತೆಗೆ, ಅದನ್ನು ಓದುವಾಗ ಅದು ಕೇಳಿಸ್ಕೊಳ್ತದೆ, ಅದಕ್ಕೆ ಸತ್ಯದ ಅರಿವಾಗ್ತದೆ. ಓ, ಇದು ಸತ್ಯ, ನಾನು ಇಲ್ಲಿ ಇರಬಾರ್ದು, ಮುಗೀತಿಲ್ಲಿ, ಕತೆ ಮುಗೀತು ಅನ್ನುವ ವೈರಾಗ್ಯ ಬರ್ತದೆ. ಆ ಕೂಡಲೇ ಅದು ಹೊರಟು ಹೋಗ್ತದೆ. ಆಮೇಲೆ ಭಾಗವತ ಅದು ಯಾರ ಕೈಯಲ್ಲಿ ಓದಿಸ್ಬೇಕು ಮಾಸ್ಟರ್? ಪುರೋಹಿತರ ಕೈಯಲ್ಲ ಏನೋ, ಅಥವಾ ಅದು ಗರುಡ ಪುರಾಣ ಅದು? ಅದು ಈಗಲ್ಲ, ಸಾವಿನ ಸಮಯದಲ್ಲಿ ಅಂದ್ರೆ ಅದು ಗೊತ್ತು. ಸತ್ತು 13 ದಿವಸ ಗ್ಯಾಪ್ ಇರ್ತದಲ್ಲ, ಅವಾಗ ಹೇಳಿಸ್ಬೇಕು. ಯಾಕೆಂದ್ರೆ ಅದಿಲ್ಲೇ ಅದು ಯಾರು ಓದ್ತಾರೆ ಮಾಸ್ಟರ್? ನಾವೇ ಓದೋದು. ಅದು ಓದ್ಬೇಕು ಅಲ್ವಾ? ಆ ಪುರೋಹಿತರ ಕೈಯಲ್ಲಿ ಆತರ ಆ ತರ ಪೂಜೆ ಮಾಡಿ. ಆ ತರ ಎಲ್ಲ ಇಲ್ಲ ಮೇಡಮ್, ಯಾರು ಬೇಕಾದ್ರೂ ಓದ್ಬೋದು, ಯಾರ ಮನೇಲಿ ಬೇಕಾದ್ರೂ ಎಲ್ಲಾಗೂ ಇಟ್ಕೊಳ್ಬೋದು, ಆಯ್ತಾ. ಆದ್ರೆ ವಿಶೇಷವಾಗಿ ಆ ಸಮಯದಲ್ಲಿ ಆ ಉದ್ದೇಶಕ್ಕೋಸ್ಕರ ಓದುತ್ತಾರೆ, ಆಯ್ತಾ. ಹಾ, ಅದು ಕಾರಣ ಏನು ಅಂತಂದ್ರೆ, ಈ ತರ ಅವರಿಗೆ ರಿಯಲೈಸ್ ಮಾಡಿಸ್ಬೇಕು ಅಂತ, ಅದ್ರ ಹಿಂದಿನ ಲಾಜಿಕ್. ಅದನ್ನ ನೀವು ಇವಾಗ ಗರುಡ ಪುರಾಣ ಓದೇ ರಿಯಲೈಸ್ ಮಾಡಿಸ್ಬೇಕಂತೇನಿಲ್ಲ. ನೀವು ಧ್ಯಾನಕ್ಕೆ ಬಂದು ಕೂತಾಗ ಅವರು ನಿಮ್ಮನ್ನು ಅವಾಗ ಅವರಿಗೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸುಮ್ನೆ ಈಗ ಫಿಸಿಕಲ್ ಬಾಡಿ ಜೊತೆಗೆ ಅವ್ರಿಗೆ ಕನೆಕ್ಟ್ ಮಾಡಕ್ಕಾಗಲ್ಲ, ನಮ್ಮ ಎಥರಿಕ್ ಬಾಡಿ ಜೊತೆಗೆ ಅವ್ರು ಕನೆಕ್ಟ್ ಆಗ್ತಾರೆ. ಅವಾಗ ನಾವು ಅವರಿಗೆ ಹೇಳ್ಬೇಕು, ರಿಯಲೈಸ್ ಮಾಡಿಸ್ಬೇಕು, ನೀವು ಇಲ್ಲಿ ಇರಬಾರ್ದು, ಹೊರಟೋಗಿ ಅಂತ ಹೇಳ್ಕೊಡ್ಬೇಕು ಅವ್ರಿಗೆ, ಅವಾಗ ಹೊರಟೋಗ್ತಾರೆ. 1 ಸಾರಿ, 2 ಸಾರಿ, 3 ಸಾರಿ ಸಾಮಾನ್ಯವಾಗಿ ಒಂದೇ ಸಾರಿ ಹೋಗ್ತಾರೆ. ಸೊ ಈ ತರ ಇದ್ ಮಾಡ್ಬೇಕು. ಮೊನ್ನೆ ಒಬ್ರಿಗೆ ಆಗಿದೆ ನೋಡ್ರಿ, ಮಾಡಿಸಿದ್ವಿ ನಾವು ಹಂಗೆ ಮಾಡ್ಬೇಕು. ಅದು ಆ ರೀತಿ ಪ್ರೋಸೆಸ್ ಇರ್ತದೆ, ಅದನ್ನ ಹಂಗೆ ಕಳಿಸ್ಕೊಡ್ಬೇಕು ನಾವು. ಮಮತಾ ಮೇಡಮ್, ಆತರ ಮಾಡಿ. ಅದ್ಬಿಟ್ಟು ಅದೇ ಅವರಿಗೆ ನೀವು ಜಾಸ್ತಿ ಇದ್ ಮಾಡ್ಬೇಕು. ಆಮೇಲೆ ಅದೇ ಏನು ಅಂತಂದ್ರೆ, ನಮ್ಗೆ ಗೊತ್ತಿರೋರೇ ಬರ್ಬೇಕು ಅಂತಿಲ್ಲ. ಬೇರೆ ಆತ್ಮಗಳು ಅಲ್ಲಿ ಸುತ್ತಾ ಇದ್ರು ಕೂಡ ಅವರಿಗೆ ಧ್ಯಾನಕ್ಕೆ ಕೂತವರು ದೀಪದ ಹಾಗೆ ಕಾಣ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗ್ತದೆ, ಇವ್ರ ಹತ್ರ ಹೋದ್ರೆ ನಮ್ಗೆ ಏನಾದ್ರು ಸಹಾಯ ಸಿಗ್ಬೋದು ಅನ್ನುವ ಉದ್ದೇಶದಿಂದ ಬರ್ತಾರೆ. ಆದ್ರೆ ನಾವೇನ್ ಮಾಡ್ಬಿಡ್ತೀವಿ, ನೋಡಿ ಹೆದರ್ಬಿಡ್ತೀವಿ. ಅವ್ರು ಹೆದರ್ಸಿಕಂತ ಬರಲ್ಲ ಯಾರು, ಅದಕ್ಕೆ ಹೇಳೋದು ಹೆದರ್ಕೋಬೇಡ್ರಿ ಅಂತ. ಆಮೇಲೆ ಅವರ ಆ ಆ ಗುಣವೇ ಆಗಿರ್ತದೆ, ಪೇತ ಅಂದ್ರೇನೆ ಆ ಗುಣ. ಅದಕ್ಕೆ ಸ್ಮೂತ್ ಅನ್ನೋದಿರಲ್ಲ, ಆ ನಯ ನಾಜುಕು ಅನ್ನೋದು ಇರಲ್ಲ, ಅದ್ರ ಲಕ್ಷಣ ಅದು. ಆದ್ರೆ ನಾವ್ ಹೆದರ್ಬಾರ್ದು ಅಷ್ಟೇ. ಹಾ, ಓಕೆ. ಆ ಟೈಮಲ್ಲಿ ಏನ್ ಮಾಡಿ ಅಂದ್ರೆ, ಎಲ್ಲ ಗುರುಗಳನ್ನ, ದೇವತೆಗಳನ್ನ ಆವಾಹನೆ ಮಾಡಿ ಅವರಿಗೆ ರಿಕ್ವೆಸ್ಟ್ ಮಾಡ್ಬೇಕು. ಅವರಿಗೆ ಆ ಏನ್ ಮಾಡಿ, ಏನೋ ಸಹಾಯ ಮಾಡಿ ಸದ್ಗತಿ ಆಗ್ಲಿಕ್ಕೆ. ಆಮೇಲೆ ಅವ್ರ ಎಥಿರಿಕ್ ಬಾಡಿ ಏನಿದೆ, ಅಥವಾ ಭಾವನಾ ಶರೀರ, ಅದು ಕಾಂತಿ ಲೋಕದಲ್ಲಿ ಅಂದ್ರೆ ಅದು ಲೀನವಾಗಿ ಹೋಗಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಬೇಕು. ಬರೀ ಅವರಿಂದ ಮಾತ್ರನೇ ಸಾಧ್ಯ ಆಗೋಲ್ಲ, ಆ ಮಾಸ್ಟರ್ಸ್ ಸಹಾಯ ತಗೋಬೇಕು, ಹೆಲ್ಪ್ ತಗೋಬೇಕು. ಓಕೆ ಮೇಡಮ್. ನಮಸ್ತೆ ಅರುಣ್ ಸರ್. ಎಸ್ ಮೇಡಮ್. ಸರ್, ಇವ ಆತ್ಮಗಳು ಇದನ್ನೆಲ್ಲ ಟಾಪಿಕ್ ಮೇಡಮ್ಗೆ ಅದನ್ನ ಬಿಡಿಸಿರೋದು ಅದೆಲ್ಲ ನನಗ್ ಭಯ ತರಿಸ್ತೈತೆ ಸರ್. ನನಗೆ ಬಾಗ್ಲೇ ನೋಡೋಣ ಅನಿಸ್ತೈತಿ, ಯಾರ್ ಬಂದ್ರು ಅಂತ. ನನಗ್ ಭಯ ಆಗ್ತೈತೆ ಸರ್, ಧೈರ್ಯ ಕೊಡ್ರಿ ಸರ್ ಒಂದ್ ಸ್ವಲ್ಪ. ನಾನು ಒಬ್ಳೆ ಸರ್ ಇರೋದು, ಯಾರು ಇಲ್ಲ. ನಾನು ಕ್ವಾರ್ಟರ್ಸ್ ಅಲ್ಲಿ ಇರೋದು, ನಮ್ಮ ಮನೆಯವ್ರು ಪ್ಯಾರಾಮಿಲಿಟರಿ ಅಲ್ಲಿ ಇರೋದು, ನಾನು ಒಬ್ಳೆ ಇರೋದು. ಗೊತ್ತಾಯ್ತು. ಮೇಡಮ್, ನಾವೆಲ್ಲ ಇದೀವಲ್ಲ ಮೇಡಮ್, ನಾವೆಲ್ಲ ಇದೀವಲ್ಲ, ಅಲ್ಲಲ್ಲಿ ಇರ್ತೀವಲ್ಲ ನಾವಿಲ್ಲಿ. ಏನು ಸರ್, ಅದು ಬಂದ್ಬಿಟ್ರೆ ನಾನು ಒಂದ್ ಸ್ವಲ್ಪ ಭಯ ಪಡ್ತಾ ಇದೀನಿ ಸರ್. ಅದ್ರ ಬಗ್ಗೆ ಭಯ ಪಡ್ತಾ ಇದೀನಿ ಸರ್. 3 days ಆರಾಮಾಗಿ ಮಾಡಿದೆ. ಆ ಮೇಡಮ್ ಯಾವ್ದೋ ನಾನ್ ಕೇಳಿ ನನ್ಗ್ ಭಯ ಆಗ್ಬಿಟ್ಟೈತಿ. ನೀವೇನ್ ಇದೇನು ಫಸ್ಟ್ ಇನ್ಸಿಡೆಂಟ್ ಅಲ್ಲ ಮೇಡಮ್, ಇದು ಈಗಾಗ್ಲೇ ಇಂಥ 3-4 ಇನ್ಸಿಡೆಂಟ್ ಸೇಮ್ ನಾವು ಇದ್ ಮಾಡಿದೀವಿ. ಅದೇನ್ ಪ್ರಾಬ್ಲಮ್ ಆಗಲ್ಲ, ಆಯ್ತಾ. ಹೆದರ್ಕೊಳ್ಳೋಂಥದ್ದು ಏನಿರಲ್ಲ.
ಧೈರ್ಯ ಧೈರ್ಯವಾಗಿರ್ಬೇಕು. ನಿಮಗೆ ಏನಾದರೂ ಅಷ್ಟು ಭಯ ಅನ್ಸಿದ್ರೆ ಅವಾಗಲೇ ಫೋನ್ ಮಾಡಿ ನನಗೆ, ಆಯ್ತಾ? ತೊಂದರೆ ಇಲ್ಲ. ಹಾಂ, ರಾತ್ರಿ ಎಲ್ಲ ನಾವು ಇರ್ತೀವಿ ಸೆಷನಲ್ಲಿ. ನಿಮ್ಗೆ ಹಂಗೇನಾದ್ರು ಭಯ ಅನ್ಸಿದ್ರೆ ಫೋನ್ ಮಾಡಿ. ಏನ ಆ ಥರದ್ದು ಏನೂ ಆಗಲ್ಲ, ನೀವು ತಲೆ ಕೆಡಿಸ್ಕೊಬೇಡ್ರಿ. ನೀವಷ್ಟೇ ಇದ್ದೀರಿ ಅಂತ ನೀವು ತಿಳ್ಕೊಳ್ಬೇಡ್ರಿ ಫಸ್ಟ್ ಆಫ್ ಆಲ್, ಆಯ್ತಾ? ಇಲ್ಲಿ ಇಡೀ ಗುರುಶಕ್ತಿ ಇರ್ತದೆ. ಹಾಂ, ಎಲ್ಲ ನಾವೇನೇ ಆವಾಹನೆ ಮಾಡ್ತೀವಿ, ಇನ್ವೈಟ್ ಮಾಡ್ತೀವಲ್ಲ, ಎಲ್ಲ ಮಾಸ್ಟರ್ಸ್ ಇರ್ತಾರೆ. ಇಲ್ಲಿರೋರೆಲ್ಲ ಆತ್ಮಗಳು ಜೊತೆಗಿರ್ತಾರೆ. ಹಂಗಾಗಿ ಗೊತ್ತಾಯ್ತು, ಬೆಳಿಗ್ಗೆ ಹೇಳಿದ್ರಲ್ಲ. ಅದೆಲ್ಲ ಸುಮ್ಮನೆ, ಅದು ನಮ್ಮ ಕಲ್ಪನೆ ಅದು. ಎಲ್ಲದರ ಮೂಲ ನಮ್ಮ ತಲೆನೇ, ಕಲ್ಪನೆ. ಓಕೆ, ಹ್ಮ್. ಅಲ್ಲ, ಆರಾಮ್. ಇನ್ನೊಂದು ಈಗ ನಾವು ಧ್ಯಾನ ಕೂತಿರ್ತೀವಲ್ಲ ಮೇಡಮ್, ಹಾ ಸರ್. ನಾವು ಧ್ಯಾನ ಕೂತಾಗ ಪ್ರೇತಾತ್ಮ ಯಾರು ಏನು ಮಾಡಕ್ಕಾಗಲ್ಲ ಮೇಡಮ್. ನಮ್ಗೆ ಟಚ್ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ. ಹಾ ಸರ್. ಹಾ, ನಾವು ಧ್ಯಾನ ಅವ್ ಮಾಡ್ತೀವಿ ಬರದೇ ಇಲ್ಲ ಅಂತ ಹೇಳ್ರಿ ಸರ್. ಅವ್ ಬರದೇ ಇಲ್ಲ ನಿಮ್ ಹತ್ರಕ್ಕೆ ಅಂತ ಹೇಳ್ರಿ, ನನ್ ಧೈರ್ಯ ಇರುತ್ತೆ ಅವಾಗ. ಮೇಡಮ್. ನಾವು ಇಲ್ಲಿ ಮನೇಲಿ ಕೂತ್ಕೋತೀವಿ ಮೇಡಮ್, ಅಲ್ಲಿ ಹಿಮಾಲಯದ ಯೋಗಿಗಳು ಅಷ್ಟೊಂದು ಮಂಚಿನಲ್ಲಿ ಕೂತ್ಕೋತಾರೆ, ಹಗಲು ರಾತ್ರಿ ಹೊರಗಡೆ ಕೂತ್ಕೋತಾರೆ. ಅಷ್ಟ್ ಈಜಿ ಇಲ್ಲ ಮೇಡಮ್, ಯಾರು ಏನು ಮಾಡಕ್ಕಾಗಲ್ಲ. ನೀವು ಧ್ಯಾನ ಮಾಡ್ಬೇಕಾದ್ರೆ ಆ ಯಮರಾಜನು ಬಂದು ಕಾಯ್ಬೇಕಾಗುತ್ತೆ ನಿಮ್ಗೆ ಆಯುಷ್ ಮುಗಿದ್ರು, ಗೊತ್ತಾ? ಹಾ ಸರ್. ಅಷ್ಟು ಶಕ್ತಿ ಇದೆ ಮೇಡಮ್ ಧ್ಯಾನದಲ್ಲಿ. ಹ್ಮ್ ನಿಮ್ಮ ಹ್ಮ್ ಆಯುಷ್ ಮುಗ್ದ್ರುನು ನೀವು ಧ್ಯಾನದಿಂದ ಹೊರಗಡೆ ಬರೋವರೆಗೂ ವೇಟ್ ಮಾಡ್ಬೇಕು ಯಮರಾಜ. ಹ್ಮ್ 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 ಹ್ಮ್. ಅಷ್ಟು ಶಕ್ತಿ ಇದೆ, ಅಷ್ಟು ಈಜಿ ಇಲ್ಲ ಮೇಡಮ್ ಇದು. ಪ್ರೇತಾತ್ಮ ಯಾರು ಏನು ಮಾಡಕ್ಕಾಗಲ್ಲ. ಓಕೆ ಸರ್, ಓಕೆ. ಅವ್ ನಮ್ ಹಾ, ಕ್ವಾರ್ಟರ್ಸ್ ಒಳಕ್ಕ ಬರ್ಬಾರ್ದು, ಆತರ ಏನಾದ್ರು ಒಂದ್ ಹೇಳ್ರಿ ಸರ್. ಶ್ಲೋಕ ಹೇಳಿ, ಯಾವ್ದೋ ಒಂದು ಶ್ಲೋಕ ಹೇಳಿ, ಇಲ್ಲ ವಚನ ಹೇಳಿ, ಬರಲ್ಲ. ಹ್ಮ್ ಸರ್, ಓಕೆ ಏನ್ ಸರ್. ಮಾಡಿ ಅಂದ್ರೆ, ನೀವು ಧ್ಯಾನಕ್ಕೆ ಕೂರೋದಕ್ಕಿಂತ ಮುಂಚೆ ಎಲ್ಲ ಪತ್ರಿಜಿಯವರನ್ನ, ಎಲ್ಲ ಮಾಸ್ಟರ್ಸ್, ನಿಮ್ಮ ಇಷ್ಟ ದೈವ ಏನಿರ್ತಾರೆ ಎಲ್ಲರನ್ನೂ ಆವಾಹನೆ ಮಾಡಿ. ಅವ್ರನ್ನೆಲ್ಲ ಕರೆದು, ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿದ್ರಲ್ಲ, ರಾಯರನ್ನ ಕರೀರಿ. ರಾಯರನ್ನ ಹ್ಮ್ ಕರೆದು, ಸರ್. ಅವರೆಲ್ಲರೂ ನನ್ನ ಜೊತೆಗಿದ್ದಾರೆ, ಅವರೆಲ್ಲರೂ ನನ್ನ ಜೊತೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನೆಲ್ಲ ಅಲ್ಲಿ ಕೂರಿಸ್ಕೊಂಡು, ಎಲ್ಲರೂ ನನ್ನ ಅಕ್ಕಪಕ್ಕ ಇದ್ದಾರೆ ಅಂತ ಅನ್ಕೊಂಡು ನೀವು ಧ್ಯಾನ ಸ್ಟಾರ್ಟ್ ಮಾಡಿ, ಆಯ್ತಾ? ಅವರೆಲ್ಲ ಇರ್ತಾರೆ. ಯಾರು ಇಲ್ಲಿ ಯಾರನ್ನೂ ಟಚ್ ಮಾಡಕ್ ಬಿಡಲ್ಲ, ಸಾಧ್ಯವೂ ಇಲ್ಲ. ಈಗ ಬೆಂಕಿ ಕೈ ಹಾಕ್ತೀರಿ ನೀವು? ನೀವು ಹೋಗಿ ಬೆಂಕಿ ಕೈ ಹಾಕ್ತೀರಾ? ಇಲ್ಲ ಸರ್. ಮತ್ತೆ ನೀವು ಬೆಂಕಿ ಇದ್ದಂಗೆ ಇರ್ತದ್ರಿ, ಧ್ಯಾನದಲ್ಲಿರುವಾಗ ಬೆಂಕಿ ಇದ್ದಂಗೆ. ಬಂದು ಕೈ ಆ ಹಾಕ್ಬಿಟ್ಟು ಇದು ರಾಯರ ಮಠದಿಂದ ಅಕ್ಷತೆ ಕಾಳು ತಂದಿರ್ತೀವಲ್ಲ ಸರ್, ಅವನ್ನ ನಾನ್ ಬಾಕ್ಲಿಗೆ ಇಟ್ಟು ಬಂದಿದ್ದೀನಿ ಸರ್. ಅಷ್ಟೇ ಅಷ್ಟೇ. ಅವ್ರು ಬರೇ ಇಷ್ಟೆಲ್ಲ ಹೆದರ್ಕೊಂಡ್ರೆ ಹೆಂಗ್ರಿ ಮೇಡಮ್? ಅದನ್ನು ಅದನ್ನು ಬಾಗ್ಲಲ್ಲಿ ಇಡೋದು ನಿಮ್ ಜೊತೆಗೆ ಇಟ್ಕೊಬಿಡ್ರಿ, ರಾಯರ ಮಂತ್ರಾಕ್ಷತೆ. ಮಂತ್ರಾಕ್ಷತೆನ ಬಾಕ್ಲಿಗೆ ಇಟ್ಟು ಬಂದಿದ್ದೀನಿ ಸರ್, ಅದನ್ನ ನೋಡಿದ್ರೆ ಭಯ ಪಡ್ಕೊಂಡ್ ಓಡೋಗ್ಬಿಡ್ಲಿ ಎಲ್ಲ ಅಂತ. ಓಕೆ, ಇಲ್ಲ ಇಲ್ಲ ಮೇಡಮ್, ಅದ್ರ ಬಗ್ಗೆ ಏನು ಭಯ ಪಡ್ಬೇಡ್ರಿ. ನಿಮ್ಗೆ ಅಷ್ಟೇನಾದ್ರು ಭಯ ಆದ್ರೆ ಫೋನ್ ಮಾಡಿ, ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್. ಅರುಣಾ ಮೇಡಮ್ ಮಾತಾಡಿ. ನಮಸ್ತೆ ಅರುಣ್ ಕುಮಾರ್ ಸರ್. ನಮಸ್ತೆ ಮೇಡಮ್. ಸರ್, ಈ ಟ್ರಾಫಿಕ್ ತುಂಬಾ ಚೆನ್ನಾಗಿದೆ ಸರ್, ಯಾಕಂದ್ರೆ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್. ಫಸ್ಟ್ ಟೈಮ್ ಧ್ಯಾನ ಮಾಡಿದ್ದು ಒಂದ್ 15 ದಿನದಲ್ಲೇ, ಸ್ಟಾರ್ಟಿಂಗ್ ಅಲ್ಲೇ ನಮ್ ಮನೇಲಿರುವಂತ ಸೋಲ್ನೆಲ್ಲ ಒಡ್ದು ಹೊರಗಡೆ ಕಳ್ಸಿದೀವಿ ಸರ್. ಇದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈಗ್ಲೂ ಕೂಡ ಎಷ್ಟೋ ವರ್ಷ ಆಗಿರೋ ಆತ್ಮಗಳೆಲ್ಲ ಡೈಲಿ ಒಬ್ಬೊಬ್ರು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಅವ್ರನ್ನೆಲ್ಲ ನಾವ್ ನೋಡೋದಷ್ಟೇ ಸರ್, ಭಯ ಅವರು ಇಲ್ಲ. ಯಾಕೆ ಬರ್ತಾರೆ ಅಂದ್ರೆ, ಇವ್ರ ಹತ್ರ ಹೋದ್ರೆ ಏನಾದ್ರು ನಮ್ಗೆ ಸೊಲ್ಯೂಷನ್ ಸಿಗ್ತದ ಅಂದ್ರೆ, ಅದನ್ನ ಹೇಳಿದ ಅಂತರ್ಪಿಶಾಚಿ ಅಂತೀವಲ್ಲ, ಅವ್ರಿಗೆ ಮೇಲಕ್ಕೂ ಹೋಗೋದಾಗದೆ ಕೆಳಗೂ ಹೋಗೋಕಾಗದೆ ಏನ್ ಮಾಡ್ಬೇಕಾ ಅನ್ನೋ ಗೊತ್ತಾಗದೇ ಇರೋ ಸ್ಥಿತಿಯಲ್ಲಿ ಇರ್ತಾರೆ. ಯಾರಾದ್ರೂ ಹೆಲ್ಪ್ ಮಾಡ್ತಾರ ಅಂತ ಕಾಯ್ತಾ ಇರ್ತಾರೆ. ಮನುಷ್ಯರ ಜೊತೆಗಂತೂ ಕನೆಕ್ಟ್ ಮಾಡೋಕ್ಕಾಗಲ್ಲ. ಧ್ಯಾನ ಸ್ಥಿತಿಯಲ್ಲಿ ಕೂತಾಗ ಅವರು ನಮ್ಮ ಎಥಿರಿಕ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ಜೊತೆಗೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಹೆಲ್ಪ್ ಮಾಡ್ತಾರ ಅಂತ ಹೇಳಿ ಬರ್ತಾರ ಹತ್ರ. ಗೊತ್ತಿರೋರೇ ಬರ್ಬೇಕಂತೇನಿಲ್ಲ, ಅಲ್ಲಿ ಸುತ್ತಮುತ್ತ ಸುತ್ತಾಡೋ ಯಾವ ಅತೃಪ್ತರಾದ್ರೂ ಬರ್ಬೋದು. ಅವಾಗ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಈ ರೀತಿ ರಿಯಲೈಸ್ ಮಾಡಿಸಿ ಹೊರಟೋಗಿ ಇಲ್ಲಿ ಬರಬಾರ್ದು, ನೀವು ಇನ್ನು ಇದರಲ್ಲಿ ಲೀನ ಆಗಬೇಕು ಅಂತ ಹೇಳಿ ಕಳಿಸ್ಬೇಕು. ಅದು ಭಾವನೆ, ಅದು ಭಾವನಾ ಶರೀರ. ಅದು ಆತ್ಮ ಅಲ್ಲ, ಆತ್ಮ ಹೋಗಿರ್ತದೆ ಆಲ್ರೆಡಿ. ಹೌದು ಸರ್, ಅಂದ್ರೆ ಅವರು ಚೆನ್ನಾಗ್ ಕಾಣಿಸ್ತಾರೆ, ಅಂದ್ರೆ ನೀಟಾಗಿ ಕಾಣಿಸ್ತಾರೆ. ಅವರು ಎಷ್ಟೋ ವರ್ಷ ಆಗಿರುತ್ತೆ, ಬಟ್ ನಾವ್ ಅವ್ರನ್ನ ನೋಡ್ತಾ ಇರ್ತೀವಿ. ಮತ್ತೆ ಕೆಲವ್ರಿಗೆ ಹೇಳ್ತೀವಿ ಕೂತ್ಕೊಳ್ರಿ ಅಂತ, ಅವ್ರು ಕೂತ್ಕೊಳ್ಳೋದಕ್ ರೆಡಿ ಇರೋದಿಲ್ಲ ಸರ್ ಅವರು. ಆಗ ಏನಾಗುತ್ತೆ, ನಾವು ಅಷ್ಟೊಂದು ಅವ್ರಿಗೆ ಫೋರ್ಸ್ಫುಲ್ ಆಗಿ ಬಲವಂತ ಮಾಡಕ್ ಹೋಗಲ್ಲ. ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಅದೇ ಮಾಸ್ಟರ್ಸ್ ಇನ್ವೈಟ್ ಮಾಡಿ ಕರಿಬೇಕು.
ಕರೆದು ಗುರುಶಕ್ತಿನೆಲ್ಲ ಕರೆದು ಅವ್ರ ಕೈಯಲ್ಲಿ ಮಾಡಿಸ್ಬೇಕು. ಮತ್ತೆ ಬಾಡಿ ವಿಕೆಟ್ ಮಾಡ್ತಾರೆ ಅನ್ನೋರು ಕೂಡ ಬಂದು ಒಂದು ಸ್ಮೈಲ್ ಕೊಟ್ಬಿಟ್ಟು ಹೋಗ್ತಾರೆ ಸರ್ ಧ್ಯಾನದಲ್ಲಿ. ಅಂದ್ರೆ ನಾಳೆ ಬೆಳಿಗ್ಗೆ ಅವ್ರು ಬಾಡಿ ಬಿಡ್ತಾರೆ ಅಂದಂಗೆ ಅವ್ರು ಫಸ್ಟ್ ನಮ್ಮನ್ನ ನೋಡಿ ಸ್ಮೈಲ್ ಕೊಟ್ಬಿಟ್ಟು ಆ ಸೋಲು ಇನ್ನೇನ್ ಬೆಳಗ್ಗೆಗೆಲ್ಲ ವಿಕೆಟ್ ಆಗ್ಬಿಟ್ಟಿರುತ್ತೆ. ಆತರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗುತ್ತೆ ಸರ್, ಕಾಮನ್ ಸರ್ ಧ್ಯಾನದಲ್ಲಿ ಇದು. ಅಷ್ಟೇ. ತುಂಬಾ ಚೆನ್ನಾಗಿದೆ ಸರ್. ಇದು ಭಯ ಪಡೋಂಥದ್ದೇನು ಇಲ್ಲ. ಇದು ಒಂಥರ ನಮ್ಗೆ ಎಕ್ಸ್ಪೀರಿಯನ್ಸ್. ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ವೆರಿ ಗುಡ್. ಭಟ್ರು ಮಾತಾಡ್ರಿ, ಗಿರೀಶ್ ಭಟ್ರು. ನಮಸ್ತೆ ಸರ್. ನಮಸ್ತೆ. ಏನ್ ಸರ್ ಬಹಳ ಅಲ್ಲ ಏನ್ ಗೊತ್ತಾ, ನಂಗೆ ಈ ಮಮತಾ ಮೇಡಮ್ ಮಾತನಾಡಿದ್ರಲ್ಲ, ಸೇಮ್ ಟು ಸೇಮ್ ನಂಗೆ ಈಗ ಈ ತರ ಇತ್ತು ಭಯ. ಏನಾಯ್ತು ಅಂದ್ರೆ ಒಂದ್ಸಲ ನಾನು ಧ್ಯಾನಕ್ಕೆ ಕೂತಿದ್ದೆ, ಸಾಧಾರಣ ಒಂದು 2-2.5 ಗಂಟೆಗೆ ರಾತ್ರಿ. ಧ್ಯಾನಕ್ಕೆ ಕೂತಾಗ ಒಂದು ಸರಿ ನಂಗೆ ಕೇಳಿಸ್ತಾ ಇದೆ ಹೆಜ್ಜೆ ಹಾಕಿದದ್ದು, ಕಾಲು ಸೌರಿ ಎಲ್ಲ ಬರ್ತಾ ಇದೆ. ನಾನು ಧ್ಯಾನದಲ್ಲಿ ಕೇಳಿದೆ, ಯಾರು ನೀನು ಅಂತ ಕೇಳಿದ್ದೆ. ನಾನು ಮಾತನಾಡಲಿಲ್ಲ. ಹತ್ತಿರ ಬರ್ತಾ ಇದೆ, ಮಾತನಾಡಲಿಲ್ಲ. ಮತ್ತೆ ಹೋಗುವಾಗ ನಾನು ಭೂತ ಅಂತ ಸೀದಾ ಹೋಯ್ತದ್ದು, ಇನ್ನು ವಾಪಸ್ ಬರಬೇಡ ಅಂತ ಹೇಳಿದ್ದೆ ನಾನು. ಒಂದು ಸೆಕೆಂಡ್ ಥಿಂಗ್, ಮಮತಾ ಮೇಡಮ್ ಪ್ಲೀಸ್ ಕೇಳಿಸ್ಕೊಳ್ಳಿ, ನೀವು ಯಾವುದೇ ಕಾರಣಕ್ಕೆ ನೀವು ಹೆದರೋದು ಬೇಡ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನ ಒಟ್ಟಿಗೆ 2 ಏಂಜಲ್ಸ್ ಇರ್ತಾರೆ. ಅವ್ರು ನಮ್ಗೆ ಕಾಪಾಡ್ಲಿಕ್ಕಾಗಿಯೇ ಇರ್ತಾರೆ. ನೀವು ಮಲಗಿದ್ರು, ಎದ್ದು ಕೂತ್ರು, ಎಲ್ಲಾದ್ರೂ ಹೋದ್ರು ಕೂಡ ನಿಮ್ಮ ಒಟ್ಟಿಗೆ ಇರ್ತಾರೆ. ಇವ್ರಲ್ಲಿ ನಮ್ಗೆ ರಕ್ಷಣೆಗಾಗಿ ಇರ್ತಾರೆ ಅವರು. ಇದು ಯಾಕೆ ಖಾತ್ರಿ ಆಯ್ತು ಅಂತಾರೆ ನನಗೆ, ನನ್ನ ಮದರ್ ಒಂದು 2-3 ವರ್ಷ ಹಿಂದೆ ತೀರ್ಕೊಂಡ್ರು. ಆವಾಗ ಕೊರೋನಾ ಆಯ್ತು, ಸಾಧಾರಣ 2020 ಇದೇನಾಯ್ತು ಅಂದ್ರೆ ಅವಾಗ ಇದು ಸುಮ್ಮನಹಳ್ಳಿ ಸ್ಮಶಾನದಲ್ಲಿ ಫಸ್ಟ್ ಸ್ಲಾಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಇತ್ತು. ಅದು ಅದರ್ವೈಸ್ ನೆಕ್ಸ್ಟ್ ಡೇ ಅದನ್ನು ಸುಡ್ಲಿಕ್ಕೆ ಆಗುದಿಲ್ಲ. ಸೊ ನಾವು ಫಸ್ಟ್ ಹೋಗಿ ಇದು ಆಯ್ತು. ಅವರು 8:30 9 o'clock ಡಿಕ್ಲೇರ್ ಆಗಿದೆ ಅವ್ರು ತೀರ್ಕೊಂಡಿದ್ದಾರೆ ಅಂತ. ನಾವು ಸೀದಾ ಸುಮ್ಮನಹಳ್ಳಿ ಇದಕ್ಕೆ ಹೋದೆವು. ನಾವು ಅಲ್ಲೆಲ್ಲ ಸ್ಲಾಟ್ ಬುಕ್ಕಿಂಗ್ ಮಾಡ್ಲಿಕ್ಕೆ ಅಲ್ಲಿ ಅವಾಗ 2-3 ಇದರದೆಲ್ಲ ಕ್ರಿಮೇಷನ್ ನಡೀತಾ ಇದೆ. ನನ್ನ ಬ್ರದರ್ ಹೇಳ್ದ, ನೀವು ಇಲ್ಲೇನೇ ಇರು, ಈಗ ಕೊರೋನಾ ಇದ್ದ ಕಾರಣ ಒಳಗೆ ಯಾರಿಗೂ ಬಿಡುದಿಲ್ಲ, ಯಾವುದಕ್ಕೆ ಮುಟ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದರು. ಅದನ್ನೇ ಹೆದರಿ 1-2 ಕ್ರಿಮೇಷನ್ ಎಲ್ಲ ಅವರು ಎಲ್ಲ ಹೊರಟು ಬಿಟ್ರು. ಇಡೀ ಸ್ಮಶಾನದಲ್ಲಿ ಒಬ್ಬನೇ. ಎಷ್ಟು ಗಂಟೆಗೆ? 11:30. ಸುಮ್ಮನಹಳ್ಳಿ ಸ್ಮಶಾನ ಬೆಂಗಳೂರು ವಾಸಿಯವರಿಗೆ ಎಲ್ರಿಗೂ ಗೊತ್ತಿರ್ಬೋದು, ದೊಡ್ಡದು ಸ್ಮಶಾನ. ಅಲ್ಲಲ್ಲಿ ಎಲ್ಲ ಹೂ ಮತ್ತೆ ಅದರದ್ದೆಲ್ಲ ಮಾಲೆ ಕುಂಕುಮ ಅದು ಇದೆಲ್ಲ ಬಿದ್ದಿದೆ. ನನ್ನ ನಂಬಿ ಬಂದ ದೇವರಿಗೆ ಹೇಳಿದ್ದೆ, ನಾನು ನೀನು ನನ್ನ ಜೊತೆಗೆ ಇರ್ಬೇಕೀಗ, ಬೇರೆ ಏನು ಉಪಾಯ ಇಲ್ಲ ನಂಗೆ ಹೇಳಿದ್ದೆ. ಸತ್ಯ ಹೇಳ್ತೇನೆ, ನಂಗೆ ಏನು ಕಾಣಿಸ್ಲಿಲ್ಲ, ಏನೂ ಆಗ್ಲಿಲ್ಲ, ಏನು ಭಯನೂ ಆಗ್ಲಿಲ್ಲ. ಸೊ ಮಮತಾ ಮೇಡಮ್, ಯಾವುದೇ ಕಾರಣಕ್ಕೆ ನೀವು ಹೆದರೋದು ಬೇಡ. ನೀವು ಇದು ಅಂದ್ರೆ ನಿಮ್ಮ ರಾಯರದ್ದು ಅವರ ಶ್ರೀರಾಮಚಂದ್ರನದ್ದು ಒಂದು ಹೆಸರು ಹೇಳ್ತಾ ಇರಿ, ನಾನು ಗ್ಯಾರಂಟಿ ಕೊಡ್ತೇನೆ. ನಾನು ನಿಮ್ಗೆ ಏನಾಗುದಿಲ್ಲ, ನೀವು ಧ್ಯಾನ ಮಾಡಿ ಬೇಕಾದ್ರೆ. ಓಕೆ, ಹ್ಯಾಪಿ? ಮಾತನಾಡುದಿಲ್ಲ. ಇಲ್ಲ, ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಮಾಡಿ. ಹ್ಯಾಪಿ ಸರ್, ಥ್ಯಾಂಕ್ ಯು ಸರ್. ಹೆದರೋದು ಬೇಡ. ನೀವು ಯಾಕೆ ಹೆದರ್ತೀರಿ? ನೀವು ನಾನಿದ್ದೇನೆ, ನನಗೆ ಆಗಿದೆ ನಿಮ್ಮಂತ ಇದು ಅನುಭವ ಎಲ್ಲಿ ಆಗಿದ್ ನೋಡಿ. ನಾನು ಹೇಳಿದ್ನಲ್ಲ ನಿಮ್ಗೆ. ಓಕೆ ಓಕೆ ಸರ್. ಧ್ಯಾನ ಮಾಡಿ, ನೀವು ಧ್ಯಾನ ಮಾಡಿ, ನಿಮ್ಗೆ ಧೈರ್ಯ ಬರ್ತದೆ ನೋಡಿ ಧ್ಯಾನದಿಂದ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಇನ್ನೊಂದ್ ಸ್ವಲ್ಪ ದಿವಸ ಹೋದ್ಮೇಲೆ ನೀವೇ ಹೊಡೆದು ಓಡಿಸ್ಬಿಡ್ತೀರ ಅವನ್ನೆಲ್ಲ. ಆ ಧೈರ್ಯ ಬರ್ತದೆ ನಿಮಗೆ. ಹೌದೌದು, ಧ್ಯಾನದಿಂದ ಧೈರ್ಯ ಬರ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್. ನಿಮಗೆ ಏನು, ಓಕೆ, ಹೆಲ್ಪಿಂಗ್ ಏಂಜಲ್ ಮೇಡಮ್ ಮಾತಾಡ್ತೀರಾ? ಪಾಪ ನಮ್ಗೆ ಇದರಲ್ಲಿ ಎಲ್ಲ ಸಾಧಕರಿಗೂ ನಮಸ್ತೆ. ಸೆಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೇಳಿಸ್ತಾ ಇದೆಯಾ ಮಾತಾಡೋದು? ನಾವು ಇದೆಲ್ಲ ಮಾಡಬೇಕಾದ್ರೆ ನಮ್ಗೆ ಒಂದು ಅದ್ಭುತವಾದ ಶಕ್ತಿ ಇರತ್ತೆ.
ಸೊ ನಮ್ಮ ಇವ್ರು ಹೇಳಿದಾಗೆ ಯಾರು ಏನು ಮಾಡ್ಲಿಕ್ಕೆ ಬರಲ್ಲ ನಮ್ಮನ್ನ, ಮಮತಾ ಮೇಡಮ್ ಅವರೇ. ನಮ್ಮನ್ನ ನಾವು ಯಾವಾಗ ಈ ಥರ ಹೆದರ್ಕೊಳ್ತೀವೋ ಹೆದರ್ಸೋರು ಜಾಸ್ತಿ ಆಗ್ತಾರೆ ಅನ್ನೋದಕ್ಕೆ ನಮ್ಮ ಕನ್ನಡ ಬುಡಕೇಶನೇ ಒಂದು ದೊಡ್ಡ ಎಕ್ಸಾಂಪಲ್. ನಾವು ಯಾವಾಗ ಈ ಸತ್ಯದ ಹಾದಿಯಲ್ಲಿ ನಡಿಬೇಕಾದ್ರೆ ನಮಗೆ ಪರೀಕ್ಷೆಗಳು ಜಾಸ್ತಿ ಆಗುತ್ತೆ, ಎಕ್ಸಾಮಿನೇಷನ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಆ ದೈವ ಕೂಡ ನಮಗೆ ಅದಕ್ಕೆ ಒಂದು ಒಳ್ಳೆ ಶಕ್ತಿಯನ್ನು ಜೊತೆಗೆ ಕಟ್ತಾ ಇರ್ತಾರೆ. ನಮಗೆ ಶಕ್ತಿನೂ ಬರ್ತಾ ಇರುತ್ತೆ, ಜೊತೆಗೆ ಪರೀಕ್ಷೆಗಳು ದೊಡ್ಡದಾಗಿ ಬರ್ತಾ ಇರುತ್ತೆ. ಆ ಪರೀಕ್ಷೆಗಳು ಬಂದ ನಾವು ಹೆದರ್ಕೊಂಡು ಕುತ್ಕೊಳ್ದೆ ಈ ತರ ಒಂದು ಸತ್ಸಂಗದಲ್ಲಿದ್ದಾಗ ನಮ್ಗೊಂದು ಒಳ್ಳೆ ಎನರ್ಜಿ ಬರ್ತಾ ಇರತ್ತೆ. ನಮ್ಮ ಇವರು ಸರ್ ಹೇಳಿದಂಗೆ ನಮ್ಮ ಜೊತೆಗೆ ನಮಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಏಂಜಲ್ಸ್ ನಮಗೋಸ್ಕರ ಕಾಯ್ಕೊಂಡಿರ್ತಾರೆ. ಅವ್ರನ್ನ ಕೇಳಿದಾಗೆಲ್ಲ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೆಷನ್ ಲೇಟ್ ಆಗ್ತಾ ಇದೆ ಅನ್ಸುತ್ತೆ, ಕಂಟಿನ್ಯೂ ಮಾಡೋಣ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಮಾಸ್ಟರ್ಸ್, ಈಗ ನಾವು ಸಂಕಲ್ಪ ಮಾಡಿ ಓಪನಿಂಗ್ ಮೆಡಿಟೇಷನ್ ಮಾಡೋಣ. ಎಲ್ಲರೂ ಯಾರು ಎಲ್ಲರೂ ಬೆಳಗ್ಗೆವರೆಗೂ ಮಾಡಿ. ತುಂಬ ಕಷ್ಟ ಆದವರು ಪ್ರಯತ್ನ ಮಾಡಿ, ತುಂಬ ಕಷ್ಟ ಅನಿಸಿದರೆ ಯಥಾಶಕ್ತಿ ಪ್ರಯತ್ನ ಮಾಡಿ, ಆಯಿತಾ? ಬಿಡಬಾರ್ದಷ್ಟೇ, ಬಿಟ್ಟರೆ ಏನೂ ಮಾಡಲಿಕ್ಕಾಗಲ್ಲ. ಎಲ್ಲ ದೀಪ ಹಚ್ಕೊಳ್ಳಿ. ದೀಪ ಹಚ್ಕೊಂಡು ಓಪನಿಂಗ್ ಮೆಡಿಟೇಷನ್. ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್. ಲೋಕ ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್